ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ದಿನ ವಿವಾದಾತ್ಮಕ ಹೇಳಿಕೆಗಳು, ರಾಜಕೀಯ ಬೆಳವಣಿಗೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು 1 ಗಂಟೆಗಳ ಕಾಲ ಒಂದು ಅರ್ಥಪೂರ್ಣವಾಗಿರುವಂತಹ ಚರ್ಚೆ, ಜೊತೆಗೆ ಈ ಒಂದು ಚರ್ಚೆ ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ ಬಹುಶಃ ನನ್ನ ಪ್ರಕಾರ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಅತಿಯಾಗಿ ನಮಗೆ ಕಾಣಲಿಕ್ಕೆ ಸಿಗುವಂತದ್ದು. ಇವೆಲ್ಲದರ ನಡುವೆ ಈ ಒಂದು ಸಮಸ್ಯೆ ಅಂತ ಹೇಳಲ್ಲ, ಇದು ಪವರ್ಫುಲ್ ವೆಪನ್ ಅನ್ನುವಂತಹ ಒಂದು ವಿಚಾರ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಸಾಧನೆ ಮಾಡಬೇಕು ಅನ್ನುವಂತಹ ಆಸೆ, ಆಕಾಂಕ್ಷೆ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಕೆಲವರು ಸಾಧನೆಯನ್ನ ಮಾಡ್ತಾರೆ, ಆದ್ರೆ ಇನ್ನು ಕೆಲವರು ಸಾಧನೆಯ ಹಾದಿಯಲ್ಲಿ ಹೋದಾಗ ಕೆಲವು ಅಡೆತಡೆಗಳು ಬಂದಾಗ ಅವರ ಸಾಧನೆಯನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಇನ್ನು ಕೆಲವರು ನನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂತಹ ವಿಚಾರದಲ್ಲಿ ಖಿನ್ನತೆಗೆ ಒಳಗಾಗ್ತಾರೆ. ಇವೆಲ್ಲದಕ್ಕೂ ಕಾರಣ ಅಂತ ಬಂದಾಗ ದಿ ಪವರ್ಫುಲ್ ವೆಪನ್ ಅದು ನಮ್ಮ ಮನಸ್ಸು. ಈ ಮನಸ್ಸು ಅನ್ನುವಂಥದ್ದೇನಿದೆ, ಮನಸ್ಸು ಬಯಸಿದ್ದೆಲ್ಲ ಕೊಡುವಂತಹ ಕಲ್ಪವೃಕ್ಷ ಅನ್ನುವಂಥದ್ದು ತಿಳಿದವರು ಹಿರಿಯರು ಹೇಳ್ತಾರೆ. ಅದೇ ರೀತಿ ಈ ಮನಸ್ಸನ್ನ ಯಾವಾಗ ನಾವು ಕಂಟ್ರೋಲ್ ಮಾಡ್ತೇವೆ ಆವಾಗ ಮಾತ್ರ ನಾವು ಕೇಳಿದಂತಹ ಕಲ್ಪವೃಕ್ಷವಾಗುತ್ತೆ ಈ ಮನಸ್ಸು. ಅದೇ ನಮ್ಮ ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡಿದರೆ ಮರ್ಕಟ ತರ ಆಗುತ್ತೆ, ಹುಚ್ಚನ ತರ ಆಗುತ್ತೆ, ಅಥವಾ ಮಂಗನ್ ತರ ಆಡುತ್ತೆ ಅನ್ನೋ ನಾವು ಮಾತನ್ನ ಕೇಳ್ತಾ ಇದ್ವಿ. ಹಾಗಾಗಿ ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ ಈ ಪವರ್ಫುಲ್ ವೆಪನ್ ಮನಸ್ಸು ಒಂದು ಸರಿಯಾಗಿದ್ರೆ ನಮ್ಮ ಮನಸ್ಸಿನ ಕಂಟ್ರೋಲ್, ಹತೋಟಿ ನಮ್ಮ ಕೈಯಲ್ಲೇ ಇದೆ. ಆ ಒಂದು ಹತೋಟಿ ನಮ್ಮ ಕೈಯಲ್ಲಿದ್ರೆ ನಾವು ಎಂತಹ ವಂಡರ್ಸ್ಗಳನ್ನ, ಎಂತಹ ಅದ್ಭುತಗಳನ್ನು ಕೂಡ ಸಾಧಿಸಬಹುದು ಅನ್ನುವಂಥದ್ದು ಅದೆಷ್ಟೋ ಜನರು ನಮ್ಮ ಕಣ್ಣ ಮುಂದೆ ಸಾಧಕರಿದ್ದಾರೆ, ಉದಾಹರಣೆಗಳಿವೆ. ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಭಾಗದ ದಿ ವೆರಿ ಫೇಮಸ್ ಆಗಿರುವಂತವರು, ಜೊತೆಗೆ ಅನೇಕ ಜನರು ಸಮಸ್ಯೆ ಅಂತ ಬಂದಾಗ, ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಅಂತ ಬಂದಾಗ ಅವರಿಗೆ ಸರಿಯಾದ ದಾರಿಯಲ್ಲಿ ದಾರಿ ತೋರಿಸಿ ಮಾರ್ಗದರ್ಶಕರಾಗಿ, ಗುರುಗಳಾಗಿ ಸೇವೆ ಸಲ್ಲಿಸಿರುವಂತಹ ವ್ಯಕ್ತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ. ವಿಶೇಷ ಕಾರ್ಯಕ್ರಮ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ. ಎಸ್, ನನ್ನ ಮನಸ್ಸು ಕೂಡ ನನ್ನ ಕೈಯಲ್ಲಿ. ಆದ್ರೆ ಯಾವ ರೀತಿ ನಮ್ಮ ಕೈಯಲ್ಲಿ ಇರುತ್ತೆ, ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು, ಪ್ರತಿ ಬಾರಿ ನಾವು ನೋಡ್ತಾ ಇರ್ತೀವಿ. ಪ್ರತಿಯೊಬ್ರು ಕೂಡ ಹೇಗಿದ್ದೀರಾ ಅಂತ ಕೇಳಿದಾಗ ಎಷ್ಟು ಚೆನ್ನಾಗಿದ್ದೇನೆ, ಏನೋ ಸ್ವಲ್ಪ ಟೆನ್ಷನ್ ಇದೆ ಅನ್ನುವಂತಹ ಮಾತು ಇದು ವಿರಳ ಆಗಿ ಹೋಗ್ತಾ ಇರುವಂಥದ್ದು ಪ್ರಸಕ್ತ ಕಾಲಘಟ್ಟದಲ್ಲಿ. ಮಕ್ಕಳ ಹತ್ರ ಕೇಳಿದ್ರೆ ಮಕ್ಕಳಿಗೂ ಕೂಡ ಟೆನ್ಷನ್ ಅನ್ನುವಂಥದ್ದು, ಏಕಾಗ್ರತೆ ಇಲ್ಲ, ಕಾನ್ಸಂಟ್ರೇಷನ್ಗಳಿಲ್ಲ, ಜೊತೆಗೆ ಈ ಹಿಂದೆ ಆಗಿರುವಂತಹ ಕೆಲವು ಘಟನೆಗಳ ಮೇಲೆ ನಾವು ಬದುಕಿರುವಂಥದ್ದು, ಪ್ರಸಕ್ತ ವರ್ತಮಾನ ಕಾಲಗಳಲ್ಲಿ ನಾವು ಬದುಕ್ತಾ ಇಲ್ಲ. ಇವೆಲ್ಲದರ ನಡುವೆ ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಚರ್ಚೆ ಯಾಕೆ ಅಂತ ಬಂದಾಗ ಅನೇಕ ಜನರು ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅವರುಗಳಿಗೆ ಸರಿಯಾದ ದಾರಿಯಲ್ಲಿ ದಾರಿ ತೋರಿಸಿದಂತಹ ಮಾರ್ಗದರ್ಶಕರು ಇವರು. ನಮ್ಮ ಕರಾವಳಿ ಭಾಗದ ಫೇಮಸ್ ಟ್ರೈನರ್ ಕೂಡ ಹೌದು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ. ಮೈಂಡ್ ಕೋಚ್, ಅದೇ ರೀತಿ ನಮ್ಮ ಕರಾವಳಿ ಭಾಗದ ಥೆರಪಿಸ್ಟ್, ಟ್ರೈನರ್, ಈ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಜನರಿಗೆ ದಾರಿ ತೋರಿಸಿದಂತಹ ಗುರುಗಳು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ತನುಜಾ ಮಾಬೇನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮ್ಗೆ. ವೆಲ್ಕಮ್ ಟು ಮೈ ಶೋ ಮೇಡಮ್. ಅಂಡ್ ಅತ್ಯಂತ ಅಭಿನಂದನೆಗಳನ್ನ ನಾನು ಪ್ರಥಮವಾಗಿ ನಿಮ್ಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ತಾವೊಂದು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದೀರಿ ಅಂತ ಬಂದಾಗ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ, ಜೊತೆಗೆ ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ ಮನಸ್ಸು. ಈ ಒಂದು ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಏನ್ ವಂಡರ್ಗಳನ್ನು ಕೂಡ ನಾವು ಸೃಷ್ಟಿ ಮಾಡಬಹುದು. ಆದ್ರೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಮಾನಸಿಕ ಖಿನ್ನತೆಗಳೇನು, ನಮ್ಮ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಸಣ್ಣ ಸಣ್ಣ ಪುಟ್ಟ ವಿಚಾರಗಳು ನಮ್ಮನ್ನ ಸಾಧನೆಯಿಂದ ನಮ್ಮನ್ನ ಹಿಂದಕ್ಕೆ ಎಳೆದುಕೊಳ್ಳುತ್ತೆ. ಇವೆಲ್ಲದರ ನಡುವೆ ನಾನು ಕೇಳಬೇಕು, ಈ ಮನಸ್ಸು ಎಷ್ಟು ಸೂಕ್ಷ್ಮತೆ, ಜೊತೆಗೆ ಮನಸ್ಸನ್ನ ಎಷ್ಟು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು, ಅಂಡ್ ಮನಸ್ಸು ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಮೇಡಮ್. ನಾನು ಈ ವಿಚಾರದ ಬಗ್ಗೆ ಫಸ್ಟ್ ಆಗಿ ನಿಮ್ಮ ಹತ್ರ ಕೇಳಬೇಕು, ಏನ್ ಹೇಳ್ತಾರೆ? ಮನಸ್ಸು ಅಂತ ಹೇಳುವಂಥದ್ದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ನಾವೀಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಹುಷಾರಿಲ್ಲ, ನಮಗೆ ಅದು ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ ಉಂಟು ಅಂತ ನಾವು ಹೇಳ್ತೇವೆ. ಆದರೆ 90% to 95% ಆಫ್ ದ ಪ್ರಾಬ್ಲಮ್ಸ್ ಎಲ್ಲೋ ನಮ್ಮ ಮನಸ್ಸಿನಿಂದಲೇ ಬಂದಿರ್ತದೆ. ಮನಸ್ಸು ನಮ್ದು ಕರೆಕ್ಟ್ ಆಗಿ ನಮ್ಮದು ಕಂಟ್ರೋಲ್ ಅಲ್ಲಿ ನಮ್ಮಲ್ಲಿ ಉಂಟು ಅಂತ ಅನ್ಸಿದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಗಳನ್ನು ನಾವು ಕಮ್ಮಿ ಮಾಡ್ಕೊಳ್ಬಹುದು ನಾವು. ಸೊ ಅದರಿಂದಾಗಿ ಮನಸ್ಸಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನು ನಾವು ಕೊಡಬೇಕು. ಬೇರೆಲ್ಲದಕ್ಕಿಂತ ಕೂಡ ಮೈಂಡ್ ಹ್ಯಾಸ್ ಟು ಬಿ ಗಿವನ್ ದ ಫಸ್ಟ್ ಪ್ರಿಫರೆನ್ಸ್. ಓಕೆ ಓಕೆ, ಮನಸ್ಸಿಗೆ ನಾವು ಪ್ರಥಮವಾಗಿ ಇಂಪಾರ್ಟೆನ್ಸ್ಗಳನ್ನು ಕೊಡಬೇಕು ಅಂತ ತಾವು ಹೇಳ್ತೀರಾ ಮೇಡಮ್. ಇಲ್ಲಿ ಮನಸ್ಸು ಅಂತ ಬಂದಾಗ ನಾನು ಆಗ್ಲೇ ಹೇಳಿದಾಗೆ ನಾವು ಕೇಳಿದ್ದೆಲ್ಲ ಕೊಡುವಂತ ಒಂದು ಕಲ್ಪವೃಕ್ಷ ಆಗುತ್ತೆ.
ಅಥವಾ ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡಿದ್ರೆ ಮಂಗನ್ ತರ ಆಗುತ್ತೆ, ಮರ್ಕಟ ತರ ಆಗುತ್ತೆ? ಹೇಗೆ ಮೇಡಮ್ ಇದು ಯಾವ ಆಧಾರದ ಮೇಲೆ ಹಿರಿಯರು ಹೇಳಿದ್ದಾರೆ ಈ ಒಂದು ವಿಚಾರವನ್ನ? ಈಗ ನೋಡಿ, ಈಗ ಸಪೋಸ್ ಈಗ ಒಂದು ಕಾರಿದು ನಾನು ಓನರ್ ಆಗಿರ್ತೇನೆ, ನಾನೀಗ ಡ್ರೈವರಿಗೆ ನಾನು ಕಾರ್ ಕೊಟ್ಟು ಹೋಗಪ್ಪ ಅಂತ ಹೇಳಿದ್ರೆ ಹಿ ವಿಲ್ ಟೇಕ್ ಇಟ್ ಇನ್ ಇಸ್ ಓನ್ ವೇಸ್. ಬಟ್ ನಾನು ಓನರ್ ಆಗಿ ನಾನು ಡ್ರೈವರ್ ಹೋದಲ್ಲಿ ನಾನು ಹೋಗ್ತೇನಾ ಅಥವಾ ನಾನು ಹೇಳಿದಾಗೆ ಡ್ರೈವರ್ ಹೋಗ್ತಾನ? ದಿಸ್ ಇಸ್ ಅ ಫಸ್ಟ್ ಎಕ್ಸಾಂಪಲ್. ಸೊ ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮನಸ್ಸು ಎಲ್ಲಿ ತಕೊಂಡು ಹೋಗ್ತದೆ ನಾವಲ್ಲಿ ಹೋಗ್ತಾ ಇದ್ದೇವೆ. ಬಟ್ ನಾವು ಮನಸ್ಸಿಗೆ ನಾವು ಡೈರೆಕ್ಷನ್ ಕೊಡ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ನನ್ಗೆ ಏನು ಬೇಕಾದದನ್ನು ಅದು ತೆಗೆದು ಕೊಡ್ಬೇಕು ಅಂತ ಹೇಳುವಂಥದ್ದನ್ನು ನಾವು ಟ್ರೈನ್ ಆಗಿಲ್ಲ. ನಮ್ಮ ಮಕ್ಕಳಿಂದ ನಾವು ಇರ್ಬೇಕಾದ್ರೆ ನಾವು ಮೈಂಡಿಗೆ ಅಂತ ಹೇಳುವಂಥದ್ದು ನಾವು ಪ್ರಿಫರೆನ್ಸ್ ಕೊಡ್ಲಿಲ್ಲ. ವಿ ಟಾಕ್ಡ್ ಅಬೌಟ್ ಗೋಲ್, ವಿ ಟಾಕ್ಡ್ ಅಬೌಟ್ ಕರಿಯರ್, ವಿ ಟಾಕ್ಡ್ ಅಬೌಟ್ ಹೆಲ್ತ್, ಬಟ್ ಮೈಂಡ್ ಇಸ್ ಸೋ ಇಂಪಾರ್ಟೆಂಟ್. ಯಾವುದೇ ಒಂದು ನಮ್ಮ ಸ್ಟಡೀಸಲ್ಲಿ, ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಇರ್ಬೋದು, ಹೈಸ್ಕೂಲಲ್ಲಿ ಇರ್ಬೋದು, ವಿ ಹ್ಯಾವ್ ನಾಟ್ ಗಿವನ್ ಎನಿ ಇಂಪಾರ್ಟೆನ್ಸ್ ಟು ದ ಮೈಂಡ್. ಎಸ್ ಎಸ್ ಎಸ್, ನಿಜ ನಿಜ. ಇವೆಲ್ಲದ ನಡುವೆ ಮೇಡಮ್, ಈ ತಾವು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದೀರಿ ಅಂತ ಬಂದಾಗ, ಅನೇಕ ಜನರಿಗೆ ಗೈಡ್ ಮಾಡ್ತಾ ಇದ್ದೀರಿ ಅಂತ ಬಂದಾಗ, ರೀಡಿಸೈನ್ ಯುವರ್ ಮೈಂಡ್ಸ್ ಅನ್ನುವಂತಹ ವಿಚಾರ, ಈ ಒಂದು ಆಧಾರದ ಮೇಲೆ ತಾವು ಮಾಡ್ತಾ ಇರುವಂಥದ್ದು. ಇಲ್ಲಿ ಬರುವಂತಹ ಪ್ರಶ್ನೆ, ಪ್ರತಿಯೊಬ್ಬರು ಕೂಡ ಇತ್ತೀಚಿನ ದಿನಗಳಲ್ಲಿ ಫೇಸ್ ಮಾಡ್ತಾ ಇರುವಂತಹ ಸಮಸ್ಯೆ ಮಾನಸಿಕ ಖಿನ್ನತೆ. ಪ್ರತಿ ಬಾರಿ ಕೂಡ ಕೇಳ್ತೇವೆ ಮಾನಸಿಕ ಖಿನ್ನತೆ, ಮಾನಸಿಕ ಖಿನ್ನತೆ. ಅಂದ್ರೆ ಅನೇಕ ಗೊಂದಲಗಳು ಕೂಡ ಇದೆ. ಏನ್ ಮಾನಸಿಕ ಖಿನ್ನತೆ ಅಂದ್ರೆ, ನಾವು ಮಾಡುವಂತಹ ಕೆಲಸಗಳಲ್ಲಿ ಎಡವಟ್ಟುಗಳು ಅಥವಾ ಗೊಂದಲಗಳು, ಭಯ, ಆತಂಕ, ಇವೆಲ್ಲವೂ ಕೂಡ ಮಾನಸಿಕ ಖಿನ್ನತೆ ಆಗುತ್ತಾ? ಅಥವಾ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಮತ್ತೊಂದು ವಿಪರೀತ ಹಂತಕ್ಕೆ ಹೋಗುವಂಥದ್ದು? ಈ ಮಾನಸಿಕ ಖಿನ್ನತೆಯನ್ನ ಯಾವ ರೀತಿ ನೋಡ್ತೀರಾ ಮೇಡಮ್? ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಈಗ ಮನಸ್ಸಿನಲ್ಲಿ ನಮಗೆ ಸಾಕಷ್ಟು ಯೋಚನೆಗಳು ಬರ್ತವೆ. ಆ ಯೋಚನೆಗಳು ನನ್ನನ್ನು ಆಕ್ಚುಲಿ ಎಂಪವರ್ ಮಾಡ್ತಾ ಉಂಟಾ ಅಥವಾ ನನ್ನನ್ನು ಡಿಸೆಂಪವರ್ ಮಾಡ್ತಾ ಉಂಟಾ ಅಂತ ಹೇಳುವಂಥದ್ದನ್ನು ನೋಡ್ಕೊಳ್ಬೇಕು. ನನ್ಗೆ ಎಂಪವರ್ ಆಗುವಂತ ಥಾಟ್ಸ್ಗಳೇ ನನ್ನನ್ನು ಜಾಸ್ತಿ ಆಗ್ತಾ ಇರುವುದಾದ್ರೆ ಅದು ಫೈನಲಿ ನನಗೆ ಫ್ರಸ್ಟ್ರೇಷನ್ಸ್ ಕೊಡ್ಬೋದು, ಆಂಕ್ಷಿಯಸ್ನೆಸ್ ಕೊಡ್ಬೋದು, ಲೋನ್ಲಿನೆಸ್ ಕೊಡ್ಬೋದು. ಈ ಥಾಟ್ಸ್ ನನ್ನದು ಏನು ಉಂಟಂತ ಹೇಳುವಂಥದ್ದನ್ನು ನಾವು ಫಸ್ಟ್ ಚೆಕ್ ಮಾಡಬೇಕಾಗ್ತದೆ. ಈ ಥಾಟ್ಸ್ ನನಗೆ ಎಲ್ಲಿಂದ ಬಂದಿದೆ, ನಾನು ಎಲ್ಲಿಂದ ಈ ಥಾಟ್ಸ್ ಗಳನ್ನು ಕಲ್ತಿದ್ದೇನೆ, ಈ ಥಾಟ್ಸ್ ಅನ್ನು ನಾನು ಪದೇ ಪದೇ ನಾನು ಆಕ್ಚುಲಿ ಇದನ್ನು ನಾನು ಮಾಡ್ತಾ ಇದ್ದೇನಾ? ಈಗ ಸಪೋಸ್ ನಾವೀಗ ಥಾಟ್ಸ್ ಗಳನ್ನ ನೋಡ್ತಾ ಇದ್ರೆ 70,000 to 80,000 ಥಾಟ್ಸ್ ಗಳು ನಮಗೆ ಪ್ರತಿದಿನ ನಮಗೆ ಬರ್ತಾ ಇರ್ತದೆ. ಆ 70,000 to 80,000 ಥಾಟ್ಸ್ ಗಳು ರಿಪೀಟೆಡ್ ಥಾಟ್ಸ್ ಅಂತ ನಾವು ನೋಡಿದ್ರೆ ಸಾಕಷ್ಟು ಅದರಲ್ಲಿ 90% ಆಫ್ ದ ಥಾಟ್ಸ್ ಆರ್ ರಿಪೀಟೆಡ್ ಥಾಟ್ಸ್. ನಾವು ನಿನ್ನೆ ನಾವು ಏನ್ ಯೋಚನೆ ಮಾಡಿರ್ತೇವೆ ಅದನ್ನೇ ನಾವು ಇವತ್ತು ಸಹ ಯೋಚನೆ ಮಾಡಿರ್ತೇವೆ. ಸೊ ಆ ರಿಪೀಟೆಡ್ ಥಾಟ್ಸ್ಗಳು ನನ್ನನ್ನು ಆಕ್ಚುಲಿ ಹುರಿದುಂಬಿಸ್ತಾ ಉಂಟಾ ಅಥವಾ ನನ್ನನ್ನು ಕಂಪೇರ್ ಮಾಡಿ ಕೆಳಗೆ ತರ್ತಾ ಉಂಟಾ ಅಂತ ಹೇಳುವಂತದನ್ನು ನಾವು ಫಸ್ಟ್ ಆಫ್ ಆಲ್ ನಾವು ನೋಡ್ಬೇಕಾಗ್ತದೆ. ಹೌ ಮೇಡಮ್, ಹೌ ಡಿಫ್ರೆನ್ಶಿಯೇಟ್ ಮಾಡಬೇಕಾಗ್ತದೆ ಅಂದ್ರೆ, ತಾವು ಹೇಳಿದ್ರಿ ಎಸ್ ಮಾನಸಿಕ ಖಿನ್ನತೆ ಅಂತ ಬಂದಾಗ ಒಂದು ಥಾಟ್ಸ್ ಗಳನ್ನ ಪದೇ ಪದೇ ನಮಗೆ ಬರುವಂತದ್ದು, ಇದು ಮಾನಸಿಕ ಖಿನ್ನತೆ ಅಲ್ವಾ? ಹೇಗೆ ಡಿಫ್ರೆನ್ಶಿಯೇಟ್, ಯಾವುದು ಒಳ್ಳೇದು ಯಾವುದು ಕೆಡುಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅದೇ ರಿಪೀಟೆಡ್ಲಿ ಆಗ್ತಾ ಹೋದ್ರೆ ಅದೇ ಮುಂದಕ್ಕೆ ನಮಗೆ ತುಂಬಾ ದೊಡ್ಡ ಮಟ್ಟದ ಸಮಸ್ಯೆಯನ್ನು ತಂದು ಕೊಡುತ್ತೆ. ಕರೆಕ್ಟ್. ಈಗ ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ಈಗ ಚಿಕ್ಕದಿರುವಾಗ ಲೋನ್ಲಿನೆಸ್ ಅಲ್ಲಿ ನಾವು ಕೆಲವು ಮಕ್ಕಳು ಬೆಳೆದಿರ್ಬೋದು. ಆ ಮಗುಗೆ ಲೋನ್ಲಿನೆಸ್ ಅಂತ ಹೇಳುವಂಥದ್ದು, ಈಗ ನನ್ನೊಟ್ಟಿಗೆ ಯಾರಿಲ್ಲ, ನನ್ನ ಜೊತೆ ಯಾರಿಲ್ಲ, ನನ್ನೊಟ್ಟಿಗೆ ಯಾರು ಬರುವುದಿಲ್ಲ ಅಂತ ಹೇಳುವಂತ ಥಾಟ್ಗಳು ಬೆಳೀತಾ ಇರ್ಬೋದು. ಸೊ ಆ ಮಗು ಮತ್ತೆ 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 ದೊಡ್ಡದಾಗ್ತಾ ಇದ್ದಾಗೆ ಥಿಂಕ್ ಮಾಡ್ತಾ ಹೋದ್ರೆ ಆ ಮಗುಗೆ ತುಂಬಾ ರಿಲೇಶನ್ಶಿಪ್ಗಳು ಬರುವುದಿಲ್ಲ. ನಾವು ದೊಡ್ಡದಾಗ್ತಾ ಹೋದಾಗೆ ವಿ ವಿಲ್ ನಾಟ್ ಬಿ ಹ್ಯಾಪಿ ವಿತ್ ಎನಿ ರಿಲೇಶನ್ಶಿಪ್, ಬಿಕಾಸ್ ಬ್ಯಾಕ್ ಇನ್ ಎ ಮೈಂಡ್ ಅಲ್ಲಿ ನನ್ನನ್ನು ಯಾರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಇದ್ದಿರ್ತದೆ. ರಿಜೆಕ್ಷನ್ ಮಾಡ್ಬೋದು, ನನ್ನನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ ಅಂತ ಹೇಳುವಂತ ಥಾಟ್ಗಳು ಬರ್ತಾ ಇರ್ತದೆ. ಸೊ ಆ ಥಾಟ್ಗಳು ಇದ್ದಾಗ when they have a relationship they will always suspect the relationship. ಇವು ನನ್ನನ್ನು ತಕೊಳ್ತಾರ ಇಲ್ಲವಾ ಅಂತ ಹೇಳುವಂಥದ್ದು ಬರ್ತಾ ಇರ್ತದೆ. ಸೊ ಹಾಗಿರುವಾಗ ರಿಲೇಶನ್ಶಿಪ್ಗಳು ಬರೋದಿಲ್ಲ. ಅದೇ ಈಗ ಸೆಕೆಂಡ್ಲಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನನ್ನಿಂದ ಆಗುದಿಲ್ಲ ಅಂತ ಒಂದು ನಾವು ಹೇಳ್ತಾ ಇದ್ದಿರ್ತೇವೆ, ಇದು ನನ್ನಿಂದ ಆಗ್ಲಿಕ್ಕಿಲ್ಲ. ಸೊ ಐ ಕಾಂಟ್ ಅಂತ ಹೇಳುವಂಥದ್ದನ್ನು ನಾವು ಪದೇ ಪದೇ ಹೇಳ್ತಾ ಹೋಗ್ತಾ ಇದ್ದಾಗೆ ಯಾವುದೇ ಸಿಚುವೇಶನ್ಸ್ಗೆ ಬಂದಾಗ ನನ್ನ ಹತ್ರ ಧೈರ್ಯ ಇರುವುದಿಲ್ಲ. ಸೊ ನನ್ನದ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ದಟ್ ಮೀನ್ಸ್ ಇಟ್ ಈಸ್ ನಾಟ್ ಎಂಪವರಿಂಗ್ ಮೀ, ಇಟ್ ಈಸ್ ನಾಟ್ ಪುಷಿಂಗ್. ಸಿ ಫಾರ್ ಎಕ್ಸಾಂಪಲ್ ಎವ್ರಿ ಅರೇನಾ, ಎವ್ರಿಥಿಂಗ್ ವೆನ್ ವಿ ಆರ್ ಡೂಯಿಂಗ್ ಇಟ್ಸ್ ಅ ಚಾಲೆಂಜಿಂಗ್ ಟೈಮ್, ಇಟ್ಸ್ ಆಲ್ವೇಸ್ ಅನ್ ಅನ್ಫೆಮಿಲಿಯರ್ ಪ್ಲೇಸ್ ಫಾರ್ ಅಸ್. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಕಂಫರ್ಟ್ ಝೋನ್ ಅಂತ ಹೇಳ್ಕೊಳ್ತೇವೆ. ಕಂಫರ್ಟ್ ಝೋನ್ ಅಲ್ಲಿ ವಿ ಆರ್ ಆಲ್ ಹ್ಯಾಪಿ ವಿತ್ ದ ಕಂಫರ್ಟ್ ಝೋನ್. ರೈಟ್. ಈಗ ನಾನೀಗ ಹೊಂದ್ಕೊಂಡಿದ್ದೇನೆ, ನಾನೀಗ ನನ್ನ ಮನೆಯವರೊಟ್ಟಿಗೆ ನಾನು ಮಾತಾಡ್ತಾ ಇರ್ತೇನೆ, ನನ್ನ ಫ್ಯಾಮಿಲಿಯೊಟ್ಟಿಗೆ ಮಾತಾಡ್ತಾ ಇರ್ತೇನೆ. ಬಟ್ somebody else to talk to them, it becomes a stranger. So we will say that is an unfamiliar person or the unfamiliar zone for me and I will not do it. But if you actually go on with every situations, automatic ಆಗಿ ನಾವು ಅಡ್ಜಸ್ಟ್ ಹಾಕೊಳ್ತೇವೆ. ನಾವು ಅಡ್ಜಸ್ಟ್ ಆದ ಕೂಡಲೇ ನಮ್ಗೆ ಅದು ಥ್ರೆಟ್ ಆಗಿ ಬರುವುದಿಲ್ಲ. ಸೊ ವಿ ಗೆಟ್ ಅಡ್ಜಸ್ಟೆಡ್ ಅಂಡ್ ವಿ ವಿಲ್ ಗೋ ವಿತ್ ದಟ್.
ಸೊ ದ್ಯಾಟ್ ವಿ ಹ್ಯಾವ್ ಟು ಲರ್ನ್. ನನಗೆ ಯಾವ ಥಾಟ್ಗಳನ್ನ ನಾನು ಕಳಗ್ ಮಾಡ್ತಾ ಉಂಟು, ಈ ಥಾಟ್ಗಳು ಎಲ್ಲಿಂದ ಬಂತು, ಈ ಥಾಟ್ಗಳನ್ನ ನಾನು ಸರಿ ಮಾಡಬಹುದಾ, ಹೇಗೆ ನಾನು ಸರಿ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಾ ಹೋದಾಗ ವಿ ವಿಲ್ ರೇಸ್ ಫ್ರಮ್ ದ್ಯಾಟ್ ಥಾಟ್ಸ್. ಓಕೆ ಓಕೆ. ಈಗ ತನುಜಮ್ಮ ಬೇಮನ್ ಅವರು ಅನೇಕ ಜನರನ್ನ ತಾವು ಗೈಡ್ ಮಾಡಿದ್ದೀರಾ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀರಾ, ಟ್ರೈನ್ ಮಾಡಿದ್ದೀರಾ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಯುವಕರು ಮಕ್ಕಳ ಒಂದು ಸರದಿ ಇಲ್ಲಿ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಖಿನ್ನತೆಗೊಳಗಾಗುವವರು. ಈ ಹಿಂದೆ ಆ ರೀತಿ ಇರಲಿಲ್ಲ. ಈ ಹಿಂದೆ ಎಲ್ಲೋ ಒಂದ್ ಕಡೆ ವೃದ್ಧಾಪ್ಯ ಸಂದರ್ಭಗಳಲ್ಲಿ ಏನೋ ಏಜ್ ಆಯಿತು, ಆ ಸಂದರ್ಭಗಳಲ್ಲಿ ಬರುವಂತಹ ಸಮಸ್ಯೆಗಳು ಅಥವಾ ಗರ್ಭಿಣಿಯರಿಗೆ ಬರುವಂತಹ ಸಮಸ್ಯೆಗಳಿಗೆ ಎಲ್ಲರಿಗೂ ಕೂಡ ಬರುವಂತಹ ಸಮಸ್ಯೆಗಳು. ತಾವು ಗಮನಿಸಿದ ಪ್ರಕಾರ ಯುವಕರಲ್ಲಿ ಜಾಸ್ತಿಯಾಗಿ ಯಾವ ಸಮಸ್ಯೆ ಇರುತ್ತೆ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳ ಬಗ್ಗೆ? ಈಗ ಹುಡುಗಿಯರಿಗೆ ನೀವು ತಕೊಂಡ್ರೆ ಮೋಸ್ಟ್ ಆಫ್ ದೆಮ್ ಆರ್ ಆನ್ ದಿ ಇಮೋಷನ್ಸ್. ಓಕೆ, ಇಮೋಷನ್ಸ್, ಫ್ರೆಂಡ್ಸ್ ಬಿಟ್ಟೋದ್ರು ಅಥವಾ ತಂದೆ ತಾಯಿ ಯೂಶ್ವಲಿ ಏನ್ ಮಾಡ್ತಾರೆ, ಟೀನೇಜಿಗೆ ಬಂದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ತಂದೆ ತಾಯಿ ಮೇಲೆ ಅವ್ರಿಗೆ ಅಗೇನ್ಸ್ಟ್ ಇರ್ತದೆ, ಸ್ಪೆಷಲಿ ತಾಯಿಯೊಟ್ಟಿಗೆ ಅಗೇನ್ಸ್ಟ್ ಇರ್ತದೆ. ಟೀನೇಜರ್ಸ್ಗೆ ಸ್ಪೆಷಲಿ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಫ್ರೀಡಮ್ ಬೇಕು ಅಂತ ಅನಿಸ್ತದೆ, ನಮ್ಗೆ ಇದು ಮಾಡ್ಬೇಕು ಅದು ಮಾಡ್ಬೇಕು, ಬಿಕಾಸ್ ದೇ ಆರ್ ಬ್ಲೂಮಿಂಗ್, ದೇ ಆರ್ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಬಟ್ ತಂದೆ ತಾಯಿಯವರು ರಿಸ್ಟ್ರಿಕ್ಷನ್ಸ್ ಹಾಕಿದ ಕೂಡಲೇ ಅವ್ರಿಗೆ ಅದರ ಮೇಲೆ ಅಗೇನ್ಸ್ಟ್ ಆಗಿ ಹೋಗ್ತದೆ, ರಿಟಾಲಿಯೇಷನ್ ಬರ್ತದೆ. ಸೊ ದಿಸ್ ಇಸ್ ಅ ಮೇನ್ ಪ್ರಾಬ್ಲಮ್ ವಾಟ್ ದೇ ಹ್ಯಾವ್. ದ ಫಸ್ಟ್ ಥಿಂಗ್ ಇಟ್ ಸ್ಟಾರ್ಟ್ಸ್ ವಿತ್ ದ ರಿಟಾಲಿಯೇಷನ್. ಅದು ಮುಂದೆ ಹೋದ ಹಾಗೆ ಅವ್ರಿಗೆ ಏನಾಗ್ತದೆ, ಏನೋ ಒಂದು ನನಗೆ ಎಡಿಕ್ಷನ್ಸ್ಗಳು ಬರ್ಬೋದು, ಅಥವಾ ಅವರಿಗೆ ಏನೋ ಒಂದು ಕಡೆ ರಾಂಗ್ ಗ್ರೂಪ್ಸ್ಗಳು ಬರ್ಬೋದು, ಆರ್ ದೇ ಮೈಟ್ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ಸ್ಟಡಿಂಗ್. ಸೊ ಅದು ಸೆಕೆಂಡ್ ಲೆವೆಲ್ ಅಲ್ಲಿ ಹೋಗ್ತಾ ಇರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ರಿಟಾಲಿಯೇಷನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳಿಗೆ ಇಮೋಷನ್ಸ್ ಜಾಸ್ತಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ 10th ಸ್ಟ್ಯಾಂಡರ್ಡ್ PUC ಮಕ್ಕಳಿಗೆಲ್ಲ ನಾನು ಹೋದಾಗ ಲಾಟ್ ಆಫ್ ಚಿಲ್ಡ್ರನ್ ವಿಲ್ ಕ್ರೈ. Okay, maybe that sometimes the parents might not have a good relationship, or they might be coming from the broken family, or they might be very busy and they have not given the time to them, or sometimes the ತಂದೆ ತಾಯಿಗೆ ಕೇಳುವಷ್ಟು ಪೇಷನ್ಸ್ ಇದ್ದಿರ್ಲಿಕ್ಕಿಲ್ಲ because they might be busy. So ಆಗ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಬಂದು ಹೇಳ್ತಾ ಇರ್ತಾರೆ. So they feel that it has been sidelined and then they start going into the shell. And they find somebody else to share. ಓಕೆ ಓಕೆ, ಎಸ್ ಮೇಡಮ್, ಬರ್ತೇನೆ. ಕರೆಗಳು ಬರ್ತಾ ಇದೆ, ಜನರ ಒಂದು ಗೊಂದಲಗಳು ಅಥವಾ ಪ್ರಶ್ನೆಗಳು ಏನಾದರೂ ಇದ್ರೆ ಎಸ್ ಕರೆ ಮಾಡಬಹುದು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಹಲೋ, ನಮಸ್ತೆ ನಮಸ್ತೆ ಮೇಡಮ್, ತಮ್ಮ ಹೆಸರು ಇಲ್ಲಿಂದ? ಸಹನಾ ಸರ್. ಎಸ್ ಎಸ್ ಸಹನಾ, ಮಾತಾಡಿ ಸಹನಾ ಅವರೇ. ಅಂದ್ರೆ ಸರ್ ನಾರ್ಮಲ್ ಆಗಿ ಹೆಚ್ಚಾಗಿ ಈಗಲೇ ನಾನು ನೋಡ್ತಾ ಇದ್ದೀನಿ, ವಾಚ್ ಮಾಡ್ತಾ ಇದ್ದೆ. ಅಂದ್ರೆ ಅವ್ರು ಹೇಳಿದ್ರು ಎಮೋಷನ್ಸ್ ಬಗ್ಗೆ ಅಂತ ಡಿಪ್ರೆಷನ್ ಅಲ್ಲಿ. ಸೊ ಅಂದ್ರೆ ಅದು ಯಾವ ತರ ಎಮೋಷನ್ಸ್, ಅಂದ್ರೆ ಯಾವ ಸ್ಥಿತಿಗೆ ಹೋಗ್ಬೋದು ಅಂತ ಕೇಳ್ಬೋದಾ ಅಂತ. ಎಮೋಷನ್ಸ್ ಜಾಸ್ತಿ ಕಂಟ್ರೋಲ್ ಆಗದೆ ಇದ್ದಾಗ ಯಾವ ತರ ಕಂಟ್ರೋಲ್ ಮಾಡ್ಕೋಬಹುದು ಆ ತರ ಡಿಪ್ರೆಷನ್ ಅನ್ನ ಅಂತ. ಎಸ್ ಎಸ್, ಓಕೆ ಓಕೆ ಸರ್, ಥ್ಯಾಂಕ್ ಯು. ಎಮೋಷನ್ಸ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಹೋಗಬಹುದು? ಇಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡದಿದ್ರೆ ಯಾವ ಲೆವೆಲ್ಗೂ ಹೋಗ್ಬೋದು. ದೇ ಕ್ಯಾನ್ ಬಿ ಡಿಪ್ರೆಸ್ಡ್, ದೇ ಕ್ಯಾನ್ ಬಿ ಹ್ಯಾವಿಂಗ್ ಸುಸೈಡಲ್ ಟೆಂಡೆನ್ಸಿ, ಯಾವ ಮಟ್ಟಕ್ಕೆ ಕೂಡ ಹೋಗ್ಬೋದು. ಬಟ್ ನಮ್ಗೆ ಗೊತ್ತಾದಾಗ, ನನಗೆ ಡಿವೇಟೆಡ್ ಆಗಿ ನನಗೆ ಇಮೋಷನ್ಸ್ ಬರ್ತಾ ಉಂಟು ಅಂತ ಹೇಳಿದಾಗ ವಿ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಫಾರ್ ದಿ ಹೆಲ್ಪ್. ಆ ಹೆಲ್ಪ್ ಈಗ ಮನೆಯವರಿಂದ ಬರ್ತಾ ಇರ್ಬೋದು, ಫ್ರೆಂಡ್ಸಿಂದ ಬರ್ತಾ ಇರ್ಬೋದು, ಆರ್ ಎಲ್ಸ್ ಯು ಹ್ಯಾವ್ ಟು ಮೀಟ್ ದ ಪ್ರೊಫೆಷನಲ್ಸ್. ಯಾಕಂತ ಹೇಳಿದ್ರೆ ನಾವು ಒಂದೇ ನೆಟ್ಟಲ್ಲಿ ನಾವು ನೋಡ್ತಾ ಇರ್ತೇವೆ. ಈಗ ಸಪೋಸ್ ಈಗ ಮನೇಲಿ ಒಂಥರ ಮಾತಾಡ್ತಾ ಇದ್ದಿರ್ತಾರೆ, ಸೊ ಆ ಮಗು ಅದೇ ಕೇಳಿಕೊಂಡು ಅದೇ ಪ್ರಾಕ್ಟೀಸ್ ಆಗಿ ಅದೇ ಪ್ಯಾಟರ್ನ್ ಅಲ್ಲಿ ಇರ್ತದೆ. ಬಟ್ ಬೇರೆಯವರು ತೋರಿಸುವಾಗ ಸಮ್ ಪರ್ಸೆಪ್ಷನ್ಸ್ ಚೇಂಜ್ ಆಗ್ತದೆ. ಸೊ ಡಿವಿಯೇಟ್ ಆಗಿ ಇನ್ನೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೇಳುವಾಗ ಆ ಮಕ್ಕಳು ಕಲೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಥವಾ ಯಾರು ಕೂಡ, ಮಕ್ಕಳಂತ ಅಲ್ಲ, ಅಡಲ್ಟ್ಸ್ ಕೂಡ ನಾವು ಇನ್ನೊಂದು ದೃಷ್ಟಿಯನ್ನು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಆ ನೋಡ್ಲಿಕ್ಕೆ ಶುರು ಮಾಡುವಾಗ ದಟ್ ವಿ ವಿಲ್ ಥಿಂಕ್ ದಟ್ ವಿ ಕ್ಯಾನ್ ಮ್ಯಾನೇಜ್ ಇಟ್. ಓಕೆ. ಸೊ ಥಾಟ್ ಅಲ್ಲಿ ನಾವು ಫಸ್ಟ್ ವರ್ಕ್ ಮಾಡ್ಕೊಳ್ಬೇಕು. ಈ ಥಾಟ್ ನಂಗೆ ಎಲ್ಲಿಂದ ಬಂತು, ಯಾಕೆ ನಂಗೆ ಬರ್ತಾ ಉಂಟು ಅಂತ. ಯಾಕಂತ ಹೇಳಿದ್ರೆ ನಮಗೆ ಪಾಸ್ಟ್ ಅಲ್ಲಿ ನಮಗೆ ಸ್ಟೋರೀಸ್ ಇರ್ತದೆ, ನಮಗೆ ಫೇಲ್ಯೂರ್ಸ್ ಅಂತ ಇರ್ಬೋದು, ಅಥವಾ ನಮಗೆ ಯಾರಾದ್ರೂ ನಮಗೆ ರಿಜೆಕ್ಟ್ ಮಾಡ್ತಾ ಇದ್ದಿರ್ಬೋದು, ಅಥವಾ ನಮಗೆ ಮನೆಯಲ್ಲಿ ತುಂಬಾ ಕಷ್ಟಗಳಿದ್ದು ಫಿನಾನ್ಷಿಯಲಿ ಇದ್ದುಕೊಂಡು ಕೆಲವೊಂದು ನಮಗೆ ನೆಗೆಟಿವ್ ಪ್ಯಾಟರ್ನ್ಸ್ ಗಳನ್ನ ನಾವು ಡೆವಲಪ್ ಮಾಡಿರ್ಕೊಂಡಿರ್ಬೋದು. ಸೊ ದೀಸ್ ಕುಡ್ ಬಿ ದ ರೀಸನ್ ಫಾರ್ ಅಸ್ ಟು ಹ್ಯಾವ್ ಅ ನೆಗೆಟಿವ್ ಪ್ಯಾಟರ್ನ್ಸ್. ಈ ನೆಗೆಟಿವ್ ಪ್ಯಾಟರ್ನ್ಸ್ ಹೋಗ್ತಾ ಇದ್ದ ಹಾಗೆ ನಾವು ಯಾವ ಮಟ್ಟಕ್ಕೂ ಹೋಗ್ಬೋದು. ಓಕೆ, ಹೌ ಕಂಟ್ರೋಲ್ ಮಾಡುವಂತ ವಿಚಾರ ಬರುತ್ತೆ ಮೇಡಮ್. ಹೇಗೆ ಅವರು ಕೇಳಿದಂತ ಪ್ರಶ್ನೆ, ಒಂದ್ ಕಡೆ ಉತ್ತುಂಗಕ್ಕೆ ಹೋದ್ರೆ ಏನು ಆಗುತ್ತೆ, ಅಥವಾ ಕಂಟ್ರೋಲ್ ಮಾಡಬೇಕು ಅಂತ ಬಂದಾಗ ಏನ್ ಮಾಡಬೇಕು ಅನ್ನುವಂಥದ್ದು. ಈಗ ಸಪೋಸ್ ಈಗ ನಮ್ದು ಲಿಮಿಟ್ ಇಂದ ಜಾಸ್ತಿ ಹೋಗಿದೆ ಅಂತ ಇದ್ರೆ ಮೆಡಿಸಿನ್ ಕೆಲವೊಮ್ಮೆ ಬೇಕಿರ್ತದೆ. ಬಟ್ ಮೆಡಿಸಿನ್ ಇದು ಒಟ್ಟಿಗೆ ಯು ನೀಡ್ ಟು ಹ್ಯಾವ್ ದ ಸ್ಕಿಲ್ ಆಲ್ಸೋ. ಈ ಮೆಡಿಸಿನ್ ಒಟ್ಟಿಗೆ ನಮ್ಗೆ ಅವರಿಗೆ ಸ್ಕಿಲ್ಸ್ ಕೊಟ್ಟಿರ್ಬೇಕು. ನಾವು ಇಂಟರ್ಪರ್ಸನಲ್ ಹೇಗಿರ್ಬೇಕು, ಈ ಥಾಟ್ ನಾನು ಹೇಗೆ ಮಾಡ್ಕೊಳ್ಬೇಕು, ಇದೆಲ್ಲ ಟ್ರೈನಿಂಗ್ ಕೊಟ್ಟಾಗ ಸೊ ಬೋತ್ ವೆನ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಇಟ್ ರಿಯಲಿ ವರ್ಕ್ಸ್ ಗುಡ್.
ಓಕೆ 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 ಇಫ್ ಇಟ್ ಇಸ್ ನಾಟ್ ಟು ದಟ್ ಲೆವೆಲ್, ಈಗ ಆ ಲೆವೆಲ್ ವರೆಗೆ ಹೋಗಿರ್ಲಿಲ್ಲದಿದ್ರೆ ದೆನ್ ನಿಮ್ಗೆ ಬ್ರೀದಿಂಗ್ ಮಾಡ್ಕೊಳ್ಬಹುದು. ಬ್ರೀದಿಂಗ್ ಮಾಡುವಾಗ ಇಫ್ ಯು ಐ ಕೀಪ್ ಟೆಲ್ಲಿಂಗ್ ಅಬೌಟ್ ದ ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ನಾನು ಕೊಡ್ತೇನೆ. ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್ ಮಾಡುವಾಗ ಇಟ್ ಈಸ್ ಅ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ಸಿಂಪಥೆಟಿಕ್ ರೈಟ್ ನಾಸ್ಟ್ರಲ್ ಅಲ್ಲಿ ನಾವು ಬ್ರೀದ್ ಮಾಡುವಾಗ ಇಟ್ಸ್ ಆಕ್ಚುಲಿ ಅನ್ ಆಕ್ಷನ್ ಓರಿಯೆಂಟೆಡ್. ಬಟ್ ನಾವು ಲೆಫ್ಟ್ ನಾಸ್ಟ್ರಲ್ ಅಲ್ಲಿ ಬ್ರೀದ್ ಮಾಡಿದಾಗ ನಾವು ಆಟೋಮ್ಯಾಟಿಕ್ ಆಗಿ ಕಾಮ್ ಡೌನ್ ಆಗ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಆನಿಮಲ್ಸ್ಗಳು ಈಗ ಫೈಟ್ ಮಾಡ್ತವೆ, ಅವುಗಳು ಫೈಟ್ ಮಾಡಿದ ಮೇಲೆ ಇಟ್ ವಿಲ್ ಗೋ ಇನ್ ಟು ದ ರೆಸ್ಟ್ ಪೊಸಿಷನ್. ನೀವು ನೋಡಬಹುದು ಇಟ್ ಗೋಸ್ ಟು ದ ರೆಸ್ಟ್ ಪೊಸಿಷನ್. ಬಟ್ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನಾವು ಹಾಗೆ ರೆಸ್ಟ್ ಮಾಡ್ಕೊಳ್ಳೋದೇ ಇಲ್ಲ. ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಒನ್, ಗೋಯಿಂಗ್ ಫಾರ್ ದ ನೆಕ್ಸ್ಟ್. ಏನಾಗ್ತದೆ ಅಂತ ಹೇಳಿದ್ರೆ ಈ ಸ್ಟ್ರೆಸ್ ಡೆವಲಪ್ ಆಗ್ತಾ 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 ನಮ್ಮಲ್ಲಿ ಹಾರ್ಮೋನ್ಸ್ಗಳು ರಿಲೀಸ್ ಮಾಡ್ತದೆ. ಯಾಕಂತ ಹೇಳಿದ್ರೆ ಈ ಸ್ಟ್ರೆಸ್ ಅನ್ನು ನಾವು ಫೇಸ್ ಮಾಡಬೇಕಾದ್ರೆ ವಿ ನೀಡ್ ಟು ಹ್ಯಾವ್ ಅನ್ ಹಾರ್ಮೋನ್ಸ್. ಹಾರ್ಮೋನ್ಸ್ ತಂತಾನೆಗೆ ರಿಲೀಸ್ ಆಗ್ತದೆ. ಸೊ ಈ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಾ ಆಗ್ತಾ ಹೋದ ಹಾಗೆ ಇಟ್ ವಿಲ್ ಹ್ಯಾವ್ ಎ ಬ್ಯಾಡ್ ಇಫೆಕ್ಟ್ಸ್ ಆನ್ ಅವರ್ ಬಾಡಿ, ಬಿಕಾಸ್ ಎವ್ರಿ ಟೈಮ್ ದ ಬಾಡಿ ಥಿಂಕ್ಸ್ ದಟ್ there is a threat, so the hormones gets released. So hormones release ಆಗುವಾಗ ಏನಾಗ್ತದೆ, it will have a bad effect on us. acidity ಬರ್ಬೋದು, ಅಥವಾ ನಿಮಗೆ BP ಬರ್ಬೋದು, ಶುಗರ್ ಬರ್ಬೋದು, you may have migraine. So lot of these problems will start. Okay. So ನೀವು ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಬಂದಾಗ ಸೊ ಯುವರ್ ಬಾಡಿ ಕಮ್ಸ್ ಟು ದಿ ಕಾಮರ್ ಪೊಸಿಷನ್. ಸೊ ಬಾಡಿ ಕಾಮಿಗೆ ಬಂದಾಗ ಯು ವಿಲ್ ಬಿ ಏಬಲ್ ಟು ಥಿಂಕ್. ಎಸ್ ಎಸ್ ಓಕೆ ಓಕೆ ಓಕೆ. ಸೆಕೆಂಡ್ಲಿ ನೀವೀಗ ಥಾಟ್ ಅನ್ನು ಬರೀಬೇಕು. ಬರೀತಾ ಬರೀತಾ ಥಾಟ್ ಜರ್ನಲ್ ಅಂತ ಮಾಡ್ಲಿಕ್ಕೆ ಹೇಳ್ತೇನೆ. ಸೊ ಥಾಟ್ಸ್ ಗಳನ್ನು ಬರೀತಾ ಬರೀತಾ ಹೋದ ಹಾಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ಥಾಟ್ಸ್ ಗಳೆಲ್ಲ ನಂಗೆ ಬರ್ತಾ ಉಂಟು ಅಂತ. ಓಕೆ. ಈಗ ನಾವೀಗ ನಮಗೆ ಸುಮಾರು ಥಾಟ್ಸ್ ಗಳು ಬರ್ತಾ ಇರ್ತದೆ, ನಾವೇ ನೋಡುದಿಲ್ಲ, ಅಟೆನ್ಷನ್ ಕೊಡುದಿಲ್ಲ, ಥಾಟ್ಸ್ ಬರ್ತದೆ ಹೋಗ್ತದೆ. ಇಲ್ಲಿ ಮೇಡಮ್ ಬಹುಶಃ ತಮ್ಮಲ್ಲಿ ತಾವು ಹೇಳಿದ್ರಿ ಅನೇಕ ಸಮಸ್ಯೆಗಳು ಬಂದಾಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಮೇಯ್ನ್ ಆಗಿ ಮನಸ್ಸಿಗೆ ಸಂಬಂಧಪಟ್ಟಿರುವ ಮೇಯ್ನ್ ಸಮಸ್ಯೆಗಳು ಯಾವುದರಿಂದ ಬಳಲ್ತಾ ಇದ್ದಾರೆ? ವಾಟ್ ಇಫ್ ಅಂತ ಹೇಳಿ. ಓಕೆ. ವಾಟ್ ಇಫ್ ಅಂತ ಹೇಳಿದ್ರೆ ಯಾವುದಕ್ಕೆ ಹೋಗುವಾಗ ಇದಾದ್ರೆ, ಇದು ಹೀಗಾದ್ರೆ, ಇದು ಹಾಗಾದ್ರೆ, ಆಲ್ವೇಸ್ ದೇ ವಿಲ್ ಹ್ಯಾವ್ ಎ ನೆಗೆಟಿವ್ ಥಾಟ್ಸ್ ಅಬೌಟ್ ದ ಫ್ಯೂಚರ್. ಬಿಕಾಸ್ ಇಟ್ ಕ್ಯಾನ್ ಬಿ ಫೇಲ್ಯೂರ್. ಬಟ್ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಪಾಸ್ಟ್ ಇದು ಯಾವುದೇ ಒಂದು ಇದಕ್ಕೆ ನಾವು ಫೇಲ್ಯೂರ್ ಆಗಿ ತಗೊಳ್ತೇವೆ ಹೊರತು ಅದೊಂದು ಲರ್ನಿಂಗ್ ಅಂತ ನಾವು ತಗೊಳ್ಳಲ್ಲ. ಸಿ ಲೈಫ್ ಇಸ್ ಅ ಜರ್ನಿ ಆಫ್ ರೋಲರ್ ಕೋಸ್ಟರ್. ನಮ್ಗೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರ್ತದೆ. ಬಟ್ ನಾವು ಡೌನ್ ಹೋದಾಗ ಡು ವಿ ಹ್ಯಾವ್ ಥಾಟ್ ದಟ್ ಹೌ ಟು ಮ್ಯಾನೇಜ್ ದಟ್. ಈ ಡೌನ್ ಅಲ್ಲಿ ಹೋದಾಗ ನನಗೆ ಲರ್ನಿಂಗ್ ಇರುವಂತದ್ದು. ಸೊ ಅಲ್ಲಿ ನಾನು ಲರ್ನಿಂಗ್ ಕಲಿತೇನಾ ಅಥವಾ ನಾನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಂಡು ಅದರಲ್ಲಿ ನಾನು ಒದ್ದಾಡ್ತಾ ಇರ್ತೇನಾ ಅಂತ ಹೇಳುವಂತದ್ದು ಪ್ರಶ್ನೆ. ದ ಮೋರ್ ಯು ಫೀಲ್ ಬ್ಯಾಡ್ ಅಬೌಟ್ ಇಟ್ ದೆನ್ ನಮ್ಮಲ್ಲಿ ಸ್ಟೋರೀಸ್ ಆಗ್ತದೆ. ನಾನು ಏನ್ ಮಾಡಿದ್ರೆ ನಾನು ಸಕ್ಸಸ್ಫುಲ್ ಆಗುದಿಲ್ಲ, ನಾನು ಹೀಗ್ ಮಾಡಿದ್ರೆ ನಾನು ಹೀಗಾಗ್ತೇನೆ ಅಂತ ಹೇಳುವಂತ ಸ್ಟೋರೀಸ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ವೆನ್ ಐ ಗೋ ವಿತ್ ದ ನೆಕ್ಸ್ಟ್ ವರ್ಕಿಗೆ ನಾನು ಹೋಗುವಾಗ ಒನ್ಸ್ ಅಗೇನ್ ನಾ ಬ್ಯಾಡ್ ನನ್ನದು ಎಕ್ಸ್ಪೀರಿಯನ್ಸಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತದ್ದು. ಸೊ ದೆನ್ ಅಗೇನ್ ನಾನು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಟೆಂಪ್ಟ್ ಮಾಡಿದ್ರು ಐ ವಿಲ್ ಗೋ ಅಂಡ್ ಐ ವಿಲ್ ಫೇಲ್ ಬಿಕಾಸ್ ದ ಪ್ಯಾಟರ್ನ್ ಇಸ್ ಮೈ ಫೇಲ್ಯೂರ್. ಆಲ್ರೆಡಿ ಮೈಂಡ್ ಸೆಟ್ ಆಗಿರುತ್ತೆ, ನಾನು ಫೇಲ್ ಆಗ್ತೇನೆ, ಒಂದ್ ವೇಳೆ ನಾನು ಆ ರೀತಿ ಮಾಡಿದ್ರೆ ಈ ರೀತಿ ನನಗೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಓವರ್ಕಮ್ ಆಗ್ಬೇಕು ಅನ್ನೋಂಥದ್ದು ತುಂಬಾ ಕಷ್ಟ. ಜೊತೆಗೆ ಇದ್ರ ಜೊತೆಗೆ ಮತ್ತೊಂದು ಇನ್ನಿತರ ಸಮಸ್ಯೆ, ಸೆಕೆಂಡ್ ಒನ್ ವೆರಿ ಈಗಿನ ಯೂತ್ಗಳು ಈಗಿನ ಜನರು ಫೇಸ್ ಮಾಡುವಂತ ಮತ್ತೊಂದು ಸಮಸ್ಯೆ ಇದ್ರೆ ಮೇಡಮ್, ರಿಲೇಶನ್ಶಿಪ್ ಪ್ರಾಬ್ಲಮ್. ಈಗ ರಿಲೇಶನ್ಶಿಪ್ ಅಂತ ಹೇಳಿದಾಗ ಮೊದಲು ನಮ್ಮಲ್ಲಿ ಇದ್ದಾಗ ವಿ ವಿಲ್ ಹ್ಯಾವ್ ಎ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ಸ್ ಅಂತ ಹೇಳುವುದು. ಈಗ ಏನಾಗ್ತದೆ ಅಂತ ಹೇಳಿದ್ರೆ ದೇರ್ ಇಸ್ ಓನ್ಲಿ ಎ ಶಾರ್ಟ್ ಟೈಮ್ ರಿಲೇಶನ್ಶಿಪ್ ಅಂಡ್ ಯು ಡೋಂಟ್ ಟ್ರಸ್ಟ್ ದಿ ಅದರ್ ಪರ್ಸನ್. ಈಗ ಮಕ್ಕಳಿಗೆ ಹೋಗುವಾಗ ಸಹ ಹಾಗೆ, ಬಿಕಾಸ್ ದೇ ಸಮ್ ಟೈಮ್ಸ್ ದೇ ಆರ್ ವೆರಿ ಕ್ಲೋಸ್ ಟು ಸಮ್ ಪೀಪಲ್, ಸಡನ್ಲಿ ದೇ ವಿಲ್ ಬ್ರೇಕ್ ಅಪ್. ಒಂದು ಪರ್ಸನ್ ಇದ್ದವರು ಅದನ್ನ ಮುಂದೆ ಹೋಗ್ಬಿಡ್ತಾರೆ, ಬಟ್ ಅದರ್ ಪರ್ಸನ್ ವಿಲ್ ಹ್ಯಾವ್ ಲಾಟ್ ಆಫ್ ಇಮೋಷನ್ಸ್. ನಾನು ನಿನ್ನೆ ಅಷ್ಟೇ ನಾನೊಂದು ಕಡೆಯಲ್ಲಿ ಮಾತಾಡ್ತಾ ಇರುವಾಗ ದಟ್ ಗರ್ಲ್ ವಾಸ್ ರಿಯಲಿ ಕ್ರೈಯಿಂಗ್ ಅಂಡ್ ಶಿ ವಾಸ್ ಟೆಲ್ಲಿಂಗ್ ದಟ್ ನಾನು ಮೈಸೂರಲ್ಲಿ ಇರುವಾಗ ನನ್ನ ಹತ್ರ ಫ್ರೆಂಡ್ಸ್ ಇದ್ಲು, ಅವಳು ಮಾತಾಡೋದು ಬಿಟ್ಟಿದ್ದಾಳೆ, ಈಗ ನಾನು ಎವ್ರಿ ಡೇ ನಾನು ಕೂಗ್ತಾ ಇದ್ದೇನೆ ಅಂತ ಹೇಳಿ. ಸೊ ಶಿ ಇಸ್ ನಾಟ್ ಏಬಲ್ ಟು ಮ್ಯಾನೇಜ್ ದಟ್. ವಿ ಹ್ಯಾವ್ ಟು ಗೋ ಹೆಡ್, ವಿ ಹ್ಯಾವ್ ಟು ಮೇಕ್ ನ್ಯೂ ಫ್ರೆಂಡ್ಸ್ ಅಂತ ಹೇಳುವಂಥದ್ದು ಕೆಲವೊಮ್ಮೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅಟ್ಯಾಚ್ಮೆಂಟ್ ಆಗಿ ಬಿದ್ದಿರ್ತದೆ. ಈ ಪ್ರಾಬ್ಲಮ್ ಇಂದ ಫೇಸ್ ಮಾಡ್ತಾ ಇರ್ತಾರೆ ಬಹಳಷ್ಟು ಜನರು. ಓಕೆ ಮೇಡಮ್, ತಾವು ಪ್ರಥಮವಾಗಿ ಹೇಳಿದ್ದು ಈ ಒಂದು ನೆಗೆಟಿವ್ ಥಾಟ್ಸ್ ಅಲ್ವಾ? ಈ ನೆಗೆಟಿವ್ ಥಾಟ್ಸ್ ಅಂತ ಬಂದಾಗ ಎಸ್ ಹೌ ನಾವುಗಳು ಇದರಿಂದ ಹೊರಗೆ ಬರುವಂತದ್ದು ಹೇಗೆ ಅನ್ನುವಂಥದ್ದು ಹೇಳ್ತೀರಾ? ನೆಗೆಟಿವ್ ಥಾಟ್ಸ್ ಅಂತ ಹೇಳಿದಾಗ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಆಲ್ಸೋ. ಎಲ್ಲರಿಗೆ ನಾವು ಯೂನಿವರ್ಸಲ್ ಆಗಿ ಇದು ಪ್ಯಾಟರ್ನ್ಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ವೆನ್ ಯು ಲುಕ್ ಇನ್ ಟು ದ ಪರ್ಸನ್ ಯು ಹ್ಯಾವ್ ಟು ಸಿ ದ ರೂಟ್ ಕಾಸ್ ಆಫ್ ಇಟ್.
ಪ್ರತಿಯೊಬ್ಬನದ್ದು ಅವನದ್ದೇ ಆದ ಒಂದು ಜರ್ನಿ ಅಂತ ಇರ್ತದೆ. ಅವನು ಬಾಲ್ಯದಲ್ಲಿ ಏನ್ ಮಾಡಿರ್ತಾನೆ, ಯಾರು ಅವನಿಗೆ ಇಂಪಾರ್ಟೆನ್ಸ್ ಪರ್ಸನ್, ಸಿಗ್ನಿಫಿಕೆಂಟ್ ಪೀಪಲ್ ಇರ್ತಾರೆ, ಅವರಿಂದ ಇವನು ಏನ್ ಕೊಂಡಿರ್ತಾನೆ. ಈಗ ಸಪೋಸ್ ಈಗ ಮಕ್ಕಳು ಈಗ ಒಂದು 6 months 8 months ಇದು ಮಕ್ಕಳು ಇರ್ತಾರೆ, ಅವ್ರು ಮಲ್ಗಿ ಇರ್ತಾರೆ. ಸೊ ವಿ ಥಿಂಕ್ ದಟ್ ದ ಚೈಲ್ಡ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್, ದ ಬೇಬಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಆನಂತರ ತಂದೆ ತಾಯಿಯವರು ಮಾತಾಡ್ತಾರೆ, ಮನೆಗೆ ಬಂದವರು ಮಾತಾಡಿರ್ತಾರೆ, ಬಟ್ ದ ಬೇಬಿ ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. It has already framed a pattern in the mind. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಕೊಳ್ಳುವಂಥದ್ದು ಎಲ್ರಿಗೂ ಗೊತ್ತಿರ್ತದೆ. ಸೊ ವಿ ವಿಲ್ ಥಿಂಕ್ ವಿ ಶುಡ್ ನಾಟ್ ಗಾಸಿಪ್, ವಿ ಶುಡ್ ನಾಟ್ ಟಾಕ್ ಅಬೌಟ್ ಅದರ್ಸ್ ಅಂತ ಹೇಳಿ. ಆದ್ರೆ ಎಲ್ಲರೂ ಮಾಡ್ತಾರೆ, ಬಿಕಾಸ್ ನಾವು ಮಗು ಇರುವಾಗವೇ ನಮ್ಮ ಮುಂದೆ ಎಲ್ಲರೂ ಮಾತಾಡಿರ್ತಾರೆ. ಸೊ ವಿ ಹ್ಯಾವ್ ಬಿಕಮ್ ಕಂಫರ್ಟೇಬಲ್ ವಿತ್ ದಟ್. ನಮ್ಗದು ಕಂಫರ್ಟ್ ಆಗಿದೆ. ಈಗ ನಮ್ಗೇನದು ಅನ್ಕಂಫರ್ಟೇಬಲ್ ಅಂತ ಆಗುದಿಲ್ಲ, ಆದ್ರೆ ನಮ್ಗೆ ಎಲ್ಲಿಯೋ ಬಂದಾಗ ಮಾಡಬಾರ್ದು ಅಂತ ಹೇಳುವಂತದಕ್ಕೆ ನಾವು ಬರ್ತೇವೆ. ಬಟ್ ವಿ ಆರ್ ಆಲ್ ಕಂಫರ್ಟೇಬಲ್ ಬಿಕಾಸ್ ವಿ ಹ್ಯಾವ್ ಹರ್ಡ್ ಆಸ್ ಅ ಬೇಬಿ, ಆಸ್ ಅ ಚೈಲ್ಡ್, ವಿ ಆರ್ ಆಲ್ ಸೀನ್ ದಟ್ ಪೀಪಲ್ ಇನ್ ದ ಹೌಸ್ ವೇರ್ ಡೂಯಿಂಗ್ ಇಟ್. ಓಕೆ. ಜೊತೆಗೆ ನಮ್ಮ ಹಿಂದಿನ ಕೆಲವು ವಿಚಾರಗಳನ್ನ ನಾವು ಹಿಡಿದಿಟ್ಟುಕೊಳ್ತಾ ಇರ್ತೇವೆ. ಆ ರೀತಿ ಆಗಿತ್ತು, ಈಗಲೂ ಕೂಡ ಅದೇ ರೀತಿ ಆಗುತ್ತೆ. ಇದೆಲ್ಲದಕ್ಕೂ ಅಂತ ಬಂದಾಗ ಮೇಡಮ್ ಕೇಳುವಂತಹ ಪ್ರಶ್ನೆ, ಇದಕ್ಕೆಲ್ಲ ಸೊಲ್ಯೂಷನ್ ಪ್ರತಿಯೊಬ್ರು ಕೂಡ ಕೇಳ್ತಾರೆ. ಸಮಸ್ಯೆ ಅಂತ ಬಂದಾಗ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ, ಸೊಲ್ಯೂಷನ್ ಇದ್ದೇ ಇರುತ್ತೆ. ಇವೆಲ್ಲದರ ನಡುವೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಕೇಳುವಂಥದ್ದು, ನನಗೆ ಟೆನ್ಷನ್ ಆಗ್ತಾ ಇದೆ, ಒತ್ತಡ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ. ಇದು ಸರ್ವೇ ಸಾಮಾನ್ಯವಾಗಿರುವಂಥ ವರ್ಡ್ ಇತ್ತೀಚಿನ ದಿನಗಳ ವೆರಿ ಫೇಮಸ್ ವರ್ಡ್ ಸ್ಟ್ರೆಸ್ ಅನ್ನುವಂಥದ್ದು. ಏನ್ ಹೇಳ್ತೀರಾ ಮೇಡಮ್, ಹೇಗೆ ಬರುತ್ತೆ ಸ್ಟ್ರೆಸ್ ಅಂಡ್ ಹೌ ಕಂಟ್ರೋಲ್ ಮಾಡುವಂಥದ್ದು, ಏನ್ ಕತೆ ಇದು ಸ್ಟ್ರೆಸ್ ಅಂತ ಯಾಕೆ ಬಂತು, ಇದು ಯಾಕೆ ಇತ್ತೀಚಿನ ದಿನಗಳ ಅತಿ ಪ್ರಚಲಿತದಲ್ಲಿರುವಂಥ ವರ್ಡ್ ಆಗಿದೆ? ಓಕೆ, ಸ್ಟ್ರೆಸ್ ಅಂತ ಹೇಳುವಂಥದ್ದು ಅಥವಾ ಈಗ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತಾರೆ. ಐ ಹ್ಯಾವ್ ಸೀನ್ ಮೆನಿ ಚಿಲ್ಡ್ರನ್ ದೇ ಕಮಿಂಗ್, ಐ ಹ್ಯಾಡ್ ಎ ಪ್ಯಾನಿಕ್ ಅಟ್ಯಾಕ್, ಐ ಹ್ಯಾಡ್ ಎ ಪ್ಯಾನಿಕ್ ಅಟ್ಯಾಕ್. ಓಕೆ, because ಈಗ ಗೂಗಲ್ ಮಾಡಿ ದೇ ವಿಲ್ ಟೇಕ್ ದ ಟರ್ಮಿನಾಲಜೀಸ್ ಅಂಡ್ ದೇ ಫೀಲ್ ದಟ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ಐ ಆಮ್ ಆಕ್ಚುಲಿ ಫೇಸಿಂಗ್ ಅಂತ ಹೇಳ್ಕೊಂಡು ಆ ವರ್ಡ್ಸ್ಗಳನ್ನು ಹಿಡ್ಕೊಂಡು ಹೋಗಿರ್ತಾರೆ. ಬಟ್ ರಿಯಲಿ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದ್ರೆ ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಂಪ್ಟಮ್ಸ್, ಬಟ್ ಇವ್ರಿಗೆ ಆ ಸಿಂಪ್ಟಮ್ಸ್ ಇದಿರುವುದಿಲ್ಲ. ಈಗ ಸ್ಟ್ರೆಸ್ ಅಂತ ಹೇಳಿ ಪ್ರತಿಯೊಂದಕ್ಕೆ ನಾವು ಸ್ಟ್ರೆಸ್ ಅಂತ ಹೇಳಿರ್ತೇವೆ. ವಾಟ್ ಇಸ್ ಸ್ಟ್ರೆಸ್? that I am not able to handle that particular situation. Okay. I am not ready for that situations. Okay. Alva. So ನಾನು ready illadaga what is the skill I have to develop? How should I manage with this situations? ಈಗ ಪ್ರತಿಯೊಂದು situations ನಮ್ಮ ಲೈಫಲ್ಲಿ ಯಾಕೆ ಬಂದಿರ್ತದೆ? Because we have to get matured. Yes. We have to become we have to overcome that problem. ಈಗ ನೋಡಿ ಒಂದು ಸಣ್ಣ ಪ್ರಾಬ್ಲಮ್ ಬಂದಿರ್ತದೆ, after some time we will get another problem. After that we will get another problem to help us to get matured. So ನಾವೀಗ ಇಲ್ಲ ಇದು ಪ್ರಾಬ್ಲಮ್ ಯಾಕೆ ನಂಗೆ ಬರ್ತಾ ಉಂಟಂತ ಹೇಳಿದ್ರೆ then we will not get matured. We are only get stuck there. ನಾವು ಅಲ್ಲಿಯೇ ಸ್ಟಕ್ ಆಗ್ತೇವೆ. ಇದು ನಂಗೆ ಬಂದಿದೆ ಕರೆಕ್ಟ್, ನಾನು ಇದ್ರಲ್ಲಿ ಏನು ಕಲಿಬೇಕು, ನಾನು ಇದನ್ನು ಹೇಗೆ ಅಡಾಪ್ಟ್ ಮಾಡಿಕೊಂಡು ನಾನು ಹೇಗೆ ಬೆಳಿಬೇಕಂತ ಹೇಳೋದು ನಾನು ಯೋಚನೆ ಮಾಡಿದರೆ ಐ ವಿಲ್ ಶ್ಯೂರ್ಲಿ ಡೆವಲಪ್ ಅಂಡ್ ಐ ವಿಲ್ ಶ್ಯೂರ್ಲಿ ಗ್ರೋ. ಈ ಸ್ಟ್ರೆಸ್ ಅಂತ ಹೇಳಿಕೊಂಡೆ ನಾವು ಕೂತ್ಕೊಂಡಿರ್ತೇವೆ. ಈಗ ನೋಡಿ, ಈಗ ಒಂದು ಸಣ್ಣ ವಿಷಯಕ್ಕೆ ಹೇಳ್ತಾರೆ ಮಕ್ಕಳಿಗ, ಐ ಆಮ್ ಅಂಡರ್ ಸ್ಟ್ರೆಸ್, ಐ ಆಮ್ ಅಂಡರ್ ಸ್ಟ್ರೆಸ್. ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಅದು ಹೇಳುವಂಥದ್ದು, ಆ ವರ್ಡ್ ಯೂಸ್ ಮಾಡ್ಕೊಳ್ಳುವಂಥದ್ದು ಅಭ್ಯಾಸ ಆಗಿ ಹೋಗಿದೆ. ಇಟ್ ಈಸ್ ನಾಟ್ ಸ್ಟ್ರೆಸ್. ಇಟ್ ಈಸ್ ದಟ್ ಮೈ ಗೋಯಿಂಗ್ ಥ್ರೂ, ಐ ಹ್ಯಾವ್ ಟು ಗೋ ಥ್ರೂ ದಟ್. ಈ ಡೆವಲಪ್ಮೆಂಟ್ ಅನ್ನು ನಾವೀಗ ಸಣ್ಣ ಏಜ್ ಅಲ್ಲಿಯೇ ನಾವು ಮಾಡ್ತಾ ಮಕ್ಕಳಿಗೆ ಬಂದ್ರೆ ಐ ಥಿಂಕ್ ದೇ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ದೆಮ್ಸೆಲ್ಸ್. ಹೇಗೆ ಈ ಸ್ಟ್ರೆಸ್ ಅನ್ನ ಓವರ್ಕಮ್ ಮಾಡುವಂತ ಪ್ರಶ್ನೆ ಬರುತ್ತೆ ಮೇಡಮ್? ಏನು ಈಗ ತನುಜಾ ಮೆಬ್ಬನವ್ರ ಜೊತೆ ಈಗ ಬಂದಿದ್ದಾರೆ, ಸ್ಟ್ರೆಸ್ ಇದೆ, ನಂಗೆ ಈಗ ಸ್ಟ್ರೆಸ್ ಇದೆ, ಏನ್ ಮಾಡ್ತೀರಾ ಮೇಡಮ್? ಈಗ ನಿಮ್ಗೆ ಸ್ಟ್ರೆಸ್ ಅಂತ ಹೇಳಿದಾಗ ಯಾವುದಕ್ಕೆ ನಿಮ್ಗೆ ಸ್ಟ್ರೆಸ್ ಆಗಿದೆ? ಯಾವ್ದಕ್ಕೆ ಸ್ಟ್ರೆಸ್ ಆಗಿದೆ ಅನ್ನುವಂಥದ್ದು? ಎಸ್, ಜಾಬ್ ಸ್ಟ್ರೆಸ್ ಆಗಿದೆ ಅನ್ನುವಂಥದ್ದು. ಜಾಬ್ ಸ್ಟ್ರೆಸ್ ಆಗಿದೆ. ಈಗ ಜಾಬ್ ಸ್ಟ್ರೆಸ್ ಆಗ್ಬೇಕಾದ್ರೆ ನಿಮ್ಗೆ ಈಗ ಯಾವ ನಮ್ನೆದು ಜಾಬ್ ಬೇಕಂತ ನಿಮ್ಗೆ ಅನ್ನಿಸ್ತಾ ಉಂಟು? ಡೂ ಯು ಹ್ಯಾವ್ ದ ಸ್ಕಿಲ್ ಆರ್ ಆರ್ ಯು ಕೇಪಬಲ್ ಫಾರ್ ದಟ್ ಜಾಬ್? ಈಗ ಏನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದು ಫಿಗರ್ ಹಿಡ್ಕೊಂಡಿರ್ತಾರೆ, ವಿ ವಾಂಟ್ ದಿಸ್ ಫಿಗರ್ ಎಟ್ ದ ಎಂಡ್ ಆಫ್ ದ ಡೇ, ಬಟ್ ಆಮ್ ಐ ಕೇಪಬಲ್ ಫಾರ್ ಇಟ್? ಹ್ಯಾವ್ ಐ ಡೆವಲಪ್ಡ್? ಹ್ಯಾವ್ ಐ ಲರ್ನ್ಡ್ ಮೈ ಸೆಲ್ಫ್ ಅಂತ ಪರ್ಸನಾಲಿಟಿಯನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ದೇನಾ? ಪೀಪಲ್ ಡೋಂಟ್ ಥಿಂಕ್ ದಟ್ ಐ ಹ್ಯಾವ್ ಕಮ್ ಔಟ್ ಆಫ್ ದ ಡಿಗ್ರಿ, ಐ ವಾಂಟ್ ದಿಸ್ ಅಲ್ವಾ? ಐ ಹ್ಯಾವ್ ಟು ಬಿ ಲೈಫ್ ಲಾಂಗ್ ಲರ್ನರ್. ನಂಗೆ ಆಗ್ಲಿಲ್ಲದಿದ್ರೆ ನಾನು ಕಲಿಬೇಕು. ಸಿ ಸಪೋಸ್ ಎಷ್ಟೋ ಜನರಿಗೆ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಬರೋದಿಲ್ಲ ಅಂತ ತಿಳ್ಕೊಳ್ಳೋ, ದೇ ಡೋಂಟ್ ವಾಂಟ್ ಟು ಗೋ ಅಂಡ್ ಡೆವಲಪ್ ದೆಮ್ಸೆಲ್ಸ್. ಈಗ ನಾವು ಮಾಡ್ಕೊಳ್ಬೇಕು, ವಾಟ್ ಈಸ್ ದಟ್ ಲ್ಯಾಕಿಂಗ್ ಇನ್ ಮೀ, ವಾಟ್ ಈಸ್ ದಟ್ ಐ ಆಮ್ ಗುಡ್ ಎಟ್. ಈಗ ನಮ್ಮ ಟ್ಯಾಲೆಂಟ್, ಸಿ ಎವ್ರಿಬಡಿ ಹ್ಯಾಸ್ ಗಾಟ್ ಎ ಪೊಟೆನ್ಷಿಯಲ್, ಎವ್ರಿಬಡಿ ಹ್ಯಾಸ್ ಗಾಟ್ ಎ ಟ್ಯಾಲೆಂಟ್. ನಾವು ಅದನ್ನು ನೋಡೋದೇ ಇಲ್ಲ. Because we think somebody has to recognize that, somebody has to. No, the days have gone. I have to find out what is my talent, what is that I have to improve. ನಾನು ಎಲ್ಲಿ ನಿಂತಿರಬೇಕು, ನನ್ನ ಹತ್ರ ವಿಷನ್ ಇರಬೇಕು, ನಾನು ಏನಾಗಬೇಕು, what is my goal and what is the time period for me to go. See, when we actually have this road map, it is very easy to go. Okay. ಜೊತೆಗೆ ತನುಜಾ ಮೆಬ್ಬನ್ ಅವರು ಅನೇಕ ಟ್ರೈನಿಂಗ್ ಗಳನ್ನ ಮಾಡ್ತಾರೆ, ಅನೇಕ ಕಾಲೇಜುಗಳಿಗೆ ಜೊತೆಗೆ ಸಂಸ್ಥೆಗಳಿಗೆ
ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಜೊತೆಗೆ ಅವರಿಗೆ ಒಂದು ಮಾರ್ಗದರ್ಶನವನ್ನ ಕೊಡುವಂತಹ ಕೆಲವು ದೃಶ್ಯಾವಳಿಗಳು ಬರ್ತಾ ಇದೆ. ಎಸ್ ಎಸ್ ಮೇಡಮ್, ಇದು ಏನ್ ಟ್ರೈನಿಂಗ್ ಮೇಡಮ್? ಇದು ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಫಾರ್ ದ ಟೀಚರ್ಸ್ಗೆ 1 day ಟ್ರೈನಿಂಗ್ ಪ್ರೋಗ್ರಾಮ್, ಹೌ ಟು ಡೀಲ್ ವಿತ್ ದ ಚಿಲ್ಡ್ರನ್, ಹೌ ಟು ಟ್ರೈನ್ ದ ಚಿಲ್ಡ್ರನ್ ಇಫೆಕ್ಟಿವ್ಲಿ. ಸ್ಟಡೀಸ್ಗೆ ನೀವು ಮಕ್ಕಳಿಗೆ ಹೇಗೆ ನಾವು ಆಕ್ಚುಲಿ ಫೋಕಸ್ ಮಾಡಿ ಕಾನ್ಸಂಟ್ರೇಷನ್ಸ್ ಮಾಡ್ಕೊಳ್ಬೇಕು. ದಿಸ್ ಇಸ್ ಇನ್ ದ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್. ಅಂದ್ರೆ ಇದು ಪೇರೆಂಟ್ಸ್ ಗಳಿಗೆ ಕೊಡುವಂತದ್ದು, ಇದು ಟೀಚರ್ಸ್ ಗಳಿಗೆ ಕೊಡುವಂತದ್ದು. ಅಂದ್ರೆ ಮಕ್ಕಳನ್ನ ಯಾವ ರೀತಿ ಟ್ರೈನ್ ಮಾಡಬೇಕು ಅನ್ನುವಂಥದ್ದು, ಮಕ್ಕಳನ್ನ ಯಾವ ರೀತಿ ಮಕ್ಕಳ ಜೊತೆ ಕಲಿಸುವಂತಹ ಕೆಲಸಗಳು ಆಕ್ಟಿವಿಟೀಸ್ ಗಳು ಆಗ್ಬೇಕು ಅನ್ನೋದು ಟೀಚರ್ಸ್ ಗಳಿಗೆ. ಎಸ್ 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 ಇದು ಎಸ್ ಮೇಡಮ್. ಇದು ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದ್ರೆಯಲ್ಲಿ ನೀಟ್ ಮಕ್ಕಳಿಗೆ ಸ್ಟ್ರೆಸ್ ಇಲ್ಲದೆ ಹೇಗೆ ಅಂದ್ರೆ ನೀಟ್ ಎಕ್ಸಾಮ್ ಕೊಡೋದು ಅಂತ ಹೇಳಿದ್ರೆ ದೇರ್ ಇಸ್ ಲಾಟ್ ಆಫ್ ಸ್ಟ್ರೆಸ್ ಇನ್ ದೆಮ್. ಸೊ ಹೌ ಟು ಡೀಲ್ ವಿತ್ ದಟ್ ಸ್ಟ್ರೆಸ್, ಹೌ ಟು ಮೋಟಿವೇಟ್ ದೆಮ್. ದಿಸ್ ವಾಸ್ ಅ ಸೆಷನ್ which I took. Okay, okay. The next one. Next one. Yes. Yes, madam. ಇದು ಕೂಡ ಮೂಡಬಿದ್ರೆ ಇದು ಎಕ್ಸಲೆಂಟ್ PU ಕಾಲೇಜಲ್ಲಿ ತಗೊಂಡಿರುವಂಥದ್ದು. ಇದು ವಾರ್ಡನ್ಸ್ನವರಿಗೆ, ಅದ ನಂತರ ಅಲ್ಲಿದ್ದು ಸ್ಟೂಡೆಂಟ್ ಇದು ನೋಡುವವರಿಗೆ, SW ವರ್ಕರ್ಸ್ನವರಿಗೆ ಐ ಹ್ಯಾವ್ ಟೇಕನ್ ಅಪ್ ಹೌ ಟು ಡೀಲ್ ವಿತ್ ದ ಚಿಲ್ಡ್ರನ್. ಆಕ್ಚುಲಿ ಯಾಕಂತ ಹೇಳಿದ್ರೆ ಹಾಸ್ಟೆಲ್ ಅಲ್ಲಿ ತುಂಬಾ ಜನ ಮಕ್ಕಳು ಇರ್ತಾರೆ, ಅವ್ರನ್ನ ಹೇಗೆ ಡೀಲ್ ಮಾಡಬೇಕು, ಅವರಿಗೆ ಇಮೋಷನ್ಸ್ ಇದ್ರೆ ದೇ ವಿಲ್ ಗೋ ಟು ದೆಮ್ ಫಸ್ಟ್ ಬಿಕಾಸ್ ಇನ್ ದ ನೈಟ್ ಅಲ್ಲಿ ಅವರೇ ಇದ್ದಿರ್ತಾರೆ. ಸೊ ಹೌ ಟು ಡೀಲ್ ವಿತ್ ದೆಮ್ ಅಂಡ್ ಹೌ ಟು ಆಕ್ಚುಲಿ ಲಿಸನ್ ಟು ದ ಪ್ರಾಬ್ಲಮ್ಸ್ ಟು ದೆಮ್. ಅಂದ್ರೆ ಇದು ಯಾಕಪ್ಪ, ಇದು ಯಾವಾಗ್ಲೂ ನಿಂದ ಇದ್ದದೆ, ಈ ತರ ಎಲ್ಲ ನಾವು ಹೇಳ್ಕೊಂಡು ಬಿಡ್ತೇವೆ ಬಿಕಾಸ್ ವಿ ವಿಲ್ ನಾಟ್ ಬಿ ಇಕ್ವಿಪ್ಡ್ ಟು ಹ್ಯಾಂಡಲ್. ಸೊ ಐ ಟುಕ್ ಅಪ್ ದ ಸೆಷನ್ ದಟ್ ನಾನು ಯಾರು, ನಾನು ಯಾಕೆ ಇದು ಬರ್ತಾ ಇದ್ದೇನೆ, ನನ್ನ ಮ್ಯಾಪ್ ಏನು, ನಾನು ಹೇಗೆ ಬೆಳಿಬೇಕು. ಸಿ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಲುಕ್ ಇನ್ ಟು ಅವರ್ ಸೆಲ್ಫ್. ನಮ್ಮನ್ನು ನಾವು ಗೊತ್ತಾದ ಕೂಡಲೇ ಇಟ್ ಈಸ್ ವೆರಿ ಈಸಿ ದಟ್ ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಗ್ತದೆ. ಕರೆಕ್ಟ್. ಎಸ್, ದ ನೆಕ್ಸ್ಟ್ ಒನ್. ಇದು ಸರ್ ನೀಟ್ ಸ್ಟೂಡೆಂಟ್ಸಿಗೆ ಮಾಡಿರುವಂಥದ್ದು. ಇದು ಎಕ್ಸಲೆಂಟ್ ಕಾಲೇಜಲ್ಲಿಯೇ. ಇಲ್ಲಿ ಮಕ್ಕಳಿಗೆ ಮೋಟಿವೇಶನ್ ಅಂತ ಹೇಳಿದ್ರೆ, ಈಗ ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ನಾವು ಪ್ರೊಕ್ರಾಸ್ಟಿನೇಷನ್ ಮಾಡ್ತೇವೆ, ಬೆಳಿಗ್ಗೆ ಹೇಳಲ್ಲ. ಸೊ ದರ್ ಇಸ್ ಲಾಟ್ ಆಫ್ ಇಶ್ಯೂಸ್. ಮಕ್ಕಳೇ ಕ್ವಶನ್ಸ್ ಗಳನ್ನು ಹಾಕಿದ್ರು, ಇದಕ್ಕೆ ನಮ್ಗೆ ಆನ್ಸರ್ ಬೇಕು ಅಂತ ಹೇಳ್ಕೊಂಡು. ಸೊ ಐ ವಾಸ್ ಆಕ್ಚುಲಿ ಮೋಟಿವೇಟಿಂಗ್ ದೆಮ್ ಟು ಹೌ ಟು ಹ್ಯಾಂಡಲ್ ದೇರ್ ಎವ್ರಿ ಡೇ ರೊಟೀನ್ ಥಿಂಗ್ಸ್ ಅಂಡ್ ಹೌ ಟು ಹ್ಯಾಂಡಲ್ ದೇರ್ ಇಮೋಷನ್ಸ್. ಎಸ್ ಮೇಡಮ್. ಇದು ಕೂಡ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಮಾಡಿರುವಂತದ್ದು. ಇದು ಆಕ್ಟಿವಿಟೀಸ್ ಬಹುಶಃ. ಇದು ಉದಯವಾಣಿ ಮಣಿಪಾಲ್ ಇನ್ಫಾರ್ಮ್ಯಾಟಿಕ್ಸ್ ಅಲ್ಲಿ ಮಾಡಿರುವಂತದ್ದು. This is all about stress related. How do you actually bring down, de-stress yourself, and how to change your patterns, how to actually have a vision and a goal. ಇದೆಲ್ಲದರಲ್ಲಿ ನಾನು ಮಾಡಿರುವಂತದ್ದು. This is an activity which I did. Okay. ಇದು ಅನೇಕ ಕಡೆಗಳಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ, ಜೊತೆಗೆ ಟೀಚರ್ಸ್ ಗಳಿಗೆ, ಜೊತೆಗೆ ಪೋಷಕರಿಗೆ, ಎಲ್ಲರಿಗೂ ಕೂಡ ಒಂದು ಮೈಂಡ್ ಟ್ರೈನ್ ಮಾಡುವಂಥದ್ದು. ಜೊತೆಗೆ ನಮ್ಮ ಬಿಹೇವಿಯರ್, ನಾನು ಆಗ್ಲೇ ಹೇಳಿದಾಗೆ ನಮ್ಮ ಬಿಹೇವಿಯರ್ ವೆರಿ ಇಂಪಾರ್ಟೆಂಟ್ ಈ ಸಂದರ್ಭಗಳಲ್ಲಿ. ನಮ್ಮ ಬಿಹೇವಿಯರ್ ಮೂಲಕ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರುವಂಥದ್ದು, ನಮ್ಮ ಮನಸ್ಸು ಮತ್ತೆ ಇತರರ ಮೇಲೆ ಪರಿಣಾಮ ಬೀರುವಂಥದ್ದು, ಆಕ್ಷನ್ ಟು ರಿಯಾಕ್ಷನ್ ಅನ್ನುವಂಥದ್ದು. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ಎಸ್. ಜೊತೆಗೆ ಮೇಡಮ್, ಈಗ ಪ್ರತಿ ಕ್ಷಣಗಳಲ್ಲಿ ಬರುವಂತಹ ಪ್ರಶ್ನೆ, ಒಂದ್ ಕಡೆ ಸ್ಟ್ರೆಸ್ ಅಂತ ಬಂದಾಗ, ಇನ್ನೊಂದ್ ಕಡೆ ಈ ಒಂದು ಪವರ್ಫುಲ್ ವೆಪನ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಮನೋಸ್ಥೈರ್ಯ. ಆದ್ರೆ ಇದೇ ಇಲ್ಲ ಈಗಿನ ಕಾಲಘಟ್ಟದಲ್ಲಿ, ಬಹಳ ಕಡಿಮೆ ಆಗಿದೆ ಆತ್ಮವಿಶ್ವಾಸ ನನ್ನಲ್ಲಿ ಇಲ್ಲ ಅನ್ನುವಂಥದ್ದು. ಎಸ್, ಏನು ಈ ಆತ್ಮವಿಶ್ವಾಸ ಅಂಡ್ ವಿಲ್ ಪವರ್ ಇನ್ನೊಂದು ಕಡೆ ಬರುತ್ತೆ. ಈ ವಿಲ್ ಪವರ್ ಮತ್ತು ಆತ್ಮವಿಶ್ವಾಸ ಏನು, ಡಿಫ್ರೆನ್ಸ್ ಏನು? ಜೊತೆಗೆ ಆತ್ಮವಿಶ್ವಾಸ ಇಲ್ಲ ಅಥವಾ ಕಡಿಮೆ ಆಗಿದೆ, ಮನೋಸ್ಥೈರ್ಯ ಇಲ್ಲ, ಕೆಲವರಲ್ಲಿ ಮಾತ್ರ ಇದೆ. ಆತ ಸಾಧಿಸಿದ್ದಾನೆ ಅಂತ ಬಂದಾಗ ಆತನಲ್ಲಿ ವಿಲ್ ಪವರ್ ಇದೆ, ಆತ್ಮವಿಶ್ವಾಸ ಇದೆ. ಯಾಕೆ ನನ್ನಲ್ಲಿ ಇಲ್ವಾ? ಎಲ್ಲರಲ್ಲೂ ಕೂಡ ಇರುವಂತಹ ಮನಸ್ಸು ಒಂದೇ, ಆದ್ರೆ ಯಾಕೆ ಈ ರೀತಿ ಡಿಫ್ರೆನ್ಸ್ ಬರುತ್ತೆ? ಈಗ ನೋಡಿ, ನಾವೀಗ ಬರೆದಾಗ ವಾಟ್ ಆರ್ ಐ ಗುಡ್ ಎಟ್, ವಾಟ್ ಆಮ್ ಐ ನಾಟ್ ಗುಡ್ ಎಟ್ ಅಂತ ಇದ್ದಾಗ ವಿ ವಿಲ್ ರೈಟ್ ಲಾಟ್ ಆಫ್ ಥಿಂಗ್ಸ್. ಅದು ನಾಟ್ ಗುಡ್ ಎಟ್ ಅಂತ ಹೇಳುವಂತ ಲಿಸ್ಟ್ ತುಂಬಾ ನಮ್ಮ ಹತ್ರ ಇದ್ದಿರ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸುತ್ತಲಿದ್ದವರೆಲ್ಲರೂ ಕೂಡ ಹೇಳಿರ್ತಾರೆ, ನೀನ್ ಇದು ಹೀಗಾಗ್ಬೇಕು, ನೀನ್ ಹೀಗಾಗ್ಬೇಕು. ದೇ ವೇರ್ ಟೆಲ್ಲಿಂಗ್ ವೈ ಟು ಇಂಪ್ರೂವ್, ನಮ್ಮನ್ನ ಹೇಗೆ ಬೆಳೆಸ್ಬೇಕಂತ ಹೇಳುವಂತದಕ್ಕೆ ಅವ್ರು ಹೇಳಿರ್ತಾರೆ. ಬಟ್ ನಾವು ಕೇಳುವ ಕಿವಿಗಳು ಏನ್ ಮಾಡಿರ್ತದೆ, ಇದು ನನ್ನ ಹತ್ರ ಇಲ್ಲ, ಇದು ನಾನು ಹೀಗಿಲ್ಲ ಅಂತ ಹೇಳುವಂತದನ್ನೇ ನಾವು ತಕೊಳ್ತಾ ಹೋಗಿರ್ತೇವೆ, ನಾವು ನೆಗೆಟಿವ್ ಅಲ್ಲಿ ತಕೊಂಡಿರ್ತೇವೆ. ಸೊ ವಿ ವಿಲ್ ಒನ್ಸ್ ಯು ಲಿಸ್ಟ್ ಇಟ್ ಔಟ್, ಯು ನೋ ದಟ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ಇಸ್ ಟೋಲ್ಡ್ ಬೈ ಅದರ್ಸ್.
ಈಗ ಫಾರ್ ಎಕ್ಸಾಂಪಲ್ ಈಗ ನಂಗೆ ಎಲ್ಲರೂ ಕೂಡ ಹೇಳ್ತಾ ಇರ್ಬೋದು ಶಿ ಇಸ್ ವೆರಿ ಕಾನ್ಫಿಡೆಂಟ್ ಅಂತ ಹೇಳಿ, ಬಟ್ ಆ ಕಾನ್ಫಿಡೆಂಟ್ ಅಂತ ಹೇಳುವ ವರ್ಡ್ ನನ್ಗೆ ಹೆಲ್ಪ್ ಮಾಡ್ಲಿಲ್ಲದಿದ್ರೆ ಆ ಕಾನ್ಫಿಡೆನ್ಸ್ ಅಂತ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಬಿಕಾಸ್ ಐ ಆಮ್ ಶೋಯಿಂಗ್ ಇನ್ ಟು ದ ವರ್ಲ್ಡ್, ಬಟ್ ಡೀಪ್ ವಿತ್ ಇನ್ ಮೀ ಐ ಮೇ ನಾಟ್ ಬಿ ಕಾನ್ಫಿಡೆಂಟ್. ಸೊ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ವಾಟ್ ಐ ಆಮ್ ಆಕ್ಚುಲಿ ಟೋಲ್ಡ್, ಆಮ್ ಐ ಆಕ್ಚುಲಿ ದ ಸೇಮ್ ಪರ್ಸನ್ ವಿತ್ ಇನ್ ಮೈ ಸೆಲ್ಫ್. ಆ ವರ್ಡ್ಗಳು ನನ್ಗೆ ಹೆಲ್ಪ್ ಮಾಡ್ತಾ ಉಂಟಾ ಲೈಫಲ್ಲಿ ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕು. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಓನ್ಲಿ ವಿಲ್ ಕಮ್ ಟು ನೋ ದಟ್ ವಾಟ್ ಈಸ್ ಮೈ ಸೆಲ್ಫ್ ಎಸ್ಟೀಮ್. ಓಕೆ, ಈಗ ಪ್ರತಿಯೊಬ್ಬರು ತೋರಿಸಿರ್ತಾರೆ ನಮ್ಮದು ಯಾವುದು ಸರಿ ಇಲ್ಲ ಅಂತ ಹೇಳುವಂಥದ್ದನ್ನೇ ತೋರಿಸಿರ್ತಾರೆ. ಇಫ್ ಯು ಮೇಕ್ ಒನ್ ಸ್ಮಾಲ್ ಮಿಸ್ಟೇಕ್ ಇನ್ ಯುವರ್ ಇಂಗ್ಲಿಷ್ ದೇ ಸೇ ದಟ್ ನೋ 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 ಯು ಮೇಡ್ ಎ ಮಿಸ್ಟೇಕ್. ಆಯ್ತು, ಸ್ಕೂಲಲ್ಲಿ ಹೋಗುವಾಗ ರೆಡ್ ಮಾರ್ಕ್ ಅಲ್ಲಿ ಹಾಕಿರ್ತಾರೆ ಪ್ರತಿಯೊಂದಕ್ಕೆ. ಎಸ್, ಫ್ರಮ್ ದ ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂ ದೇ ಆರ್ ಡೂಯಿಂಗ್ ಇಟ್, ಬಟ್ ವಾಟ್ ದ ಚೈಲ್ಡ್ ಇಸ್ ಟೇಕಿಂಗ್, ಐ ಆಮ್ ನಾಟ್ ಗುಡ್ ಎಟ್, ಐ ಆಮ್ ನಾಟ್ ಡೂಯಿಂಗ್ ಇಟ್. ಸೊ ಇದು ನಮ್ಗೆ ಜಾಸ್ತಿ ಆಗ್ತಾ ಹೋದ ಹಾಗೆ ಐ ಆಮ್ ಬಿಕಮ್ ಲೆಸ್ ಕಾನ್ಫಿಡೆನ್ಸ್. ಈಗ ಮಕ್ಕಳಿಗೆ ಹೇಳಿ ಯು ಗೋ ಅಂಡ್ ಸ್ಪೀಕ್ ಆನ್ ದ ಸ್ಟೇಜ್ ಹೇಳಿದ್ರೆ ಮೆನಿ ಆಫ್ ದಮ್ ದೇ ಸೇ ದಟ್ ಐ ಹ್ಯಾವ್ ಗಾಟ್ ಎ ಸ್ಟೇಜ್ ಫಿಯರ್. ಸೊ ವೈ ದೇ ಆರ್ ನಾಟ್ ಹ್ಯಾವಿಂಗ್ ದಟ್ ಕರೇಜ್ ಟು ಸ್ಪೀಕ್ ಆನ್ ದ ಸ್ಟೇಜ್? ಈಗ ನಾವು ಕಲಿಯುವ ಟೈಮಲ್ಲಿ ನಮಗೆಲ್ಲ ಅಂತ ಅಪರ್ಚುನಿಟೀಸ್ ಇರಲಿಲ್ಲ, ಬಟ್ ಈಗದ ಮಕ್ಕಳಿಗೆ ಎಲ್ಲ ಅಪರ್ಚುನಿಟೀಸ್ ಇರ್ತದೆ. ಬಟ್ ಸ್ಟಿಲ್ ಪೀಪಲ್ ವಿಲ್ ಸೇ ದಟ್ ಓಕೆ ಐ ಹ್ಯಾವ್ ಎ ಸ್ಟೇಜ್ ಫಿಯರ್ ಅಂತ ಹೇಳಿ, ಬಿಕಾಸ್ ನನ್ನ ಮೇಲೆ ನನಗೆ ನಂಬಿಕೆ ಇರುವುದಿಲ್ಲ, ನನಗೆ ಮಾಡುವ ಧೈರ್ಯ ಇರ್ತದೆ, ಎಲ್ಲ ಉಂಟು, ಬಟ್ ಐ ಡೋಂಟ್ ಬಿಲೀವ್ ಇನ್ ಮೈ ಸೆಲ್ಫ್. ಓಕೆ, ಬರ್ತೇನೆ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಪ್ರಕೃತಿ ಅಂತ, ಮಂಗಳೂರಿನ ಮಾತಾಡ್ತೀನಿ. ಪ್ರಕೃತಿ ಅವರು ನಮಸ್ತೆ, ಮಾತಾಡಿ ಮೇಡಮ್. ಈಗ ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ತಮ್ಮ ಪ್ರಶ್ನೆ ಕೇಳಿ. ಪ್ರಕೃತಿ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಎಸ್, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ. ಈಗ ಮೆಂಟಲಿ ಡಿಪ್ರೆಸ್ ಆದಾಗ ಅದರಿಂದಾಗಿ ನಮ್ಗೆ ಮೈಗ್ರೇನ್ ಅಂತ ಒಂದು ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುವ ಚಾನ್ಸಸ್ ಇರ್ತದಾ ಅಂತ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಮೆಂಟಲ್ ಡಿಪ್ರೆಸ್ ಆದಾಗ ಅದು ಬಾಯ್ಸ್ಗಾಗಿರ್ಲಿ ಗರ್ಲ್ಸ್ಗಾಗಿರ್ಲಿ ಫಿಸಿಕಲಿ ಯಾವ ರೀತಿಯ ಪರಿಣಾಮ ಬೀರ್ತದೆ ಅಂತ. ಓಕೆ ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು. ಓಕೆ, ಇದು ತಮ್ಮ ಪ್ರಶ್ನೆ. ಓಕೆ, ಎಸ್ ಮೇಡಮ್. Yeah, mind and body is connected. What happens in the mind, it reflects on your body. If your body is not well, ನಮ್ಮ ಮೈಂಡ್ ಕೂಡ ಮೂಡ್ ಸರಿ ಇರುವುದಿಲ್ಲ ಅಲ್ವಾ? ನಾವೀಗ ಹುಷಾರಿಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ದಿನ ಮೂಡ್ ಇರುವುದಿಲ್ಲ. ಸಪೋಸ್ ನಂಗೆ ಮೂಡ್ ಇಲ್ಲ ಅಂತ ಇದ್ದು ಅಥವಾ ನನಗೆ ಮೆಂಟಲಿ ನಾನು ಥಾಟ್ಸ್ ನನ್ನದು ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಎಫೆಕ್ಟ್ ಆನ್ ದಿ ಬಾಡಿ. ಮೈಗ್ರೇನ್ ಅಂತ ಬರುವಂಥದ್ದು, ಹೈಪರ್ ಆಸಿಡಿಟಿ ಅಂತ ಬರ್ತಾ ಇರುವಂಥದ್ದು, ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದ ಸ್ಟ್ರೆಸ್. Mainly because of the stress. I have lot of patients who are actually having all these issues. When they really work on their thoughts, when they really work on the alignment of the thoughts, everybody, most of them had actually stopped taking the tablets. ಈಗ ಎಷ್ಟೋ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ಇದ್ದವರು ಕೂಡ ಎಲ್ಲರೂ ಮೆಡಿಸಿನ್ ಅನ್ನು ಸ್ಟಾಪ್ ಮಾಡಿದ್ದಾರೆ. ಡಾಕ್ಟರ್ ದೆಮ್ಸೆಲ್ಫ್ ಹ್ಯಾವ್ ಸ್ಟಾಪ್ ದ ಮೆಡಿಸಿನ್ ಬಿಕಾಸ್ ಯು ಹ್ಯಾವ್ ಡೆವಲಪ್ಡ್. ಸಿ, ಇದೆಲ್ಲ ನಾನು ಪ್ರಾಸೆಸ್ ಮಾಡ್ತೇನೆ ಮತ್ತೆ ಪ್ರಾಸೆಸ್ಗಳನ್ನು ಕೊಡ್ತೇನೆ. ಸೊ ವಾಟ್ ಹ್ಯಾಪನ್ಸ್ ಅಂತ ಹೇಳಿದ್ರೆ, ಈಗ ನಾವು ಜಿಮ್ಮಿಗೆ ಹೋಗುವಾಗ ಅವರ್ ಬಾಡಿ ಗೆಟ್ ಬಿಕಮ್ ಸ್ಟ್ರಾಂಗರ್ ಅಲ್ವಾ? ಹಾಗೆ ಈ ಪ್ರಾಸೆಸ್ಗಳನ್ನೆಲ್ಲ ಮಾಡಿದಾಗ ಯುವರ್ ಮೈಂಡ್ ಗೆಟ್ ಸ್ಟ್ರಾಂಗರ್. See, when your mind becomes stronger, you don't need the tablet. Your body gets into the immune. ನಿಮಗೆ ಇಮ್ಯೂನ್ ಸಿಸ್ಟಮ್ ತನ್ನಷ್ಟಕ್ಕೆ ಸ್ಟ್ರಾಂಗ್ ಆಗ್ತದೆ. ಸೊ ವೆನ್ your immune system gets stronger, you won't get all these issues. ಓಕೆ, ಅಂದ್ರೆ ಮೇಡಮ್ ಇಲ್ಲಿ ಯಾರು ಮಾನಸಿಕ ಖಿನ್ನತೆಗೊಳಗಾಗಿ ಮನೋವೈದ್ಯರ ಬಳಿಗೆ ಹೋಗ್ತಾರೆ, ಅವರು ಒಂದು ಹಂತದಲ್ಲಿ ಚಿಕಿತ್ಸೆಯನ್ನ ಮಾಡ್ತಾ ಇರ್ತಾರೆ, ಜೊತೆಗೆ ತಮ್ಮ ಜೊತೆ ಟ್ರೈನಿಂಗ್ ಕೂಡ ಬರ್ತಾರೆ. ಸೊ ಆ ಸಂದರ್ಭ ಮತ್ತಷ್ಟು ಎಫೆಕ್ಟಿವ್ ಆಗುತ್ತೆ ಅವರ ಸಮಸ್ಯೆಗಳು ಅಂತ ಬಂದಾಗ ತಾವು ಹೇಳುವಂಥದ್ದು ಇಲ್ಲಿ ಬಾಡಿ ಮತ್ತು ಮನಸ್ಸಿಗೆ ಇಂಟರ್ ಕನೆಕ್ಟೆಡ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕರೆ ಮಾಡಿರುವಂತಹವರು ಕೇಳಿದ ಪ್ರಶ್ನೆ, ಒಂದ್ ಕಡೆ ಅವರು ನಮ್ಮ ಈ ವಿಚಾರದ ಬಗ್ಗೆ ಕೇಳಿದ್ರು, ಮಾನಸಿಕ ಖಿನ್ನತೆಯ ಬಗ್ಗೆ ಕೇಳಿದ್ರು. ಅದು ಯುವಕರಿಗಾಗ್ಲಿ ಯುವತಿಯರಿಗಾಗ್ಲಿ ಆಗುವಂತಹ ವಿಚಾರದ ಬಗ್ಗೆ ಅವರು ಕೇಳಿರುವಂತದ್ದು. ಇವೆಲ್ಲದರ ನಡುವೆ ಮಾನಸಿಕ ಖಿನ್ನತೆ ಅಂತ ಬಂದಾಗ ಹಲವಾರು ವಿಚಾರಗಳು ಬರುತ್ತೆ. ಆಗಲೇ ನಾನು ಆತ್ಮವಿಶ್ವಾಸದ ಬಗ್ಗೆ ಹೇಳಿದೆ ಮೇಡಮ್, ಇದು ವೆರಿ ಇಂಪಾರ್ಟೆಂಟ್. ಹೇಗೆ ನಾವು ವೃದ್ಧಿ ಮಾಡಬಹುದು ಆತ್ಮವಿಶ್ವಾಸ ಅಂತ ಬಂದಾಗ, ಸೆಲ್ಫ್ ಕಾನ್ಫಿಡೆನ್ಸ್ ಹೌ ಅನ್ನೋದು? ಹೌದು, ಸೆಲ್ಫ್ ಕಾನ್ಫಿಡೆನ್ಸ್ ಈಗ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳುವಂಥದ್ದು ನಾವು ಎಲ್ಲಿಂದ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಸೆಲ್ಫ್ ಕಾನ್ಫಿಡೆನ್ಸ್ ಇದು ಅಪೋಸಿಟ್ ಏನು? ದಟ್ ಐ ಹ್ಯಾವ್ ಬಿಕಮ್ ವೀಕ್. ವಾಟ್ ಈಸ್ ದ ರೀಸನ್ ಫಾರ್ ಬಿಕಮಿಂಗ್ ವೀಕ್? ನನಗೆ ಯಾವ ಥಾಟ್ಗಳು ನನ್ನನ್ನು ವೀಕ್ ಮಾಡ್ತಾ ಉಂಟು? ಸೊ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಥಾಟ್ ನಂಗೆ ಎಲ್ಲಿಂದ ಬಂತು ಅಂತ. ಯೂಶ್ವಲಿ ನಮ್ಮದು ಚೈಲ್ಡ್ಹುಡ್ಡಿಗೆ ಹೋದಾಗ ಎಲ್ಲಿ ಒಂದು ಕಡೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ಯಾರು ಹೇಳಿರ್ತಾರೆ ಅಥವಾ ನಾವು ಯಾವ ಸಿಚುವೇಶನ್ಸ್ ಅಲ್ಲಿ ನಮ್ಗೆ ಹಾಗಿರ್ತದೆ ಅಂತ. ಸೊ ವಿ ನೀಡ್ ಟು ವರ್ಕ್ ಆನ್. ಈಗ ನಾನು ಬೆಳೆದಿದ್ದೇನೆ, ಈಗ ನಾನು ಆ ಮಕ್ಕಳು ಅಲ್ಲ. ಸೊ ಈಗ ನಾನು ಬೆಳೆದಾಗ ಆ ಥಾಟ್ ನಂಗೆ ಬೇಕಾ ಅಂತ ಹೇಳುವಂತ ಥಾಟ್ ಅನ್ನು ನಾವು ಅದನ್ನು ವರ್ಕ್ ಮಾಡ್ಬೇಕು ಆ ಥಾಟ್ಸ್ ಒಳಗಡೆ. ಹಾಗೆ ವರ್ಕ್ ಮಾಡಿದಾಗ ದೆನ್ ಆಟೋಮ್ಯಾಟಿಕಲಿ ಈ ಥಾಟ್ಸ್ಗಳು ಬಿಟ್ಟು ಹೋಗ್ತದೆ.
ಈಗ ನೋಡಿ, ಈಗ ಥಾಟ್ ಜರ್ನಲ್ ಈಗ ಬರೀಲಿಕ್ಕೆ ಅಂತ ನಾನು ಹೇಳಿರ್ತೇನೆ. ಒಂದು ತಿಂಗಳಿಗೆ ನಾವೀಗ ಥಾಟ್ ಜರ್ನಲ್ ಗಳನ್ನು ಬರ್ದಾಗ ಆಟೋಮ್ಯಾಟಿಕಲಿ ಅದು ಕಮ್ಮಿ ಆಗೇ ಆಗ್ತದೆ. ಬಿಕಾಸ್ ಎವ್ರಿ ಟೈಮ್ ಯು ಆರ್ ರೈಟಿಂಗ್ ದ ಸೇಮ್ ಥಿಂಗ್ ಹೇಳುವಾಗ ನಿಮ್ಮ ಕಾನ್ಶಿಯಸ್ ಮೈಂಡ್ ಬಿಟ್ಕೊಡ್ತದೆ ಅದು. ಓಕೆ, ಈಗ ನೋಡಿ, ಈಗ ನಾವೀಗ ಒಂದು 20 ವರ್ಷ 25 ವರ್ಷ ಆಗಿದ್ದೇವೆ ಅಂತ ತಿಳ್ಕೊಳ್ಳಿ. 25 ಇಯರ್ಸ್ ವರೆಗೆ ನಾವು ಆ ಥಾಟ್ ಅಲ್ಲಿ ಇದ್ದೆವು. ಈಗ ಆಲ್ ಆಫ್ ಎ ಸಡನ್ 2 ದಿನದಲ್ಲಿ 3 ದಿನದಲ್ಲಿ ಥಾಟ್ ಕಮ್ಮಿ ಆಗುದಿಲ್ಲ. ಬಟ್ ಯು ನೀಡ್ ಟು ಲಿಟ್ರಲಿ ವರ್ಕ್ ಆನ್ ಯುವರ್ ಸೆಲ್ಫ್ so that you become confident. ಒಂದ್ಸಲ ನಿಮ್ಗೆ ಈ ಥಾಟ್ಗಳು ಕಮ್ಮಿ ಆಗ್ತಾ ಹೋದಾಗೆ ವಾಟ್ ಈಸ್ ಆಪೋಸಿಟ್ ಒನ್, ಯು ಬಿಕಮ್ ಕಾನ್ಫಿಡೆಂಟ್. ಓಕೆ 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 ಈ ರೀತಿ ವೃದ್ಧಿ ಮಾಡಬಹುದು, ತಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡಬಹುದು ಅನ್ನೋದು. ಎಸ್, ಜೊತೆಗೆ ಅನೇಕ ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರುವಂತ ದೊಡ್ಡ ಸಮಸ್ಯೆ ಋಣಾತ್ಮಕ ಚಿಂತನೆಗಳ ನಡುವೆ ವಿಳಂಬ ಪ್ರವೃತ್ತಿ ಅನ್ನೋದು. ತೆಗೆದ್ರೆ ಒಳ್ಳೆಯ ಕೆಲಸಗಳು, ಎಸ್ ಇವತ್ತು ಕೆಲಸ ಮಾಡಬೇಕಾಗಿರೋ ಕೆಲಸ ನಾಳೆ ಮಾಡೋಣ, ನಾಳೆ ಬೇಡ ನಾಡಿದ್ದು ಮಾಡೋಣ ಮತ್ತಷ್ಟು ಒಂದು ವಾರ ಆಗಲಿ, ಇಂಥ ಒಂದು ವಿಳಂಬ ಪ್ರವೃತ್ತಿ. ಯಾಕಂದ್ರೆ ಇದು ಕೂಡ ಒಂದು ಭಯ ಆತಂಕಗಳ ಒಂದು ಕರಿಚಾಯೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮ ಉತ್ತಮ ಸಂಬಂಧವನ್ನ ಉಳಿಸಿಕೊಳ್ಳುವಂಥದ್ದು. ಯಾಕಂದ್ರೆ ನಮ್ಮ ಸಂಬಂಧಗಳು ಉಳಿತಾ ಇಲ್ಲ, ಯಾರ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ. ಜೊತೆ ಇವೆಲ್ಲದರ ನಡುವೆ ಅನೇಕ ಪ್ರಶ್ನೆಗಳು, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಮನಸ್ಸು ಅನ್ನುವಂಥದ್ದು ಏನಿದೆ ದ ಪವರ್ಫುಲ್ ವೆಪನ್. ಆದರೆ ಇದಕ್ಕೆ ಸರಿಯಾಗಿರುವಂತಹ ರೀತಿಯಲ್ಲಿ ಮಾರ್ಗದರ್ಶನ ಬೇಕಾಗುತ್ತೆ. ಹಾಗಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಈ ಒಂದು ವಿಚಾರದಲ್ಲಿ ಮಾರ್ಗದರ್ಶನವನ್ನು ನೀಡಿ ಪ್ರಶಂಸೆಗೆ ಪಾತ್ರವಾಗಿರುವಂಥವ್ರು. ಜೊತೆಗೆ ಅನೇಕ ಜನರು, ನಾನು ಆಗಲೇ ಹೇಳಿದಾಗೆ ಸಂಸ್ಥೆಗಳಿಗೆ, ಜೊತೆಗೆ ಕಂಪನಿಗಳಿಗೆ, ಶಾಲೆಗಳಿಗೆ, ಕಾಲೇಜುಗಳಿಗೆ ಆ ಭಾಗದ ಜನರನ್ನ ಭೇಟಿಯಾಗಿ ಅಲ್ಲಿರುವಂತಹ ಮನಸ್ಥಿತಿಗಳನ್ನು ಬದಲಾಯಿಸಿ ಅಲ್ಲಿ ಒಂದು ಬದಲಾವಣೆ ತಂದಂಥವ್ರು. ಎಸ್, ನಮ್ಮ ಜೊತೆ ಇದ್ದಾರೆ ತನುಜಾ ಮಾಬೇನ್ ಅವರು. ಒನ್ಸ್ ಅಗೇನ್ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಒನ್ಸ್ ಅಗೇನ್ ವೆಲ್ಕಮ್ ಮೇಡಮ್. ಜೊತೆಗೆ ತನುಜಾ ಅವ್ರ ಜೊತೆ ಮಾತಾಡಬೇಕು ಅಂತ ಬಂದಾಗ ಅನೇಕ ವಿಚಾರಗಳನ್ನ ನಾವು ಈಗಾಗಲೇ ಮಾತಾಡಿದ್ವಿ. ಕೆಲವು ಪ್ರಶ್ನೆಗಳು ಇವೆಲ್ಲದರ ನಡುವೆ ಈ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಆತ್ಮವಿಶ್ವಾಸದ ಬಗ್ಗೆ, ಜೊತೆಗೆ ಸ್ಟ್ರೆಸ್ನ ಬಗ್ಗೆ, ಜೊತೆಗೆ ಋಣಾತ್ಮಕವಾಗಿರುವಂತಹ ಚಿಂತನೆಗಳ ಬಗ್ಗೆ, ಇವೆಲ್ಲದರ ನಡುವೆ ಮನುಷ್ಯನಿಗೆ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ, ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನ ಸಾಧನೆಗೆ ತೊಡಕಾಗುವಂಥದ್ದು ಭಯ, ಆತಂಕ ಅನ್ನುವಂಥದ್ದು. ಏನ್ ಆದ್ರೂ ಕೂಡ ಸ್ವಲ್ಪ ಭಯ ಇದೆ, ಸ್ವಲ್ಪ ಆತಂಕ ಇದೆ, ಫಿಯರ್ ಇದೆ ಅನ್ನುವಂಥ ಒಂದು ವಿಚಾರ. ಈ ಫಿಯರ್ ಇಂದ, ಈ ಭಯದಿಂದ, ಆತಂಕದಿಂದ ಹೊರಬರುವುದು ಹೇಗೆ ಅನ್ನುವಂಥ ಪ್ರಶ್ನೆಯು ಬರುತ್ತೆ. ಮೇಡಮ್, ಏನ್ ಹೇಳ್ತಾರೆ? ಭಯ ಅಂತ ಹೇಳಿದಾಗ ಫಸ್ಟ್ ನಾವು ಯೋಚನೆ ಮಾಡಬೇಕು, ನನಗೆ ಯಾಕೆ ಭಯ ಬರ್ತಾ ಇದೆ ಅಂತ ಹೇಳಿ. ಸಿ, ಫಾರ್ ಎಕ್ಸಾಂಪಲ್, ಪ್ರತಿಯೊಬ್ಬನಿಗೆ ದೇರ್ ಆರ್ 3 ಪ್ರಾಬ್ಲಮ್ಸ್ ಆಕ್ಚುಲಿ ಹೇಳಬೇಕಾದ್ರೆ: ಫಿಯರ್, ರಿಗ್ರೆಟ್ ಮತ್ತೆ ಗಿಲ್ಟ್. ಓಕೆ, ಇದು 3 ಥಿಂಗ್ಸ್ ಎಲ್ಲಾ ಮನುಷ್ಯನಿಗೆ ಇದ್ದೇ ಇರ್ತದೆ. ಸೊ ಮಗು ಹುಟ್ಟುವಾಗ ಫಿಯರ್ ಅನ್ನು ಹಿಡ್ಕೊಂಡು ಬಂದಿರುವುದಿಲ್ಲ. ದೇರ್ ವಾಸ್ ಓನ್ಲಿ 2 ಫಿಯರ್ಸ್. ಒಂದು ಅಬಾಂಡಮೆಂಟ್, ಯಾರು ಇಲ್ವಾ ಅಂತ ಹೇಳುವಂಥದ್ದು, ಇನ್ನೊಂದು ಕೆಳಗೆ ಬೀಳ್ತೇನಾ ಅಂತ ಹೇಳುವಂಥದ್ದು. ಮತ್ತೆ ಎಲ್ಲಾ ಫಿಯರ್ಸ್ಗಳು ನಮ್ಮ ತಂದೆ ತಾಯಿ ಇರ್ಬೋದು ಅಥವಾ ನಮ್ಮ ಸರೌಂಡಿಂಗ್ ಇರ್ಬೋದು, ಎನ್ವೈರ್ಮೆಂಟ್, ದೇ ಹ್ಯಾವ್ ಇಂಡ್ಯೂಸ್ಡ್ ದಟ್ ಫಿಯರ್. ಈಗ ನಮಗೆ ಥ್ರೂ ಔಟ್ ನಮ್ಮ ಲೈಫಲ್ಲಿ ಆ ಫಿಯರ್ ಅನ್ನು ನಾವು ಬಿಚ್ಕೊಳ್ಳುವಂಥದ್ದೇ ನಮ್ದು ಆಕ್ಚುಲಿ ಜರ್ನಿ ಆಗಿರ್ತದೆ. ಸೊ ಫಿಯರ್ ಅಂತ ಹೇಳಿದಾಗ ನಾವು ಎಲ್ಲಿಯೋ ಒಂದು ಕಡೆಯಲ್ಲಿ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಮಗು ಒಂದು ಸುಳ್ಳು ಹೇಳಿತು ಅಂತ ತಿಳ್ಕೊಳ್ಳುವ. ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಮಗುವನ್ನ ಅಲ್ಲಿ ನಿಲ್ಲಿಸಿ ಅದು ಸಾರಿ ಅಂತ ಹೇಳಿ ಅದೆಲ್ಲ ಒದ್ದಾಡುವ ತನಕ ನಾವು ಅದನ್ನ ಮಗುವನ್ನ ಅಲ್ಲಿ ಬಿಟ್ಟಿರ್ತೇವೆ. ಸೊ ಆ ಮಗುಗೆ ಏನಾಗ್ತದೆ ಹೇಳಿದ್ರೆ ದಿಸ್ ಲಾಟ್ ಆಫ್ ಇಮೋಷನ್ಸ್, ಲಾಟ್ ಆಫ್ ಫಿಯರ್, ರಿಗ್ರೆಟ್ ಎಲ್ಲ ಆಗಿರ್ತದೆ. ಆದ್ರೆ ಯಾರು ನಮ್ಗೆ ಗೊತ್ತಿರುವುದಿಲ್ಲ ವಾಟ್ ಹಸ್ ಗಾನ್ ವಿದಿನ್ ದ ಬೇಬಿ ಅಂತ ಹೇಳಿ. ಸೊ ಆಗ ಏನಾಗ್ತದೆ, ಈಗ ಆ ಸುಳ್ಳು ಹೇಳುವಂಥದ್ದು ಅಥವಾ ಯಾವುದೋ ಒಂದು ವಿಷಯಗಳೆಲ್ಲ ಬಿಟ್ಟು ಹೋಗಿದೆ, ಬಟ್ ಮಗು ಆ ಒಂದು ಭಯವನ್ನು ಮಾತ್ರ ತಕೊಂಡು ಬೆಳೀತಾ ಬರ್ತದೆ. ಸೊ ಈಗ ಏನಾಗ್ತದೆ, ಆ ಭಯ ಅಂತ ಹೇಳುವಂಥದ್ದು ಇಂಟರ್ವ್ಯೂಗೆ ಕೊಡುವಾಗಿರ್ಬೋದು, ಕ್ವೆಶ್ಚನ್ಸ್ ಕೇಳುವಾಗಿರ್ಬೋದು, ಆನ್ಸರ್ಸ್ ಕೊಡುವಾಗ ಇರ್ಬೋದು, ಇಂಥ ಸಿಚುವೇಶನ್ಸ್ ಬರುವಾಗ ಸೇಮ್ ಭಯ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವದನ್ನ ನೋಡಿರುವುದಿಲ್ಲ ಆ ಭಯ ಎಲ್ಲಿಂದ ಬಂದಿದೆ ಅಂತ. ಆ ಮಗು ಚಿಕ್ಕದಿರುವಾಗ ಇಟ್ ಹ್ಯಾಸ್ ಫೆಲ್ಟ್ ದಟ್ ಫಿಯರ್, ಆ ಫಿಯರೇ ಗ್ರೋ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ಈಗ ನೀವೀಗ ನೋಡಿರ್ಬೋದು, ಈಗ ಒಂದು ಕಡೆಯಲ್ಲಿ ಒಂದು ಮಗುಗೆ ನಾಯಿ ಕಚ್ಚಿದೆ ಅಂತ ತಿಳ್ಕೊಳ್ಳಿ, ಒಂದು 10 ವರ್ಷ ಇರುವಾಗ. ದೆನ್ ಅವ್ರೀಗ 40 ವರ್ಷ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಮನೆಗೆ ಬಂದ ಕೂಡಲೇ ನಾಯಿ ಇದೆ ಅಂತ ಮೊದಲು ಕೇಳ್ತಾರೆ, ನಾಯಿ ಇದ್ರೆ ನನ್ಗೆ ಬರೋದಿಲ್ಲ ಅಂತ. ಅನಂತರ ಓಡೋಗ್ಬಿಡ್ತಾರೆ. ಅವ್ರು ಓಡಿ ಹೋಗುವಾಗ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು 10 ವರ್ಷದ ಮಗುವಾಗಿ ಆಗ್ಬಿಟ್ಟಿರ್ತಾರೆ. ಸೊ ದ್ಯಾಟ್ ಫಿಯರ್ ಹ್ಯಾಸ್ ಸ್ಟಿಲ್ ನಾಟ್ ಗಾನ್. ಇವತ್ತು ಅವರಿಗೆ ನಾಯಿಗೆ ಕಲ್ಲು ಬಿಸಾಡ್ಬೋದು ಅಥವಾ ಏನೋ ಮಾಡ್ಬೋದು, ಬಟ್ ದೇ ಫರ್ಗೆಟ್ ದಟ್ ದೇ ಕ್ಯಾನ್ ಡೂ ಇಟ್. ದೇ ವಿಲ್ ಓನ್ಲಿ ಗೋ ಬ್ಯಾಕ್ ಟು ದಿ ಆ ಚೈಲ್ಡ್ ಇದು ಸ್ಟೇಟಿಗೆ ಹೋಗ್ತಾರೆ. ಸೊ ಹಾಗೆವೇ ಇದು ಯಾವ ಭಯಕ್ಕೆ ಬಂದಾಗ ಕೂಡ ವಿ ವಿಲ್ ಗೋ ಬ್ಯಾಕ್ ಟು ದಿ ಸ್ಟೇಟ್. ನಾವು ಥಿಂಕ್ ಮಾಡೋದಿಲ್ಲ ಇವತ್ತು ನನಗೆ ಆ ಭಯ ನಾನು ಮಾಡೋದಿಲ್ಲ, ನಾನು ಮಾಡ್ಕೊಳ್ಬೋದು, ನಾನು ಡೆವಲಪ್ ಮಾಡಿ ನಾನು ಹೋಗ್ಬೋದು ಅಂತ ಹೇಳುವಂಥದ್ದನ್ನು ನಾವು ಇದು ಮಾಡ್ಕೊಂಡಿರ್ತೇವೆ, ಇಗ್ನೋರ್ ಮಾಡಿರ್ತೇವೆ. ಸೊ ವಿ ಹ್ಯಾವ್ ಟು ಸಿ ವಾಟ್ ಈಸ್ ದಟ್ ಪ್ರಾಬ್ಲಮ್. ನನಗೆ ಭಯ ಬರಬೇಕಾದ್ರೆ ಏನದು ಪ್ರಾಬ್ಲಮ್, ನನಗೆ ಐ ಹ್ಯಾವ್ ಟು ಡೀಲ್ ವಿತ್ ದಟ್, ಐ ಹ್ಯಾವ್ ಟು ಫೇಸ್ ಇಟ್. ಸೊ ನಾನು ಒಂದು ಸಲ ಫೇಸ್ ಮಾಡಿದ ಮೇಲೆ ಮತ್ತೆ ನನಗೆ ಪ್ರಾಬ್ಲಮ್ ಇರುವುದಿಲ್ಲ. ನಾವೇನ್ ಮಾಡ್ತೇವೆ, ಮಾಡ್ಲಿಕ್ಕೆ ಹೋಗುದೇ ಇಲ್ಲ, ನಂಗೆ ಬೇಡ, ನಂಗೆ ಬರುದಿಲ್ಲ, ನಂಗೆ ಆಗುದಿಲ್ಲ ಅಂತವೇ ನಾವು ಹೇಳ್ತೇವೆ. ಬಟ್ ನಾವು ಮಾಡ್ತಾ ಹೋದ ಹಾಗೆ ವಿ ಗೆಟ್ ಅಡ್ಜಸ್ಟೆಡ್ ಟು ಇಟ್.
ಓಕೆ ಓಕೆ, ಇದು ಭಯದಿಂದ ನಾವು ಆತಂಕದಿಂದ ಯಾವ ರೀತಿ ಓವರ್ಕಮ್ ಬರಬೇಕು ಅಂದ್ರೆ ಭಯ ಅನ್ನುವಂಥದ್ದು ಹೇಗೆ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ ಮೇಡಮ್? ಜೊತೆಗೆ ಇಲ್ಲಿ ಬರುವಂತ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ವಿಳಂಬ ನೀತಿ, ಯಾಕಂದ್ರೆ ಇವೆಲ್ಲದರ ನಡುವೆ ವಿಳಂಬ ನೀತಿಗಿಂತ ಮೊದಲೇದಾಗಿ ನಾನು ಕೇಳಬೇಕು ಈ ಒಂದು ವಿಚಾರವನ್ನು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಇದು ವಿದ್ಯಾರ್ಥಿಗಳಿಗೆ ಜೊತೆಗೆ ಪೋಷಕರಿಗೆ ಕೂಡ ಬೇಕಾಗಿರುವಂತಹ ವಿಚಾರ ಏಕಾಗ್ರತೆ, ಕಾನ್ಸಂಟ್ರೇಷನ್. ನನ್ನ ಮಕ್ಕಳು ಕಲಿತಾ ಇಲ್ಲ, ಏಕಾಗ್ರತೆ ಇಲ್ಲ ಅನ್ನುವಂಥದ್ದು, ಓದಿದ್ದು ನೆನಪಾಗ್ತಾ ಇಲ್ಲ, ಓದ್ತಾನೆ ಆದ್ರೆ ನೆನಪಾಗ್ತಾ ಇಲ್ಲ, ಏಕಾಗ್ರತೆ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಈ ಎಲ್ಲ ವಿಚಾರಕ್ಕೆ ಏನ್ ಕಾರಣ ಮೇಡಮ್? ಈ ಒಂದು ವಿಚಾರದಿಂದ ಹೇಗೆ? ಎಲ್ಲರೂ ಹೇಳ್ತಾರೆ ಬಂದು ಕಾನ್ಸಂಟ್ರೇಷನ್ ಇಲ್ಲ ಅಂತ. ಬಟ್ ಆಕ್ಚುಲಿ ಹೇಳ್ಬೇಕಾದ್ರೆ ಯಾವುದೇ ಮಗುಗೆ ನೀವೊಂದು ಮೂವಿಯನ್ನು ಹಾಕಿ ಅಂತೆ, ದ ಕಾನ್ಸಂಟ್ರೇಷನ್ ಇಸ್ ದೇರ್ 100%. ಅವ್ರಿಗೆ ನೆನಪು ಇರ್ತದೆ, ಎಲ್ಲವೂ ಇರ್ತದೆ. ದ ಥಿಂಗ್ ಈಸ್ ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಆರ್ ನಾಟ್. ದ ಚೈಲ್ಡ್ ಮೇ ನಾಟ್ ಬಿ ಇಂಟ್ರೆಸ್ಟೆಡ್, ಸಮಥಿಂಗ್ ಎಲ್ಸ್ ವುಡ್ ಬಿ ದ ಪ್ಲೆಜರ್, ಸಮಥಿಂಗ್ ಎಲ್ಸ್ ವುಡ್ ಬಿ ಮೋರ್ ಇಂಟ್ರೆಸ್ಟಿಂಗ್ ಫಾರ್ ದ್ಯಾಟ್ ಚೈಲ್ಡ್. ಆದ ನಂತರ ಆ ಚೈಲ್ಡಿಗೆ ಬ್ರೈನ್ ಯಾವುದಕ್ಕೆ ಆಕ್ಚುಲಿ ಫಾರ್ಮ್ ಆಗ್ತಾ ಉಂಟು. ಸಪೋಸ್ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಲಿಂಗ್ವಿಸ್ಟಿಕ್ ಅಂತ ಹೇಳುವಂಥದ್ದು ಬೇಗ ಅರ್ಥ ಆಗ್ತದೆ, ಕೆಲವರಿಗೆ ಸೈನ್ಸ್ ಬೇಗ ಅರ್ಥ ಆಗ್ತದೆ, ಕೆಲವರಿಗೆ ಮ್ಯಾಥ್ಸ್ ಬೇಗ ಅರ್ಥ ಆಗ್ತದೆ. ಅದು ಮೈಂಡ್ ಫಾರ್ಮ್ ಮಾಡ್ಕೊಳ್ಳುವಂಥದ್ದು. ಸೊ ಅದರ ಅರ್ಥ ಅದರ್ ಸಬ್ಜೆಕ್ಟ್ಸ್ ಅರ್ಥ ಆಗೋದಿಲ್ಲ ಅಂತೇಳಿ ಅಲ್ಲ, ಇಟ್ ಮೇ ಬಿ ಲಿಟಲ್ ಡಿಫಿಕಲ್ಟ್ ಫಾರ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗೆ ಆದಾಗ ವಾಟ್ ವಿ ಡೂ ಇಸ್ ದ್ಯಾಟ್ ನಾವೀಗ ಒಳ್ಳೆ ಸಬ್ಜೆಕ್ಟ್ ಬರುವ ಸಬ್ಜೆಕ್ಟಿಗೆ ನಾವು ಪುಷ್ ಮಾಡೋದಿಲ್ಲ. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತದೆ ಅದಕ್ಕೆ ಟ್ಯೂಷನ್ ಕೊಟ್ಟು ನಾವು ಪುಷ್ ಮಾಡ್ತಾನೆ ಇರ್ತೇವೆ. ಮೇ ಬಿ ಸಮ್ ಟೈಮ್ಸ್ ದ ಚೈಲ್ಡ್ ವಿಲ್ ನಾಟ್ ಲೈಕ್ ಇಟ್. ಸೊ ಅದೇನ್ ಮಾಡ್ತದೆ, ಮಗು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ವಿಲ್ ರಿಟಾಲಿಯೇಟ್, ಇಟ್ ವಿಲ್ ಶೋ ಡಿಸ್ಇಂಟ್ರೆಸ್ಟೆಡ್, ಇಟ್ ವಿಲ್ ಸ್ಲೀಪ್, ಇಟ್ ವಿಲ್ ನಾಟ್, ಇಟ್ ಲಾಟ್ ಆಫ್ ಅದರ್ ಬಿಹೇವಿಯರ್ ಅನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮಕ್ಕಳಿಂದ ಮಕ್ಕಳು ಡಿಪೆಂಡ್ ಆಗಿರ್ತದೆ. ಸೊ ಯು ಹ್ಯಾವ್ ಟು ಸಿ ಆಕ್ಚುಲಿ ವಾಟ್ ಈಸ್ ಆಕ್ಚುಲಿ ದ ಪ್ರಾಬ್ಲಮ್. ಈಗ ಏನ್ ಮಾಡ್ತಾರೆ ತಂದೆ ತಾಯಿ ಹೇಳಿದ್ರೆ ಅವನಿಗೆ ಇಷ್ಟವೇ ಇಲ್ಲ, ಅವನಿಗೆ ಇದು ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ಕೊಂಡೇ ಬಂದಿರ್ತಾರೆ. ಎಲ್ಲರೂ ಸಿಕ್ಕಿದಾಗೆಲ್ಲ ಹೇಳ್ತಾರೆ, ಮಗು ಕೇಳ್ತಾ ಇರ್ತದೆ. ಸೊ ಮಗು ನಂಗೆ ಕಾನ್ಸಂಟ್ರೇಷನ್ ಇಲ್ಲ. ಸೊ ಇಟ್ ಆಕ್ಸೆಪ್ಟ್ಸ್, ದ ಚೈಲ್ಡ್ ವಿಲ್ ಆಕ್ಸೆಪ್ಟ್ ಅಂಡ್ ದೆನ್ ದ ಚೈಲ್ಡ್ ವಿಲ್ ಸೇ ಐ ಡೋಂಟ್ ಹ್ಯಾವ್ ಕಾನ್ಸಂಟ್ರೇಷನ್, ಐ ಡೋಂಟ್ ಹ್ಯಾವ್ ಮೆಮರಿ, ಐ ಡೋಂಟ್ ಹ್ಯಾವ್ ದಿಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ನಾವು ಮೈಂಡ್ ಸೆಟ್ ಮಾಡ್ತಾ ಹೋಗಿರ್ತೇವೆ. ಈ ಕಾನ್ಸಂಟ್ರೇಷನ್ ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಹೇರುವಂತ ಮೈಂಡ್ ಸೆಟ್ ಪ್ರಮುಖವಾಗಿರುತ್ತೆ, ಕಾರಣವಾಗಿರುತ್ತೆ. ಮೈಂಡ್ ಸೆಟ್ ಕಾನ್ಸಂಟ್ರೇಷನ್ ಇಲ್ಲ ಅಂತ ಬಂದಾಗ ಮಗು ಕೂಡ ಒಪ್ಕೊಳ್ಳುತ್ತೆ ಅದನ್ನ. ಎಸ್, ಕಾನ್ಸಂಟ್ರೇಷನ್ ಇದೆ, ತಾವು ಬುದ್ಧಿವಂತರಿದ್ದೀರಿ ಅಂತ ಬಂದಾಗ ಮಗು ಕೂಡ ಒಪ್ಕೊಳ್ಳುತ್ತೆ. ಓಕೆ, ಬರ್ತೇನೆ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ತನುಜಾ ಮ್ಯಾಬೆನ್ ಅವರು ನಡೆಸ್ತಾ ಇರುವಂತಹ ಈ ಒಂದು ಸಂಸ್ಥೆ ಅನೇಕ ಜನರು ಅವರ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯ ಬಗ್ಗೆ ಎಸ್ ಸ್ವಲ್ಪ ನೋಡ್ಕೊಂಡು ಬನ್ನಿ. ರೀಡಿಸೈನ್ ಯುವರ್ ಮೈಂಡ್ ಅನ್ನುವಂಥದ್ದು. ಎಸ್, ಇಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳು ತಾವು ಗಮನಿಸ್ತಾ ಇದ್ದೀರಾ. ರೀಡಿಸೈನ್ ಯುವರ್ ಮೈಂಡ್. ಎಸ್ ಮೇಡಮ್, ಈಗಾಗಲೇ ನಾವು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಚಾರ ಎಲಿಮಿನೇಟ್ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು, ಇನ್ನು ಅನ್ಬರ್ಡನ್ ಯುವರ್ ಪಾಸ್ಟ್ ಅಂಡ್ ಹ್ಯಾಂಡಲ್ ಸ್ಟ್ರೆಸ್ ಅನ್ನುವಂಥದ್ದು, ಜೊತೆಗೆ ಗೋಲ್ ಸೆಟ್ಟಿಂಗ್, ಗ್ರೇಟರ್ ಸೆಲ್ಫ್ ಕಾನ್ಫಿಡೆನ್ಸ್, ಜೊತೆಗೆ ಬೆಟರ್ ರಿಲೇಶನ್ಶಿಪ್, ಓವರ್ಕಮ್ ಪ್ರೊಕ್ರಾಸ್ಟಿನೇಷನ್, ಜೊತೆಗೆ ಮ್ಯಾನೇಜ್ ಎಮೋಷನ್ಸ್. ಎಸ್, ಈ ಎಲ್ಲ ವಿಚಾರದ ಬಗ್ಗೆ, ಯಾಕಂದ್ರೆ ಈ ಒಂದು ಸಂದರ್ಭ ರೀಡಿಸೈನ್ ಯುವರ್ ಮೈಂಡ್ಸ್ ಅಂತ ಬಂದಾಗ ಅಂದ್ರೆ ಒಂದು ಗೊಂದಲದಿಂದ ಇರ್ತಾರೆ, ಆತಂಕದಿಂದ ಇರ್ತಾರೆ, ಇದೆಲ್ಲದಕ್ಕೂ ಕೂಡ ಪರಿಹಾರ ಈ ಒಂದು ಸಂಸ್ಥೆಯಲ್ಲಿ ಸಿಗುತ್ತೆ. ಎಸ್, ಓಕೆ. ಜೊತೆಗೆ ಓಕೆ, ಫೊರೆಡರ್ ಅಕಾಡೆಮಿ, ಈ ಒಂದು ಅಕಾಡೆಮಿ ಇರುವಂತದ್ದು ಮುನ್ಸಿಪಲ್ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಂಡಿಕೇಟ್ ಬ್ಯಾಂಕ್ ಮಣಿಪಾಲ್ ಅಲ್ಲಿ. ಈ ಒಂದು ವಿಚಾರ ನಾನು ಇದನ್ನ ಕೇಳಬೇಕಂದ್ರೆ ತನುಜಾ ಮ್ಯಾಬೆನ್ ಅವರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದು ಮೈಂಡ್ ಕೋಚ್ ಆಗಿ, ಥೆರಪಿಸ್ಟ್ ಆಗಿ, ಅವರುಗಳಿಗೆ ಆ ಭಾಗದ ಎಂಪ್ಲಾಯಿಗಳಿಗೆ ಟ್ರೈನರ್ ಆಗಿ ಕೆಲಸವನ್ನ ನಿರ್ವಹಿಸಿದವರು, ಪ್ರತಿಷ್ಠಿತ ಕಂಪನಿಗಳಿಗೆ ನಿರ್ವಹಿಸಿದಂತಹ ವ್ಯಕ್ತಿ. ಈ ಒಂದು ಫೊರೆಡರ್ ಅಕಾಡೆಮಿ ಪ್ರಾರಂಭ ಆಯಿತು ಅಂತ ಬಂದಾಗ, ಪ್ರಾರಂಭ ಮಾಡಬೇಕು ಅಂತ ಬಂದಾಗ, ಎಸ್ ಮೇಡಮ್, ಏನು ಉದ್ದೇಶ, ಏನು ಕಾರಣ? ನಾನು ಇಂಗ್ಲಿಷ್ ಲ್ಯಾಂಗ್ವೇಜ್ ಟ್ರೈನ್ ಮಾಡ್ತಾ ಇದ್ದೇನೆ. ಅದರ ಒಟ್ಟಿಗೆ ನಾನು ಪಬ್ಲಿಕ್ ಸ್ಪೀಕಿಂಗ್ ಟ್ರೈನ್ ಮಾಡ್ತಾ ಇದ್ದೇನೆ. ಸೊ ಅದರ ಒಟ್ಟಿಗೆ ಈ ರೀಡಿಸೈನ್ ಯುವರ್ ಮೈಂಡ್ ಅಂತ ಹೇಳುವಂಥದ್ದು ಐ ಆಮ್ ಟ್ರೈನಿಂಗ್. ಸೊ ಸ್ಟಾರ್ಟ್ ಮಾಡುವಾಗ ಐ ಹ್ಯಾವ್ ಸ್ಟಾರ್ಟೆಡ್ ಆಸ್ ಎ ಟ್ರೈನರ್, ಐ ಹ್ಯಾವ್ ಸ್ಟಾರ್ಟೆಡ್ ಆಸ್ ಎ ಕೌನ್ಸಿಲರ್. ಸೊ ಈಗ ಏನಾಗ್ತಾ ಉಂಟಂತ ಹೇಳಿದ್ರೆ ಕೌನ್ಸಿಲರ್ ಅಂತ ಮಾಡಿದಾಗ ಒಂದು ಪ್ರಾಬ್ಲಮಿಗೆ ಬರ್ತಾರೆ, ಸಾಲ್ವ್ ಮಾಡ್ತಾರೆ, ಹೋಗ್ತಾರೆ. ಬಟ್ ಅವರ ಪರ್ಸನಾಲಿಟಿಯಲ್ಲಿ ಏನೂ ಚೇಂಜ್ ಆಗಿರೋದಿಲ್ಲ. ಸೊ ನಮ್ಮಲ್ಲಿ ಎಷ್ಟೋ ಪ್ಯಾಟರ್ನ್ಸ್ಗಳಿರ್ತದೆ, ಆ ಪ್ಯಾಟರ್ನ್ಸ್ ಅಲ್ಲೆಲ್ಲ ನಾವು ವರ್ಕ್ ಮಾಡೋದಿಲ್ಲ, ನಮ್ಗೆ ಗೊತ್ತೂ ಇರೋದಿಲ್ಲ ನಾವು ಆ ಥರ ಪ್ಯಾಟರ್ನ್ಸ್ ಅಲ್ಲಿ ಮಾಡ್ತಾ ಇದ್ದೇವೆ ಅಂತ. ಹಾಗೆ ನಾನು ನೋಡಿದಾಗ, ಸೊ ಐ ಡೆವಲಪ್ಡ್ ಮೈ ಸೆಲ್ಫ್ ದಿಸ್ ಕೋರ್ಸ್ ಕಾಲ್ಡ್ ರೀಡಿಸೈನ್ ಯುವರ್ ಮೈಂಡ್. ಇಟ್ಸ್ ಅ 21 days ಪ್ರೋಗ್ರಾಮ್.
21 days program. Yes, ಆ 21 days ಪ್ರೋಗ್ರಾಮ್ ಅಲ್ಲಿ ಲಾಟ್ ಆಫ್ ಪ್ರಾಸೆಸ್ ಮಾಡ್ತೇನೆ ನಾನು, ಥೆರಪೀಸ್ ಗಳನ್ನು ಕೊಡ್ತೇನೆ. ಆದ ನಂತರ ಅವರಿಗೆ ಥೆರಪಿಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ಕೂಡ ಕೊಡ್ತೇನೆ. ಸೊ ಲಾಟ್ ಆಫ್ ಇಂಟ್ರಾಕ್ಷನ್ಸ್ ಆಗ್ತದೆ. ಸೊ ಅದು ಮಾಡಿದಾಗ ಅವರ ವಿಷನ್ಸ್ ಇರ್ಬೋದು, ಅಥವಾ ಅವರ ಕರಿಯರ್ ಇರ್ಬೋದು, ಫಿನಾನ್ಷಿಯಲ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಎಲ್ಲಾ ಏರಿಯಾದಲ್ಲಿ ನಾನು ವರ್ಕ್ ಮಾಡ್ತೇನೆ. ಸೊ ದೆನ್ ಯಾವುದು ಅವರಿಗೆ ಎಷ್ಟು ವರ್ಷ, ಒಂದು 5 ವರ್ಷ 10 ವರ್ಷ ಅವರಿಗೆ ಸಕ್ಸಸ್ ರೇಟಿಗೆ ಬೇಕಿರ್ತದೋ, that will be reduced. You can do it in 1 or 2 years. Because ನಿಮ್ಮ ಇಮೋಷನ್ಸ್ ಕಮ್ಮಿ ಆಗ್ತದೆ ಅಂಡ್ ಯು ವಿಲ್ ಹ್ಯಾವ್ ಎ ಫ್ರೀ ಸ್ಪೇಸ್ ಇನ್ ಯುವರ್ ಮೈಂಡ್. ಇಮೋಷನ್ಸ್ ಕಮ್ಮಿ ಆದಾಗ ಫ್ರೀ ಸ್ಪೇಸ್ ಇರ್ತದೆ. ಆ ಸ್ಪೇಸ್ ಅನ್ನು ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಾ? ಸೊ ಯು ಹ್ಯಾವ್ ಟು ಯೂಸ್ ಇಟ್ ಟು ಯೋರ್ ಫಿನಾನ್ಸ್ ಆರ್ ಕರಿಯರ್ ಆರ್ ಯೋರ್ ಲೈಫ್. ಸೊ ಅದನ್ನು ನೀವು ಯೂಸ್ ಮಾಡ್ಲಿಕ್ಕೆ ಹೋದಾಗ ಯು ಗೆಟ್ ದ ಸಕ್ಸಸ್ ಇನ್ ಎ ಫಾಸ್ಟರ್ ರೇಟ್. ಓಕೆ, ಹಾಗಾದ್ರೆ ಇದು ಏನು ತಾವು ಮಾಡ್ತಾ ಇರುವಂತಹ ಈ ಒಂದು ಸಂಸ್ಥೆ ಏನಿದೆ, ಇದು 21 ದಿನಗಳ ಕಾಲ ಒಂದು ಟ್ರೈನಿಂಗ್ ಕೊಡುವಂಥದ್ದು. ಏನಿರುತ್ತೆ ಮೇಡಮ್ 21 ದಿನಗಳ ಕಾಲ ಟ್ರೈನಿಂಗ್ ಅಂತ ಬಂದಾಗ? ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಯಾಕಂದ್ರೆ ಮಾನಸಿಕ ಖಿನ್ನತೆಗಳು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅಂತ ಬಂದಾಗ ಏನೆಲ್ಲ ಸಮಸ್ಯೆಗಳಿದ್ದವ್ರು ಬರ್ತಾರೆ ಮೇಡಮ್, ಹೇಗೆ ಅಂತ ಹೇಳಿ? ಈಗ ಡಿಪ್ರೆಷನ್ ಇದ್ದವರು ಬರ್ತಾರೆ, ಅಥವಾ ನಿಮ್ಗೆ ಡಯಾಬಿಟಿಕ್ BP ಇದ್ದವರು, ಅಥವಾ ನಿಮ್ಗೆ ಮೈಗ್ರೇನ್ ಇದ್ದವರು, ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದ್ದವರು, ಅಥವಾ ಸಮ್ ಪೀಪಲ್ ವಿಲ್ ಹ್ಯಾವ್ ಸೆಲ್ಫ್ ಟಾಕ್ ಅಂತ ಇರುವಂಥದ್ದು, ಕೆಲವರಿಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥದ್ದು ಇರ್ತದೆ, ಸೆಲ್ಫ್ ಎಸ್ಟೀಮ್ ಇರುವುದಿಲ್ಲ, ಅಥವಾ ನನ್ನ ಮುಂದೆ ಗೋಲ್ ಏನಂತ ಗೊತ್ತಿರುವುದಿಲ್ಲ, ನನ್ಗೇನು ಸಿಗ್ತಾ ಇಲ್ಲ, ನನ್ಗೆ ಹಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ಗೆ ಬೇಕಾದದ್ದು ಲೈಫ್ ಸಿಗ್ತಾ ಇಲ್ಲ ಅಂತ ಹೇಳುವವರು ಇರ್ತಾರೆ. ಸಿ ಎವ್ರಿಬಡಿ ಹ್ಯಾಸ್ ಗಾಟ್ ಒನ್ ಆರ್ ದಿ ಅದರ್ ಇಶ್ಯೂಸ್ ಇನ್ ಅವರ್ ಲೈಫ್. ಇಟ್ ಡಸಂಟ್ ಮೀನ್ ದಟ್ ನನ್ಗೆ ಏನೋ ಪ್ರಾಬ್ಲಮ್ ಆಗಬೇಕು, ಡಿಪ್ರೆಷನ್ ಬರಬೇಕು, ಅದರ ನಂತರವೇ ನಾನು ಹೋಗಬೇಕು ಕೋಚ್ ಹತ್ರ ಅಥವಾ ನನ್ನ ಕೌನ್ಸಿಲರ್ ಹತ್ರ, ಹಾಗೇನಿಲ್ಲ. ಸಿ ದೀಸ್ ಡೇಸ್ ಎವ್ರಿಬಡಿ ನೀಡ್ಸ್ ಎ ಕೋಚ್, so that your perception becomes broadened, so that you can see the things in a better way, better vision ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಆಗ್ತದೆ. ಅನಂತರ ಬೇಗ ನಿಮಗೆ ಸಕ್ಸಸ್ ಗಳನ್ನು ತಕೊಳ್ಳಿಕ್ಕೆ ಆಗ್ತದೆ. so that you know how to manage yourself, because most of the time ನಮ್ಮ ಇಮೋಷನ್ಸ್ ಅಲ್ಲಿಯೇ ನಾವು ಆಕ್ಚುಲಿ ಟೈಮ್ ಗಳನ್ನು ಸ್ಪೆಂಡ್ ಮಾಡಿರ್ತೇವೆ. ಇವ್ರು ಹೀಗೆ ಮಾಡಿದ್ರು, ಅದು ಹೀಗಾಯ್ತು, ನನ್ನ ಲೈಫಲ್ಲಿ ಹೀಗಾಯ್ತು ಅಂತ. we are spending time on that. rather than that, if you release those emotions, you can give the time and the space to your future, to your own success. Correct. Yes madam. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಸರ್? ಸರ್ ಜೀವನ್ ಅಂತ ಸರ್, ಮಂಗಳೂರಿಂದ. ಎಸ್ ಜೀವನ್ ಅವರೇ, ಮಾತಾಡಿ ಸರ್. ಸರ್ ನಂಗೆ 2 ಪ್ರಶ್ನೆ ಇರುವಂತದ್ದು. ಒಂದು ಅಂದ್ರೆ ಈ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಅನ್ನೋದು ಯಾವ ಏಜ್ ಅಲ್ಲಿ ಬರ್ತದೆ ಅನ್ನೋದು, ಯಾವ ಏಜ್ ಅಲ್ಲಿ ಬರುತ್ತೆ ಸ್ಟಾರ್ಟ್ ಆಗ್ತದೆ ಅನ್ನೋದು. ಮತ್ತಿನದ್ದು ಈಗ ನನ್ನೊಬ್ರು ಪರಿಚಯದ ಒಬ್ರು ಮಗ ಇದ್ದಾರೆ, ಒಬ್ರ ಅಂಕಲ್ ಇದ್ದ ಮಗ ಇದ್ದಾರೆ. ಅವ್ರಂದ್ರೆ ಈಗ ಡಿಗ್ರಿ ಏಜ್ ಅಲ್ಲಿ ಇರುವಂತದ್ದು, ಡಿಗ್ರಿ ಲೆವೆಲ್ ಅಲ್ಲಿ ಇರುವಂತದ್ದು. ಅವ್ರ ಮಗನಿಗೆ ಲವ್ ಫೇಲ್ಯೂರ್ ಆಗಿರುವಂತದ್ದು, ತುಂಬಾ ಡಿಪ್ರೆಷನ್ಗೆ ಹೋಗಿದ್ದಾರೆ. ಹೇಗೆ ಅವರನ್ನು ಔಟ್ಕಮ್ ಮಾಡ್ಬೋದು ಅನ್ನೋದು. ಓಕೆ ಓಕೆ, ಎಸ್ 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 ಸರ್, ಎಸ್ ಸರ್, ಥ್ಯಾಂಕ್ ಯು. ಎಸ್ ಎಸ್ ಮೇಡಮ್, ಇದು ಪ್ರಶ್ನೆ, ಯಾವ ಏಜ್ ಅಲ್ಲಿ ಮಾನಸಿಕ ಖಿನ್ನತೆ ಬರುತ್ತೆ ಮಕ್ಕಳಿಗೆ ಅಥವಾ ಹೇಗೆ ಅಂತ ಹೇಳಿ. ಜೊತೆಗೆ ಇನ್ನೊಂದ್ ಕಡೆ ಎಸ್ ಫಸ್ಟ್ ಕ್ವಶನ್ ಮೇಡಮ್. ಓಕೆ, ಇಟ್ ಡಿಪೆಂಡ್ಸ್. ಅವನಿಗೆ ಯಾವಾಗ ಇಮೋಷನ್ಸ್ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಂಗೆ ಬೇಜಾರಾಗ್ತಾ ಉಂಟು ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಇದು ಸ್ಟಾರ್ಟ್ ಆಗ್ತದೆ. ಓಕೆ, ಹೇಗೆ ನಾವು ರೆಕಗ್ನೈಸ್ ಮಾಡಬಹುದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾನೆ? ಅವನು ಸುಮ್ಮನೆ ಕುತ್ಕೊಳ್ಬಹುದು, ಅಥವಾ ತುಂಬಾ ಕೂಗುದು, ಅಥವಾ ಅವನು ರಿಟಾಲಿಯೇಟ್ ಮಾಡಬಹುದು, ಅಥವಾ ರೂಮಲ್ಲಿ ಹಾಕಿ ಕುತ್ಕೊಳ್ಳೋದು, ಓಪನ್ ಮಾಡೋದಿಲ್ಲ ಅಂತ ಇರ್ಬೋದು. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್. ಸ್ಲೀಪ್ಲೆಸ್ನೆಸ್ ಇರ್ಬೋದು, ಮಕ್ಕಳು ಮಲಗುದು ಅಷ್ಟು ಡಿಸ್ಟರ್ಬೆನ್ಸ್ ಆಗುದಿಲ್ಲ, ಅಥವಾ ಅವರು ಮೂತ್ರ ಮಾಡುವಂಥದ್ದು ಇರುವಂಥದ್ದು, ಬೈಟ್ ಮಾಡುವಂಥದ್ದು ಇರ್ಬೋದು, ನೇಲ್ಸ್ ಬೈಟ್ ಮಾಡುವಂಥದ್ದು ಇರ್ಬೋದು. ಸೊ ಇಂಥದ್ದೆಲ್ಲ ಸಿಚುವೇಶನ್ಸ್ಗಳು ಅವರಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. then you know that there is something going wrong. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ, ಕೆಲವೊಮ್ಮೆ ಅವ್ರಿಗೆ ಗೊತ್ತಿಲ್ಲ ಯಾವ್ದ್ರಿಂದ ಆಗ್ತದೆ ಅಂತ ಹೇಳಿ. ಈಗ ಯಾವ್ದಾದ್ರು ಒಬ್ಬರು ಅವರಿಗೆ ರಿಜೆಕ್ಷನ್ ಮಾಡಿರ್ಬೋದು, ದೆನ್ ಅವರಿಗೆ ಸ್ಕೂಲಿಗೆ ಹೋಗ್ಬೇಕಂತ ಹೇಳುವಂತದ್ದು ಬೇಡ ಅಂತ ಆಗ್ತದೆ, ಆ ನಂತರ ಸ್ಕೂಲಿಗೆ ಹೋಗದೇ ಇರುವಂತದ್ದು ಇರ್ಬೋದು. ಓಕೆ, ಒಟ್ನಲ್ಲಿ ಎಷ್ಟು ಏಜ್ ನಲ್ಲಿ ಬರುತ್ತೆ, ಯಾವ ಪ್ರಾಯದಲ್ಲಿ ಬರುತ್ತೆ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಇಲ್ಲ? ಎಕ್ಸಾಕ್ಟ್ ಇಯರ್ಸ್ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಡಿಪೆಂಡ್ಸ್ ಅಪಾನ್ ದ ಚೈಲ್ಡ್ ಟು ಚೈಲ್ಡ್. ಇಷ್ಟೇ ವರ್ಷದಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರೂ ಮಾನಸಿಕ ಖಿನ್ನತೆಗಳಿಂದ ಒಳಗಾಗ್ತಾರೆ ಮೇಡಮ್, ಹೇಗೆ? ಯಾಕಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಮಿಲಿ. ಈಗ ಫ್ಯಾಮಿಲಿಯಲ್ಲಿ ಅವರು ಮಗುವನ್ನು ಹೇಗೆ ಬೆಳೆಸಿರ್ತಾರೆ. ಈಗ ಮಗುಗೆ ಈಗ ಆಕ್ಚುಲಿ ಇಲ್ಲ ನೀನು ಹೀಗೆ ಮಾಡು, ಹೀಗಾಗ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡೇ ಮಾಡ್ಕೊಂಡು ಬಂದಿದ್ದಿದ್ರೆ, ಸಿ ಇಫ್ ದ ಚೈಲ್ಡ್ ಹ್ಯಾಸ್ ಟೇಕನ್, ಈಗ ಮಕ್ಕಳಿಗೇನು ರೋಲ್ ಮಾಡೆಲ್ಸ್ ಬೇಕು. ದೇವರು ಅವರೆಲ್ಲರಿಗೆ ಕಾಪಿ ಮಾಡೋದು ಎಲ್ಲರನ್ನು. ಸಿ ವಾಟ್ ಬಿಹೇವಿಯರ್ ವಾಟ್ ವಿ ಹ್ಯಾವ್ ಇಸ್ ದಟ್ ಓನ್ಲಿ ದ ಕಾಪಿಂಗ್ ಮೆಕ್ಯಾನಿಸಮ್. ನಾವೆಲ್ಲರನ್ನ ನೋಡಿ ನಾವು ಕಾಪಿ ಮಾಡ್ತೇವೆ. ಈಗ ಮನೆಯಲ್ಲಿ ಯಾವ ರೀತಿ ಮಾತಾಡ್ತಾ ಇರ್ತೇವೆ, ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗಳು ರೋಲ್ ಮಾಡೆಲ್ಸ್ ಆಗಿ ಇರ್ತಾರ. ಸೊ ಆನ್ ದಟ್ ಬೇಸಿಸ್ ದ ಚೈಲ್ಡ್ ವಿಲ್ ಲರ್ನ್.
ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ತಾಯಿ ಯಾವಾಗ್ಲೂ ಕೂಗ್ತಾ ಇರ್ತಾರೆ ಅಥವಾ ತಾಯಿಗೆ ಬೇಜಾರಾಗ್ತಾ ಇರ್ತದೆ ಅಂತ ಹೇಳುವಂತ ಸಿಚುವೇಶನ್ಸ್ ಇದ್ರೆ, ತಂದೆ ಈಗ ತುಂಬಾ ಸ್ಟ್ರಾಂಗ್ ಅಲ್ಲಿ ಇದ್ದಾಗ ಮಕ್ಳಿಗೆ ಅನಿಸ್ತದೆ ನಾನು ತಂದೆ ಆಗಿ ಆಗ್ಬೇಕು ಅಂತ ಹೇಳಿ. ಬಟ್ ಆದ್ರೆ ಇಮೋಷನ್ಸ್ ಏನಾಗ್ತದೆ, ತಾಯಿದು ಇಮೋಷನ್ಸ್ ಅನ್ನು ಪಡ್ಕೊಳ್ತಾರೆ. ದೇ ಮೇ ಬಿ ಲೈಕ್ ಫಾದರ್, ಬಟ್ ಡೀಪ್ ಇನ್ಸೈಡ್ ದೇ ಮೈಟ್ ಬಿ ಸಫರಿಂಗ್ ಲೈಕ್ ಎ ಮದರ್. ಆ ಇಮೋಷನ್ಸ್ಗಳು ಬರುವ ಸಾಧ್ಯತೆ ಇರ್ತದೆ, ಯಾಕಂದ್ರೆ ತಾಯಿ ಜೊತೆ ತುಂಬಾ ಹೊತ್ತಿರ್ತಾರೆ ಅವರು. ಓಕೆ. ಜೊತೆಗೆ ಇನ್ನೊಂದು ಪ್ರಶ್ನೆನ ಕೇಳಿದ್ರು, ಲವ್ ಫೇಲ್ಯೂರ್ ಇಂದ ಓವರ್ಕಮ್ ಆಗುವಂತದ್ದು ಹೇಗೆ ಅನ್ನುವಂಥದ್ದು. ಇಂಥ ಸಮಸ್ಯೆಗಳು ಇದೆಯಾ? ಬರ್ತಾರಾ ತಮ್ಮ ಬಳಿಗೆ? ಹೇಗೆ ಇದರಿಂದ ಸಫರ್ ಆಗ್ತಾರಾ? ಲಾಟ್ ಆಫ್ ಥಿಂಗ್ಸ್ ಬರ್ತಾರೆ ಹೌ ಅನ್ನುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಕೇಳಿದ್ರು. ಈಗ ಲವ್ ಫೇಲ್ಯೂರ್ ಅಂತ ಇದ್ದಾಗ ಅವನೀಗ ಅಟ್ರಾಕ್ಷನ್ಸ್ ಆಗಿರ್ತದೆ. ಈಗ ಅಟ್ಯಾಚ್ಮೆಂಟ್, ಆ ಏಜ್ ಅಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳುವಂಥದ್ದು ತುಂಬಾ ಹೈ ಇರ್ತದೆ. ಬಿಕಾಸ್ ಯು ಫೌಂಡ್ ಸಮಥಿಂಗ್ ನ್ಯೂ ಅಂಡ್ ಸಮಥಿಂಗ್ ಯು ಗಾಟ್ ಅಟ್ರಾಕ್ಟೆಡ್ ಅಂತ ಹೇಳುವಂಥದ್ದು ಇರ್ತದೆ. ಸೊ ಅದು ಆಕ್ಚುಲಿ ಬ್ರೇಕಪ್ ಆದಾಗ ಇಟ್ ವಿಲ್ ಹ್ಯಾವ್ ಅ ವೆರಿ ಅಡ್ವರ್ಸ್ ಎಫೆಕ್ಟ್ಸ್ ಆನ್ ದ ಪರ್ಸನ್. ಈಗ ಕೆಲವು ಮಕ್ಕಳು ಅದನ್ನ ಅಷ್ಟು ಸೀರಿಯಸ್ ಆಗಿ ತಕೊಳ್ಳೋದವರು ಸೇರ್ತಾರೆ. ಇಮೋಷನಲ್ ಪರ್ಸನ್, ಸೆನ್ಸಿಟಿವ್ ಮಕ್ಕಳು ಯಾರು ಇರ್ತಾರೆ ಅವ್ರಿಗೆ ಅದರ ಎಫೆಕ್ಟ್ ಜಾಸ್ತಿ ಆಗ್ತದೆ. ಸೊ ಯು ಹ್ಯಾವ್ ಟು ಸಿಟ್ ಅಂಡ್ ಟ್ರೈನ್, ಅಂಡರ್ಸ್ಟ್ಯಾಂಡ್ ದ ಪರ್ಸನಾಲಿಟಿ ಆಫ್ ದಟ್ ಬಾಯ್ ಆರ್ ಎ ಗರ್ಲ್. ಈಗ ನಾವೀಗ ಯೂನಿವರ್ಸಲ್ ಸೊಲ್ಯೂಷನ್ಸ್ ಹೇಳಲಿಕ್ಕೆ ಆಗುದಿಲ್ಲ. ಆ ಮಗು ಹೇಗೆ ಬೆಳೆದಿದೆ, ಆ ಮಗುಗೆ ಏನು ಪರ್ಸನಾಲಿಟಿ ಟ್ರೇಟ್ಸ್ ಗಳುಂಟು, ಆ ಮಗುದು ಎನ್ವೈರನ್ಮೆಂಟ್ ಹೇಗೆ ಉಂಟು, ವಾಟ್ ಈಸ್ ದಟ್ ಹಿ ಈಸ್ ಲುಕಿಂಗ್ ಇನ್ ದಟ್ ಅದರ್ ಪರ್ಸನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಜೊತೆಗೆ ತನುಜ ಮಾಬೇನ್ ಅವರು ಅನೇಕ ಪ್ರತಿಷ್ಠಿತ ಕಂಪನಿಗಳಲ್ಲಿ ಮೈಂಡ್ ಟ್ರೈನರ್ ಆಗಿ ಕೆಲಸವನ್ನ ಮಾಡಿದ್ದೀರಾ ಅಂತ ಬಂದಾಗ, ತಮ್ಮದೇ ಆಗಿರುವಂತಹ ಈ ಒಂದು ಸಂಸ್ಥೆ ರೀಡಿಸೈನ್ ಯುವರ್ ಮೈಂಡ್ಸ್ ಅನ್ನುವಂಥದ್ದು, ಇದರ ಹುಟ್ಟಿಗೆ ಕಾರಣ ಏನು, ವೈ ಅನ್ನುವಂಥದ್ದು ತಾವು ಇದನ್ನು ಸ್ಟಾರ್ಟ್ ಮಾಡಿದ್ರಿ ಹೇಗೆ? ಈ ಪರ್ಟಿಕ್ಯುಲರ್ ಕೋರ್ಸ್ ಸ್ಟಾರ್ಟ್ ಮಾಡುವಾಗ there was lot of issues with me also. I was also anxious. I was also actually having a self talk. Maybe that may not be outside. I might be very strong and confident outside, but deep within me there were issues which I had to deal with it. So then I realized how actually our mind will play a devil's role within us, where it will actually stop us from the growth. ನಾವು ಈ emotions ಅಲ್ಲಿ ಎಷ್ಟು ನಾವು ಒದ್ದಾಡ್ತಾ ಇರ್ತೇವೆ ಅಂತ ಹೇಳುವಂಥದ್ದು I started researching on myself. So I also had health issues ಅಂತ ನನಗೂ ಇತ್ತು. So when I started working on it, my health issues have completely, it has actually come to the zero level. I don't have that issues now. So then I realized that how the thoughts will play in us. ಈಗ ನಾವು ಹೇಳ್ಬೋದು ನಾವು ಮೆಡಿಟೇಷನ್ ಮಾಡ್ತೇವೆ ಅಥವಾ ನಾವು ಯೋಗ ಮಾಡ್ತೇವೆ, ಇದೆಲ್ಲವೂ ಕರೆಕ್ಟ್, ಬಟ್ ಥಾಟ್ಸ್ ಅಲ್ಲಿ ನಾವು ಡೀಲ್ ಮಾಡೋದಿದ್ರೆ ಇದು ಯಾವುದು ಕೂಡ ನಮಗೆ ಹೆಲ್ಪ್ ಮಾಡೋದಿಲ್ಲ. ನಮ್ಮ ಥಾಟ್ ಎಂತ, ನಾನು ಏನು ಯೋಚನೆ ಮಾಡ್ತಾ ಇದ್ದೇನೆ, ಈ ಥಾಟ್ಸ್ ಇಂದ ನನ್ಗೆ ಏನು ಹೆಲ್ಪ್ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಮತ್ತೆ ನಾವು ನೋಡ್ತಾ ಇರ್ಬೇಕು. ಇಟ್ ಈಸ್ ನಾಟ್ ಫಾರ್ 1 day 2 day 1 week 2 week ಅಲ್ಲ. ವಿ ರಿಯಲಿ ಹ್ಯಾವ್ ಟು ಲುಕ್ ಇನ್ ಟು ಎವ್ರಿ ಡೇ ಬೇಸಿಸ್ ಅಲ್ಲಿ. ಥಾಟ್ ಜರ್ನಲ್ ಅಂತ ಹೇಳುವಂಥದ್ದು ಎವ್ರಿ ಡೇ ನಾವು ಬರೀಬೇಕು. ದೆನ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ವಿತ್ ಇನ್ ಮೀ. ನಾನು ಅದನ್ನು ನೋಡ್ತಾ ಹೋದ ಹಾಗೆ, ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಅಲ್ಲಿ ಕುತ್ಕೊಂಡಿರ್ತಾರೆ, ಎಕ್ಸಾಮಿನರ್ ಇದ್ದಾಗ ವಿ ಆರ್ ವಿಲ್ ಬಿ ಅಲರ್ಟ್. ಎಕ್ಸಾಮಿನರ್ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗ್ ಬೇಕಂದಾಗ ಇರ್ತೇವೆ. ಸೊ ಹಾಗೆವೇ ಮೈಂಡಿಗೆ ನಾವು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಗ್ ಬೇಕಂದಾಗೆ ಅದು ಹೋಗ್ತಾ ಇರ್ತದೆ. ಬಟ್ ದ ಮೊಮೆಂಟ್ ಯು ಸ್ಟಾರ್ಟ್ ಸೀಯಿಂಗ್ ಯುವರ್ ಥಾಟ್ಸ್, ದೆನ್ ದ ಮೈಂಡ್ ವಿಲ್ ಸ್ಟಾರ್ಟ್ ಬಿಹೇವಿಂಗ್ ಇನ್ ದ ವೇ ಯು ವಾಂಟ್. ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್. ನೀವು ಮೈಂಡ್ ಅನ್ನು ಕಂಟ್ರೋಲ್ ಮಾಡಿಲ್ಲದಿದ್ರೆ ಅದು ಹೇಳಿದಾಗೆ ನಾವು ಹೋಗ್ತಾ ಇರಬೇಕು. ವೈ ವಿ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್? ಬಿಕಾಸ್ ವಿ ಆರ್ ನಾಟ್ ಕಂಟ್ರೋಲಿಂಗ್ ಅವರ್ ಮೈಂಡ್. ನಮ್ಮ ಕೈಲಿ ಇಲ್ಲ, ನಮ್ಮ ಹತೋಟಿಯಲ್ಲಿ ಇಲ್ಲ. ಸೊ ವಿ ಹ್ಯಾವ್ ಟು ಕಂಟ್ರೋಲ್ ದ್ಯಾಟ್. ನೀವು ಒಂದ್ಸಲ ಕಂಟ್ರೋಲ್ ಮಾಡಿದ್ರೆ ನಿಮ್ಗೆ ಏನ್ ಬೇಕು ಲೈಫಲ್ಲಿ ನಿಮ್ಗೆ ತಗೊಳ್ಳಿಕ್ಕೆ ಆಗ್ತದೆ. ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್, ಯು ಕ್ಯಾನ್ ಇನ್ಸ್ಟ್ರಕ್ಟ್ ದ ಮೈಂಡ್ ಟು ಗೆಟ್ ದ ಥಿಂಗ್ಸ್ ಡನ್. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ಐ ಆಮ್ ಟ್ರೈನಿಂಗ್ ದ 21 days ಅಲ್ಲಿ. 21 days ಅಲ್ಲಿ, ಈ 21 days ಅಲ್ಲಿ ಬರುವಂತವರು ನಾರ್ಮಲ್ ಆಗಿರುವಂತವರು ಬರ್ತಾರೆ. ಜೊತೆಗೆ ಮಾನಸಿಕ ಖಿನ್ನತೆಗೊಳಗಾಗಿ ಮೆಡಿಸಿನ್ ಗಳಲ್ಲಿ ಇರುವಂತವರು ಕೂಡ ಇರ್ತಾರೆ, ಅವರು ಕೂಡ ಬರ್ತಾರೆ. ಹೇಗೆ ಎಲ್ಲರೂ ಬರ್ತಾರೆ. I give the 21 days so that you will understand the entire thing. ನಿಮ್ಗೆ ಎಂತ ಲೇಯರ್ಸ್ ಇರ್ತದೆ, ಎಲ್ಲಾ ಲೇಯರ್ಸ್ ವೈಸ್ ಅಲ್ಲಿ ಹೋಗ್ತಾ ಇರಬೇಕು. we think that ಇದು ನನ್ನ ಪ್ರಾಬ್ಲಮ್ ಅಂತ. ಆ ಪ್ರಾಬ್ಲಮ್ ಇದೆ ಹಿಂದೆ there will be lot of root causes. So many stories will be there. So we have to understand from where I got these stories. Why am I actually believing? ಈಗ ಸಪೋಸ್ ಏನೋ ನಮ್ ಘಟನೆ ಆಗಿರ್ತದೆ, ಅದು ಇವತ್ತು ನಂಗೆ ನೆನಪು ಬರುವಾಗ ಅದೇ ಇಮೋಷನ್ಸ್ ನನಗೆ ಬರ್ತದೆ, ಅದೇ ಇಮೋಷನ್ಸ್ ಬರ್ತದೆ. ಸೊ ವಿ ಹ್ಯಾವ್ ಟು ಥಿಂಕ್, ಆ ಇಮೋಷನ್ಸ್ ಇವತ್ತು ನಂಗೆ ಅದು ಅಗತ್ಯ ಉಂಟಾ? Why have to go back to that memories and then feel it? ನಮ್ಗೀಗ ಅನ್ಕಾನ್ಶಿಯಸ್ ಮೈಂಡಿಗೆ ಅರ್ಥ ಆಗೋದು ಅಂತ, ನನ್ನ ಬಾಡಿ ಹೇಗೆ ವರ್ಕ್ ಆಗ್ತಾ ಉಂಟಂತ. ಇಫ್ ಇಟ್ ಈಸ್ ಸ್ಯಾಡ್, ದೆನ್ ದ ಮೈಂಡ್ ವಿಲ್ ಥಿಂಕ್ ದಟ್ ಯು ನೀಡ್ ಸಚ್ ಸಿಚುವೇಶನ್ಸ್. ಸೊ ಯು ವಿಲ್ ಗೆಟ್ ಮೋರ್ ಸಿಚುವೇಶನ್ಸ್ ಲೈಕ್ ದಟ್. ಸೊ ನನ್ನ ಬಾಡಿ ಹೇಗೆ ರಿಯಾಕ್ಟ್ ಆಗ್ತಾ ಉಂಟು, ಹ್ಯಾಪಿನೆಸ್ ಅಲ್ಲಿ ಉಂಟಾ, ಸ್ಯಾಡ್ನೆಸ್ ಅಲ್ಲಿ ಉಂಟಾ, ಅದಕ್ಕೆ ಸರಿಯಾಗಿ ನನಗೆ ಫ್ಯೂಚರಿಗೆ ಸಿಗ್ತಾ ಹೋಗ್ತದೆ, ಅದಕ್ಕೆ ಸರಿಯಾಗಿ ಜನಗಳು ಸಿಗ್ತಾ ಇರ್ತಾರೆ, ಅದಕ್ಕೆ ಸರಿಯಾಗಿ ಸಿಚುವೇಶನ್ಸ್ಗಳು ನಂಗೆ ಆಗ್ತಾ ಇರ್ತದೆ. ಓಕೆ ಮೇಡಮ್, ಇಲ್ಲಿ ತನುಜ ಮಾಬೇನ್ ಅವರು ಮೈಂಡ್ ಕೋಚ್, ಮೈಂಡ್ ಟ್ರೈನರ್ ಅಂತ ಬಂದಾಗ ತಮಗೂ
ಮನೋವೈದ್ಯರಿಗೆ ಏನ್ ಸಂಬಂಧ ಬರುತ್ತೆ, ಹೇಗೆ ಬರುತ್ತೆ? ಸರ್ಟನ್ ಟೈಮ್ ನಿಮ್ದು ಒಂದು ಲೆವೆಲ್ ಇಂದ ಕ್ರಾಸ್ ಆದಾಗ ಯು ಹ್ಯಾವ್ ಟು ಹ್ಯಾವ್ ಎ ಮೆಡಿಸಿನ್. ಈಗ ಇರಾಟಿಕ್ ಬಿಹೇವಿಯರ್ಸ್ ಇರ್ತದೆ ಅಂಡ್ ಯು ವಿಲ್ ನಾಟ್ ಹ್ಯಾವ್ ಅ ಸ್ಲೀಪ್ ಅಂತ ಇರ್ತದೆ, ಅಥವಾ ನೀವು ತುಂಬಾ ಆಂಕ್ಷಿಯಸ್ ಅಲ್ಲಿ ನಡಗುದು, ಅದೆಲ್ಲ ಎಕ್ಸ್ಟ್ರೀಮ್ ಎಂಡಿಗೆ ಹೋದಾಗ ಹೆಲುಸಿನೇಷನ್ಸ್ ಇರ್ತದೆ. ಕೆಲವರಿಗೆ ಹಾವುಗಳು ಕಂಡಾಗೆ ಆಗ್ತದೆ, ಅಥವಾ ರಾತ್ರಿಯಲ್ಲಿ ತುಂಬಾ ಸ್ವಪ್ನಗಳು ಬರ್ತದೆ, ಬೆಳಿಗ್ಗೆ ಏಳುವಾಗ ಅವರಿಗೆ ಸರಿಯಾದ ನಿದ್ದೆಯಿಂದ ಎದ್ದ ಹಾಗೆ ಅವರಿಗೆ ಅನ್ಸುದಿಲ್ಲ. ಸೊ ಅಂತ ಸಿಚುವೇಶನ್ಸ್ ಇರುವಾಗ ಯು ಹ್ಯಾವ್ ಟು ಟೇಕ್ ಮೆಡಿಸಿನ್ಸ್. ಬಟ್ ಮೆಡಿಸಿನ್ ಅಲ್ಲಿ ತಗೊಳ್ತಾ ಇರುವಾಗ ಯು ನೀಡ್ ಟು have a coach or the counselor so that you work your skills. ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆದಾಗ ನಿಮಗೆ ಮೆಡಿಸಿನ್ ಬಿಡ್ಲಿಕ್ಕೆ ಆಗ್ತದೆ. ಅದರ್ವೈಸ್ ಇಟ್ಸ್ ಎವ್ರಿ ಟೈಮ್ ಲೈಕ್ ನೀವು ಹೋದಾಗ ಈದರ್ ನೀವು ಕಮ್ಮಿ ಅಂತ ನನಗೆ ಬೆಟರ್ ಇದ್ದೇನೆ ಹೇಳಿದ್ರೆ ಕಮ್ಮಿ ಆಗ್ತದೆ, ಇಲ್ಲ ನಂಗೆ ಇನ್ನೂ ಪ್ರಾಬ್ಲಮ್ ಉಂಟು ಹೇಳಿದ್ರೆ ಜಾಸ್ತಿ ಆಗ್ತದೆ, ಅಥವಾ ಅದು ಕಂಟಿನ್ಯೂ ಆಗ್ತದೆ. ಇಟ್ ವಿಲ್ ಬಿ ಫಾರ್ ಎ ಲಾಂಗರ್ ರನ್. ಬಟ್ ನನ್ನ ಹತ್ರ ಎಷ್ಟೋ ಪೇಷಂಟ್ಸ್ ಗಳಿದ್ದಾರೆ, ಒನ್ಸ್ ದೇ ಹ್ಯಾವ್ ಡನ್ ದಿಸ್ ಕೋರ್ಸಸ್ ದೇ ವರ್ ಏಬಲ್ ಟು ಲೀವ್ ದ ಟ್ಯಾಬ್ಲೆಟ್. ಓಕೆ 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 ಎಸ್, ಅಂದ್ರೆ ಮೆಡಿಸಿನ್ ಅಲ್ಲಿ ಇರ್ತಾರೆ ಮಾನಸಿಕ ಖಿನ್ನತೆಗೊಳಗಾಗಿ, ಟ್ರೈನಿಂಗ್ ಗೆ ಬರ್ತಾರೆ ಅಂತ ಬಂದಾಗ ಆ ಒಂದು ಟ್ಯಾಬ್ಲೆಟ್ ಅನ್ನ ಬಿಡುವಂತ ಹಂತಕ್ಕೆ ತಲುಪಿರ್ತಾರೆ. ಯಾಕಂದ್ರೆ ಅಷ್ಟು ಪ್ರೋಗ್ರೆಸ್ ಆಗಿರುತ್ತೆ, ವೃದ್ಧಿ ಆಗಿರುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಕೇವಲ 21 ದಿನದ ಒಂದು ಟ್ರೈನಿಂಗ್ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮೇಡಮ್ ಈ 21 ದಿನಗಳಲ್ಲಿ? I give the lot of process ಮಾಡಿಸ್ತೇನೆ. Okay. So I will see the pictures of their mind, and then I change the pictures of their mind. I work with their mind, in fact, and I understand what is their personality and how is that actually ಏನು ಕಲ್ತಿರ್ತಾರೆ ಅವ್ರು ಚಿಕ್ಕದಿರುವಾಗ, ಏನು ಒದ್ದಾಟಗಳನ್ನು ಮಾಡಿರ್ತಾರೆ, ಇವತ್ತು ಅವ್ರು ಮಾಡೋದಕ್ಕೆ ಏನು ಕಾರಣ. I sit with 1-to-1 and I work with them. So once understanding ಆದಾಗ there is some process which I will give them to practice every day. ಸೊ ಎವ್ರಿ ಡೇ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಹೋದಾಗೆ ಇಮೋಷನ್ಸ್ಗಳು ಕಮ್ಮಿ ಆಗ್ತದೆ. ಇಮೋಷನ್ಸ್ಗಳು ಕಮ್ಮಿ ಆಗ್ತಾ ಹೋದಾಗೆ ಅವರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಬರ್ತದೆ. ಸೊ ಐ ಆಮ್ ಏಬಲ್ ಟು ಮ್ಯಾನೇಜ್ ಅಂತ ಹೇಳಿ. ಸೊ ಒಂದ್ಸಲ ಅವರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಾಗ ದೇ ಆರ್ ವೆರಿ ಸ್ಟ್ರಾಂಗ್ ಟು ಹ್ಯಾಂಡಲ್ ಅಂಡ್ ದೇ ಟು ಗೋ ಹೆಡ್. ಓಕೆ ಓಕೆ. ಈ 21 ದಿನಗಳಲ್ಲಿ ತಾವು ಅವ್ರ ಜೊತೆ ಇರ್ತೀರಾ, ಅವರ ಸಮಸ್ಯೆಗಳನ್ನ ಆಲಿಸ್ತೀರಾ ಅಂತ ಬಂದಾಗ ಇಲ್ಲಿ ಎಲ್ಲಾ ವಯೋಮಾನದವರು ಎಲ್ಲ ಬರಬಹುದು ಅಲ್ವಾ ಮೇಡಮ್? ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನೋಡಿ, ಇದು ಶ್ರೀಮಂತರು ಮತ್ತು ಬಡವರ ಇದರಲ್ಲಿ ಇರುದು ಸರ್. ಓಕೆ. ಶ್ರೀಮಂತರ ಮಕ್ಕಳಿಗೆ ಬೇರೆ ತರದಲ್ಲಿ ಮಾನಸಿಕ ಬರ್ತದೆ, ಬಡವರ ಮಕ್ಕಳಿಗೆ ಬೇರೆ ತರದಲ್ಲಿ ಬರ್ತದೆ. ಓಕೆ. ಬಡವರ ಮಕ್ಕಳನ್ನು ಕೇಳೋದಕ್ಕೆ ಇಲ್ಲ. ಓಕೆ. ಉಂಟಾ ಸರ್? ಬಡವರ ಇದ್ರ ಬಗ್ಗೆ ಕೇಳೋಣ. ಎಸ್, ಥ್ಯಾಂಕ್ ಯು. ಎಸ್ ಸರ್, ಶ್ರೀಮಂತರ ಮಕ್ಕಳಿಗೆ ಏನೋ ಮೈಂಡ್ ಸೆಟ್ ಬೇರೆ ಬರುತ್ತೆ, ಬಡವರ ಮಕ್ಕಳಿಗೆ ಮೈಂಡ್ ಸೆಟ್ ಬೇರೆ ಬರುತ್ತೆ ಈ ಥಾಟ್ಗಳು. ಯಾಕಂದ್ರೆ ಬಹುಶಃ ಇದು ಕೂಡ ಸತ್ಯ. ಯಾಕಂದ್ರೆ ಶ್ರೀಮಂತರ ಮಕ್ಕಳು ಅಂತ ಬಂದಾಗ ಎಲ್ಲವೂ ಕೂಡ ಇರುತ್ತೆ, ಇದ್ದಾಗ ಕೆಲವು ಯೋಚನೆಗಳು ಬೇಕಾಬಿಟ್ಟಿಯಾಗಿ ಬರುತ್ತೆ. ಬಡವರ ಮಕ್ಕಳಲ್ಲಿ ಏನು ಕೂಡ ಇರಲ್ಲ, ಕೆಲಸಗಳು ಮಾಡಲೇಬೇಕಾಗುತ್ತೆ, ಅನಿವಾರ್ಯತೆ ಇರುತ್ತೆ. ಎಸ್, ಏನ್ ಹೇಳ್ತೀರಾ ಮೇಡಮ್ ಇದು? ಹೌದು, ಬಹುಶಃ ಮಕ್ಕಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಕ್ಕಳು ಖಿನ್ನತೆಗೊಳಗಾಗ್ತಾ ಇದ್ದಾರೆ. ಮಕ್ಕಳ ಕೇಸಸ್ಗಳು ನಾವು ಮಾಧ್ಯಮದಲ್ಲಿ ಇರುವಾಗ ನಾವು ವರದಿ ಮಾಡುವಂಥ ಅನೇಕ ಪುಟ್ಟ ಪುಟ್ಟ ಮಕ್ಕಳು ಖಿನ್ನತೆಗೊಳಗಾಗ್ತಾರೆ. ಕಾರಣ ಮೊಬೈಲ್ ಫೋನ್ಗಳು, ಕಾರಣ ಆ ಗೇಮ್ಗಳು, ಕಾರಣ ಆನ್ಲೈನ್ ಕ್ಲಾಸ್ಗಳು, ಇವೆಲ್ಲವೂ ಕೂಡ ಬರುತ್ತೆ. ಎಸ್, ಇದು ಕಾರಣ ಆಗುತ್ತೆ. ಈಗ ಕೆಲವೊಂದು ವಿಷಯ ಹೇಳುವಾಗ ಬಡವರು ಶ್ರೀಮಂತರಂತ ಹೇಳಲಿಕ್ಕೆ ಆಗೋದಿಲ್ಲ. ದಟ್ಸ್ ಅ ಮೈಂಡ್ ಸೆಟ್. ಆ ಚೈಲ್ಡ್ ಹೇಗೆ ಅಲ್ಲಿ ಬೆಳೆದಿದ್ದಾರೆ ಅಂತ ಹೇಳೋದಕ್ಕೋಸ್ಕರ. ಸೊ ಆ ಚೈಲ್ಡ್ ಬೆಳೆದಿರುವಾಗ ನಾವು ನೋಡಬೇಕು ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆಸಬೇಕು ಅಂತ. ಇಫ್ ದೇ ಆರ್ ಫ್ರಮ್ ದ ರಿಚ್ ಫ್ಯಾಮಿಲಿ, ದೇ ವಿಲ್ ಲುಕ್ ಆಫ್ಟರ್ ದೇರ್ ರಿಚ್ ಮಕ್ಕಳನ್ನು ಅದೇ ರೀತಿಯಲ್ಲಿ ಅವ್ರು ಹೋಗಿರ್ತಾರೆ. ನನ್ನ ಮಗು ಹೇಗಂತ ಹೇಳುವಂಥದ್ದು ನನಗೆ ಇಂಪಾರ್ಟೆಂಟ್ ಇರ್ತದೆ. ನಾನು ನನ್ನ ಮಗುಗೆ ಮುಂದೆ ಹೋಗ್ಲಿಕ್ಕೆ ನಾನು ಏನು ಗೈಡ್ಲೈನ್ಸ್ ಕೊಡ್ತಾ ಇದ್ದೇನೆ ಅಂತ. ಸಿ, ಅಟ್ ಸಮ್ ಪಾಯಿಂಟ್ ಇಟ್ ಈಸ್ ನಾಟ್ ದಟ್ ಮನಿ, ಇಟ್ ಈಸ್ ನಾಟ್ ಆನ್ ಎನಿಥಿಂಗ್, ಇಟ್ ಈಸ್ ಅ ಪರ್ಸನ್ಸ್ ಪರ್ಸನಾಲಿಟಿ ಇಸ್ ಇಂಪಾರ್ಟೆಂಟ್. ನನ್ನ ಹತ್ರ ಎಷ್ಟೋ ಜನ ಹೈ ಸೊಸೈಟಿ ಅವರು ಇದ್ದಾರೆ, ಹಣ ಇರ್ತದೆ, ಎಲ್ಲದೂ ಇರ್ತದೆ, ಬಟ್ ವಾಟ್ ಆರ್ ದೇ ಫೀಲಿಂಗ್ ಇನ್ಸೈಡ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನನ್ನ ಪ್ರಕಾರ ರಿಚ್ನೆಸ್ ಅದು ಇದು ಅಂತ ಹೇಳುವಂಥದ್ದು ಇಟ್ ಈಸ್ ಅನ್ ಔಟರ್ ಥಿಂಗ್, ಬಟ್ ವಾಟ್ ಪರ್ಸನ್ ಈಸ್ ಫೀಲಿಂಗ್ ಇನ್ಸೈಡ್ ಈಸ್ ವೆರಿ ಇಂಪಾರ್ಟೆಂಟ್. ನಿಜ 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 ನಿಜ. ಎಸ್ ಎಸ್. ಜೊತೆಗೆ ರೀಡಿಸೈನ್ ಯುವರ್ ಮೈಂಡ್ ಅನ್ನುವಂಥದ್ದು ಮಣಿಪಾಲದಲ್ಲಿರುವಂತಹ ಒಂದು ಸಂಸ್ಥೆ. ಜೊತೆಗೆ ಇಲ್ಲಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರುವಂಥವರು ಅಥವಾ ಚಿಕಿತ್ಸೆಯಲ್ಲಿದ್ದವರು, ಜೊತೆಗೆ ನಾರ್ಮಲ್ ಆಗಿ ಅನೇಕ ಸಮಸ್ಯೆಗಳು, ಅಂದ್ರೆ ಒಂದು ಕೌನ್ಸಿಲಿಂಗ್ ಬೇಕಾಗಿರುತ್ತೆ, ಮಾತಾಡುವಂತಹ ಸಮಸ್ಯೆಗಳು ಬೇಕಾಗಿರುತ್ತೆ, ಅಥವಾ ನಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲಕ್ಕೂ ಯಾರು ಕೂಡ ಇಲ್ಲ ಅಂತ ಅಂದಾಗ ಸೊ ಅಂಥವರಿಗೆ ಇಲ್ಲಿ ಸಮಸ್ಯೆಗಳು ಬರುತ್ತೆ. ಏನ್ ಹೇಳ್ತೀರಾ ಮೇಡಮ್ ಕೊನೆಯದಾಗಿ ತಮ್ಮ ಒಂದು ಸಂಸ್ಥೆಯ ಬಗ್ಗೆ? ಎಸ್, ಈ ಸಂಸ್ಥೆಯಲ್ಲಿ ಆಕ್ಚುಲಿ ನಾನು ಕೌನ್ಸಿಲಿಂಗ್ ಅನ್ನು ಮಾಡ್ತೇನೆ,
21 days ಪ್ರೋಗ್ರಾಮ್ ಅನ್ನು ಕೊಡ್ತೇನೆ. ಅದು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಈಗ ಆಕ್ಚುಲಿ ಇಲ್ಲಿ ಅಂತ ಹೇಳುವಂತದ್ದಲ್ಲ, ಸಾಕಷ್ಟು ಬೇರೆ ಕಂಟ್ರೀಸ್ ಇಂದ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಒಂದ್ಸಲ ನಮ್ಗೆ ಇದೆಲ್ಲದಿಂದ ಹೊರಗೆ ಬರ್ಬೇಕಂತ ಹೇಳಿದ್ರೆ ವಿ ನೀಡ್ ಟು ಟೇಕ್ ದ ಹೆಲ್ಪ್ ಆಫ್ ಅದರ್ಸ್. ಈಗ ನನ್ಗೆ ನಾನೇ ಮಾಡ್ಕೊಳ್ತೇನೆ, ನೋ, ಬಿಕಾಸ್ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಡಿಬೇಕಾದ್ರೆ ನಮ್ಗೆ ಬೇರೆಯವ್ರು ಹೆಲ್ಪ್ ಮಾಡಿರ್ತಾರೆ, ನಮ್ಗೆ ಭಾಷೆ ಕಲಿಬೇಕಾದ್ರೆ ನಮ್ಗೆ ಬೇರೆಯವ್ರು ಹೆಲ್ಪ್ ಮಾಡಿರ್ತಾರೆ. ಸೊ ಮ್ಯಾಕ್ಸಿಮಮ್ ನಮ್ಮ ಮೈಲ್ ಸ್ಟೋನ್ಸ್ ಗಳೆಲ್ಲ ನಮ್ಗೆ ಬೇರೆಯವರೇ ಹೆಲ್ಪ್ ಮಾಡಿ ಬಂದಿರ್ತಾರೆ. ಈಗ ನನ್ನಿಂದ ಆಗೋದಿದ್ರೆ ನಾನು ಮಾಡ್ಬೋದಿತ್ತು, ಬಟ್ ಈಗ ನಂಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಟೇಕಿಂಗ್ ದ ಹೆಲ್ಪ್. ಈಗ ನಮ್ಗೆ ಜ್ವರ ಬಂದಿರ್ತದೆ, ನಮ್ಗೆ ಶೀತ ಆಗಿರ್ತದೆ, ಅಥವಾ ನಮ್ಗೆ ಕ್ಯಾನ್ಸರ್ ಬಂದಿರ್ತದೆ. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಹ್ಯಾಪನ್ಸ್ ಇನ್ ಅವರ್ ಬಾಡಿ ಅಂಡ್ ವಿ ಆರ್ ಸೋ ಕಂಫರ್ಟೇಬಲ್ ಟು ಟೆಲ್ ದಟ್. ಬಟ್ ವಾಟ್ ಹ್ಯಾಪನ್ಸ್ ಇಫ್ ದ ಮೈಂಡ್ ಅಲ್ಲಿ ನಮ್ಗೆ ಏನೋ ಒಂಥರ ಒಂದು ಡಿರೇಲ್ ಆಯ್ತು, ಏನೋ ಥಾಟ್ಸ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಯ್ತು ಅಂತ ಅನ್ಸಿದಾಗ ವಿ ಶುಡ್ ಬಿ ಕಾನ್ಫಿಡೆಂಟ್ ಟು ಟೆಲ್ ದಟ್. ನಮ್ಗೆ ಎಕ್ಸ್ಪ್ರೆಷನ್ ಅಂತ ಹೇಳುವಂತದಕ್ಕೆ ನಾವು ಆಕ್ಚುಲಿ ಫೋಕಸ್ ಆಗಿರ್ಬೇಕು. ಐ ಶುಡ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ನನ್ಗೆ ಯಾವಾಗ ಕಾನ್ಫಿಡೆಂಟ್ ನನ್ನನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರ್ತದಂತ ಬಂದಾಗ ಐ ವಿಲ್ ಬಿ ಏಬಲ್ ಟು ಡೂ ವೆಲ್ ಇನ್ ಅದರ್ ಏರಿಯಾಸ್ ಆಲ್ಸೋ. ಕರೆಕ್ಟ್. ಎಸ್. ಕೊನೆಯದಾಗಿ ಆ ಒಂದು ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ದಯಮಾಡಿ ಪ್ಲೇ ಮಾಡಿ. ಯಾಕಂದ್ರೆ ಅನೇಕ ಜನರು ಸಮಸ್ಯೆದಲ್ಲಿದ್ದಾರೆ ಅಂತ ಬಂದಾಗ ಎಸ್ ಸಹಾಯ ಆಗುವಂತದ್ದು ಆಗ್ಲಿ ಅನ್ನೋ ಉದ್ದೇಶದಿಂದ 9845242090 ಮುನ್ಸಿಪಲ್ ಕಾಂಪ್ಲೆಕ್ಸ್ ಆಪೋಸಿಟ್ ಸಿಂಡಿಕೇಟ್ ಬ್ಯಾಂಕ್, ಮಣಿಪಾಲ್. ಫಾರೆಡರ್ ಅಕಾಡೆಮಿ, ತನುಜಾ ಮ್ಯಾಬೆನ್ ಅವರು ಮೈಂಡ್ ಕೋಚ್, ಥೆರಪಿಸ್ಟ್ ಆ್ಯಂಡ್ ಟ್ರೈನರ್. ನಾನು ಈಗಾಗಲೇ ಹೇಳಿದಾಗೆ ಅನೇಕ ಸಂಸ್ಥೆಗಳಲ್ಲಿ, ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮೈಂಡ್ ಕೋಚ್ ಆಗಿ, ಟ್ರೈನರ್ ಆಗಿ ಕೆಲಸ ಮಾಡಿರುವಂತಹ ಮಹಿಳೆ. ಜೊತೆಗೆ ಬದುಕನ್ನ ಒಂದು ಧನಾತ್ಮಕವಾಗಿರುವಂತಹ ಚಿಂತನೆಯಿಂದ ನೋಡಬೇಕು. ಯಾವತ್ತೂ ಕೂಡ ಬದುಕನ್ನ ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು. ಜೊತೆಗೆ ಇವೆಲ್ಲದರ ನಡುವೆ ನೆಗೆಟಿವ್ ಅನ್ನುವಂತಹ ಸುದ್ದಿಗಳು, ನೆಗೆಟಿವ್ ಆಗಿರುವಂತಹ ವಿಚಾರಗಳು ಬಂದ್ರೆ ಅದನ್ನ ನೆಗೆಟಿವ್ ರೀತಿಯಲ್ಲೇ ನಾವು ಮೈನಸ್ ಮಾಡಬೇಕು ಅನ್ನುವಂಥ ರೀತಿಯಲ್ಲೇ ನಾವು ಬದುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಇವೆಲ್ಲದರ ನಡುವೆ ಅನೇಕ ಜನರಿಗೆ, ಶಾಲೆಗಳಿಗೆ, ಮಕ್ಕಳಿಗೆ, ಪೋಷಕರಿಗೆ, ಟೀಚರ್ಸ್ಗಳಿಗೆ, ಜೊತೆಗೆ ಕಂಪನಿಗಳ ಸಿಬ್ಬಂದಿಗಳಿಗೆ ಮೈಂಡ್ ಟ್ರೈನ್ ಅನ್ನ ಮಾಡುವಂಥದ್ದು. ಜೊತೆಗೆ ಅವರಿಗೆ ಮನಸ್ಸನ್ನ ಯಾವ ರೀತಿ ನಿಗ್ರಹ ಮಾಡಬೇಕು, ಜೊತೆಗೆ ಮನಸ್ಸನ್ನ ನಿಗ್ರಹ ಮಾಡಿದ್ರೆ ಏನೆಲ್ಲ ವಂಡರ್ಸ್ಗಳನ್ನ ಮಾಡಬಹುದು ಅನ್ನುವಂಥದ್ದು ಆ ಭಾಗಕ್ಕೆ ಹೋಗಿ ಅಲ್ಲಿ ತರಬೇತಿಯನ್ನ ಕೊಡ್ತಾರೆ. ಇವೆಲ್ಲದರ ನಡುವೆ ಯಾಕೆ ಈ ಒಂದು ಪ್ರೊಫೆಷನ್ ಅಂತ ಬಂದಾಗ, ಯಾಕೆ ಈ ಒಂದು ದಾರಿಯಲ್ಲಿ ನಡೀತೀರಿ ಅಂತ ಬಂದಾಗ ನಾನು ಕೂಡ ಅನುಭವಿಸಿದ್ದೆ ಒಂದು ಕಾಲಘಟ್ಟದಲ್ಲಿ. ಅದರ ಕಷ್ಟ ಏನು ಅನ್ನುವಂಥದ್ದು ನನ್ಗೆ ಗೊತ್ತಿದೆ. ಹಾಗಾಗಿ ಇದರಿಂದ ಯಾರು ಕೂಡ ಸಫರ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ರೀಡಿಸೈನ್ ಯುವರ್ ಮೈಂಡ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅದೆಷ್ಟೋ ಜನರು ಇದರಿಂದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ನಾನು ಆಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗೆ ಹೇಳಿರುವಂಥದ್ದು, ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ, ಅದೇ ರೀತಿ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇರಬೇಕು ಅಂತ ಬಂದಾಗ ಅದು ಯಾವ ರೀತಿ ಇದೆ, ಮಂಗಂತರ ಆಡ್ತಾ ಇದೆ, ಹುಚ್ಚರ ತರ ಆಡ್ತಾ ಇದೆ ಅಂತ ಬಂದಾಗ ಸರಿಯಾಗಿರುವಂತಹ ಅದಕ್ಕೆ ಮಾರ್ಗದರ್ಶಕರು ಬೇಕಾಗುತ್ತೆ. ಸರಿಯಾಗಿರುವಂತಹ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ನಾವು ಹೋದಾಗ ನಮ್ಮ ಮನಸ್ಸನ್ನು ನಾವು ನಿಗ್ರಹ ಮಾಡಬಹುದು. ನಮ್ಮ ಮನಸ್ಸನ್ನು ನಾವು ನಿಗ್ರಹ ಮಾಡಿದರೆ ಅದೆಷ್ಟೋ ಸಾಧನೆಗಳನ್ನು ನಾವು ಮಾಡಬಹುದು ಅನ್ನೋದು. ಅನೇಕ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತೆ. ಜೊತೆಗೆ ಪರಿಹಾರವನ್ನು ಕಂಡುಕೊಂಡವರು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅಂಡ್ ಜೊತೆಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಮಿಸಿದ್ದಕ್ಕೆ. ಜೊತೆಗೆ ವೆರಿ ಇನ್ಫಾರ್ಮೇಟಿವ್ ಆಗಿರುವಂತಹ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದು ತನುಜಾ ಮ್ಯಾಬೆನ್ ಅವರು, ಮೈಂಡ್ ಕೋಚ್ ಜೊತೆಗೆ ಥೆರಪಿಸ್ಟ್ ಅಂಡ್ ಟ್ರೈನರ್. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ ದಿನನಿತ್ಯ. ಅಷ್ಟಕ್ಕೂ ಕೂಡ ಕೊರೋನಾದ ನಂತರ ಅನೇಕ ಜನರು ಉದ್ಯೋಗದ ವಿಚಾರವಾಗಿ, ಜೊತೆಗೆ ವಿದ್ಯಾಭ್ಯಾಸದ ವಿಚಾರವಾಗಿ, ಭವಿಷ್ಯದ ವಿಚಾರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅಂಥವರಿಗೋಸ್ಕರ ಬದುಕು ಇನ್ನೂ ಕೂಡ ಇದೆ. ಬದುಕು ಸುಲಭ, ಗೆಲುವು ಕೂಡ ಸುಲಭ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿದಾಗ ಮಾತ್ರ ಅನ್ನುವಂಥದ್ದು. ಎಸ್, ಪರಿಹಾರ ಕಂಡುಕೊಳ್ಳಿ. ಜೊತೆಗೆ ನಮ್ಮ ಈ ಕಾರ್ಯಕ್ರಮದಿಂದ 4-5 ಜನರಿಗೆ ಒಂದು ಉಪಯೋಗ ಆದರೆ ಅಷ್ಟೇ ಸಾಕು, ಅಷ್ಟೇ ಖುಷಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.